ಆಕಾಶವಾಣಿ ಹಾಸನ. ಬರಹಗಾರರನ್ನ ಪರಿಚಯಿಸುವ ಕಾರ್ಯಕ್ರಮ ಶಾಯಿ ಸಿರಿ. ಕೇಳುಗರೆ, ಇಂದಿನ ಶಾಯಿ ಸಿರಿ ಕಾರ್ಯಕ್ರಮದಲ್ಲಿ ವಿಜಯ ಕರ್ನಾಟಕ ಪತ್ರಿಕೆಯ ಜಿಲ್ಲಾ ವರದಿಗಾರರಾದ ಪ್ರಕಾಶ್ ಜಿಯವರ ಸಂದರ್ಶನವನ್ನ ಕೇಳಲಿದ್ದೀರಿ. ಪ್ರಕಾಶ್ ಅವರೇ, ನಮಸ್ಕಾರ. ನಮಸ್ತೆ ಮೇಡಮ್. ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ಧನ್ಯವಾದಗಳು. ಹೇಳಿ ಸರ್, ಬಹಳಷ್ಟು ವರ್ಷದಿಂದ ನೀವು ಪತ್ರಿಕಾ ಕ್ಷೇತ್ರದಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೀರಾ. ಹೇಗೆ ಬಂದ್ರಿ ಆ ಕ್ಷೇತ್ರಕ್ಕೆ? ಕಳೆದ 25-26 ವರ್ಷಗಳಿಂದ ಪತ್ರಿಕಾ ಕ್ಷೇತ್ರದಲ್ಲಿ ಕೆಲಸ ನಿರ್ವಹಿಸ್ತಿದ್ದೀನಿ. ಅದಕ್ಕೆ ಮೂಲ ಕಾರಣ ಅಂತ ಹೇಳಿದ್ರೆ, ನನಗೆ ಆರಂಭದಲ್ಲಿ ನಾನು ಬಾಲ್ಯಾವಸ್ಥೆಯಲ್ಲಿ ವ್ಯಾಸಂಗ ಮಾಡಬೇಕಾದ್ರೆ ಶಾಲೆಗೆ ಹೋಗಿ ಬರಬೇಕಾದ್ರೆ ನಮ್ಮ ರಸ್ತೆಯಲ್ಲಿ ಯಾರೇ ಸಿಕ್ಕಲಿ, ನನಗೆ ಆತ್ಮೀಯರು ಯಾರಿರಲಿ ಸಕಲೇಶ್ಪುರದಲ್ಲಿ, ಅವ್ರಿಗೆ ಏನಾರು ಒಂದು ವಿಚಾರ ನನಗೆ ಕಿವಿಗೆ ಮುಟ್ಟರೆ ಅದನ್ನು ತಿಳಿಸೋ ಅಂಥದ್ದು ಒಂದು ನನಗೆ ರೂಢಿಯಾಗಿತ್ತು. ಅವರು ನನಗೆ ಆಕಾಶವಾಣಿ ಅಂತ ಆ ಕಾಲದಲ್ಲೇ ನನಗೆ ಹೆಸರಿಟ್ಟಿದ್ರು. ಅದೊಂದು ಆಯಿತು. ಮತ್ತು ನಮ್ಮ ತಂದೆಯವರು ಪತ್ರಿಕೆಗಳನ್ನ ಓದಿ ದಿವಸ ಹೇಳೋರು, ಮತ್ತು ಪತ್ರಿಕೆಗಳನ್ನ ಓದಿ ಅಂತೇಳಿ ಅನ್ನೋರು. ಅದು ಸ್ವಲ್ಪ ಪ್ರೇರಣೆ ನನಗಿತ್ತು. ಆದರೆ ಇದಕ್ಕೆ ಬರ್ತೀನಿ ಅಂತೇಳಿ ನಾನೇನು ಕನಸ್ಕೊಂಡವನಲ್ಲ. ವ್ಯಾಸಂಗ ಮಾಡ್ತಾ ಇದ್ದೆ. ಆದರೆ ಬಾಲ್ಯದ ಹಲವು ತಿರುವುಗಳು ನನಗೆ ಈ ವೃತ್ತಿಗೆ ತಂದು ನಿಲ್ಲಿಸ್ತು. ಈಗ ಬಾಲ್ಯ ಅಂತ ಹೇಳಿದ್ರಲ್ಲ, ಯಾವ ಊರಲ್ಲಿ ತಾವು ಜನಿಸಿದ್ದು? ತಮ್ಮ ತಂದೆ ತಾಯಿ ಪರಿಚಯ ಇವ್ರದ್ದೆಲ್ಲ ಮಾಡಿ. ನಾನು ಸಕಲೇಶ್ಪುರದಲ್ಲಿ ಜನಿಸಿದ್ದು. ನಮ್ಮ ತಂದೆ ಗುರುರಾಜ್ ಅಂತೇಳಿ, ಅವರು ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯಲ್ಲಿ ನೌಕರರಾಗಿದ್ದರು. ನಮ್ಮ ತಾಯಿ ಜಯಮ್ಮ ಅಂತೇಳಿ, ನನ್ನ ಅಣ್ಣ ಮತ್ತು ನನ್ನ ತಂಗಿ, ಇಷ್ಟು ಜನ ನಮ್ಮ ಕೂಡು ಕುಟುಂಬ. ಸಕಲೇಶ್ಪುರದಲ್ಲಿ ನಾವು ಪ್ರಾಥಮಿಕ ವ್ಯಾಸಂಗ ಪೂರ್ಣಗೊಳಿಸಿದೆ. ಹೈಸ್ಕೂಲಿಗೆ ಹಾಸನದ ಸರ್ಕಾರಿ ಹೈಸ್ಕೂಲಿಗೆ ಇಲ್ಲಿಗೆ ಬಂದ್ವಿ. ನಮ್ಮ ತಂದೆ KSRTCಲಿದ್ದರು. ಅವರು ಅನಿವಾರ್ಯ ಕಾರಣಗಳಿಂದ ಖಾಸಗಿ ಸ್ವಂತವಾಗಿ ಉದ್ಯಮ ಮಾಡಬೇಕು ಅಂತೇಳಿ ಸಕಲೇಶ್ಪುರದಲ್ಲಿ ಆರಂಭಿಸಿದ್ರು. ಅದರಲ್ಲಿ ಆಗಿದ್ದಂಥ ನಷ್ಟ ಕುಟುಂಬನ ಸಂಕಷ್ಟಕ್ಕೆ ಈಡಾಯಿತು. ಯಾವ ಉದ್ಯಮ ಮಾಡ್ತಾ ಇದ್ರು ಅವರು? ಅವರು ಈ ಟ್ರಾನ್ಸ್ಪೋರ್ಟ್ ವೆಹಿಕಲ್ ಡಿಪಾರ್ಟ್ಮೆಂಟ್ಗೆ ಅಂತೇಳಿ ಸ್ವಂತವಾಗಿ ಕಾರು ಮತ್ತು ಆಟೋಗಳನ್ನೆಲ್ಲ ತಗೊಂಡು ಅದರಲ್ಲಿ ನಷ್ಟ ಅನುಭವಿಸಿದ್ರು. ನನ್ನ ಕಾರಣದಿಂದಾಗಿ ಬೇರೆ ಏನಾರು ಮಾಡಬೇಕು ಅಂತೇಳಿ ಅನಿವಾರ್ಯವಾಗಿ ಹಾಸನಕ್ಕೆ ಬಂದ್ವಿ. ಹಾಸನಕ್ಕೆ ಬಂದು ಸ್ವಲ್ಪ ದಿನಗಳಲ್ಲೇ ನಾನು 8ನೇ ಕ್ಲಾಸ್ ಓದ್ಬೇಕಾದ್ರೆ ನಮ್ಮ ತಂದೆ ಅನಾರೋಗ್ಯದಿಂದ, ಹೃದಯಾಘಾತದಿಂದ ಮೃತಪಟ್ಟರು. ಆ ಸಂದರ್ಭದಲ್ಲಿ ಬದುಕಿನ ಅನಿವಾರ್ಯತೆಗೋಸ್ಕರ ಮನೆಗಳಿಗೆ ಪತ್ರಿಕೆ ಹಾಕಕ್ಕೆ ಬೆಳಗಿನ ಜಾವ ಶುರು ಮಾಡಿದ್ವಿ. ಆ ನಂತರ ಶಾಲೆಗೆ ಹೋಗೋದು, ಹೈಸ್ಕೂಲ್ ವ್ಯಾಸಂಗ ಆ ರೀತಿ ಮಾಡ್ಕೊಂಬರ್ತಾಯಿದ್ದೆ. 8ನೇ ಕ್ಲಾಸಲ್ಲಿ ಒಂದು 6 ತಿಂಗಳು ನಾನು ಪತ್ರಿಕೆನ ಹಂಚಬೇಕಾದ್ರೆ ಸಂಪಾದಕರು ಪರಿಚಯ ಆಯಿತು. ಜನಮಿತ್ರ ಅಂತೇಳಿ. ಅವ್ರು ಸಂಜೆ ವಾಯುವಿಹಾರಕ್ಕೆ ಅಂತ ಬಂದಾಗ ಕರೆದ್ಬಿಟ್ಟು, ಏನು ಮಾಡ್ತಿದ್ಯಾ ಮಗು ಅಂತ ನನ್ನನ್ನು ಪ್ರಶ್ನೆ ಮಾಡಿದ್ರು. ಸಂಜೆ ಹೊತ್ತು ಬಾ ನನ್ನ ಪತ್ರಿಕಾ ಕಚೇರಿಗೆ ಅಂತ ಕರೆದ್ರು. ನನಗೂ ಒಂದು ಆಸಕ್ತಿ ಇತ್ತು. ಅಲ್ಲಿಗೆ ಹೋದೆ. ಅಲ್ಲಿಗೆ ಹೋದಾಗ ಈ ಹುಡುಗಂಗೇನು ಕೆಲಸ ಕೊಡೋದು ಅಂತೇಳಿ, ಸುಮ್ಮನೆ ನೀನೆಲ್ಲ ನೋಡ್ಕೊ ಅಂತೇಳಿ ಸ್ವಲ್ಪ ದಿವಸ ಬಿಟ್ಟರು. ಆಮೇಲೆ ನನ್ನ ಆಸಕ್ತಿ ಗಮನಿಸಿ, ಆಗ ಹ್ಯಾಂಡ್ ಕಂಪೋಸಿಂಗ್, ಮಳೆ ಜೋಡಿಸೋದು ಅಂತ, ಅಚ್ಚು ಮಳೆ ಜೋಡಿಸೋದು ಅನ್ನೋದು ಇತ್ತು. ಅದನ್ನು ಲೇಔಟ್ ಮಾಡೋದು. ಮಹಿಳೆಯರೆಲ್ಲ ಸೇರಿಕೊಂಡು ಅಚ್ಚು ಮಳೆನ ಸುದ್ದಿಗಳನ್ನ ಟೈಪ್ ಮಾಡಿಕೊಡೋರು. ಅದನ್ನು ಪೇಜ್ ಲೇಔಟ್ ಮಾಡೋದು ನನ್ನ ಆರಂಭಿಕ ಉದ್ಯೋಗ. ಅದು ಆ ನಂತರ ಸ್ವಲ್ಪ ದಿನದಲ್ಲೇ ಲೀಡ್ ನ್ಯೂಸ್ ಅಂತಂದರೆ ಆಕಾಶವಾಣಿ ನ್ಯೂಸ್ನ ಬಳಸ್ಕೊತಾ ಇದ್ವಿ. ಅದನ್ನು ರೆಕಾರ್ಡ್ ಮಾಡಿ ಅದನ್ನು ಮತ್ತೆ ವಾಪಸ್ಸು ಸುದ್ದಿ ಬರೀಬೇಕು. ಆ ಉದ್ಯೋಗನ ನನಗೆ ಕೊಟ್ಟರು. ಅದನ್ನು ಬರಿತಾ ಹಾಸನ ಆಕಾಶವಾಣಿ ಆ ಥರದ್ದು ಸುದ್ದಿಗಳು ಬರೀತಾ ಇದ್ದೆ. ಆಮೇಲೆ ಸುದ್ದಿ ಬರೆಯೋದ್ರ ಬಗ್ಗೆ ಒಲವು ಹೆಚ್ಚಿತ್ತು. ನಾನು ವರದಿಗಾರನಾಗಬೇಕು ಸರ್ ಅಂತ ಅವ್ರನ್ನೇ ಕೇಳಿದೆ. ವರದಿ ಫೀಲ್ಡಿಗೆ ಹೋಗು ಅಂತೇಳಿ ಆಫ್ಟರ್ SLC ನನ್ನ ಸಣ್ಣ ಪುಟ್ಟ ಕಾರ್ಯಕ್ರಮಗಳಿಗೆ ಕಳ್ಸೋಕ್ಕೆ ಶುರು ಮಾಡಿದ್ರು. ಹಾಗಾಗಿ ಪತ್ರಿಕಾ ಕ್ಷೇತ್ರದಲ್ಲಿ ಕಾಲಿಟ್ಟಿದ್ದು. ನಾನು ಕಾಲೇಜ್ ವ್ಯಾಸಂಗ ಮುಗಿಸಿ ಮತ್ತೆ ಇದಕ್ಕೆ ವೃತ್ತಿಗೆ ತೊಡಗಿಸ್ಕೊಂಡೆ. ಅಮ್ಮ ಮತ್ತೆ ಅಕ್ಕ ತಂಗಿರು ಎಲ್ಲ ಎಲ್ಲಿರೋದು? ನನ್ನ ತಾಯಿ ಇದ್ದಾರೆ. ತಾಯಿ ಮತ್ತು ನನ್ನ ತಂಗಿ, ನಮ್ಮ ಅಣ್ಣ. ತಂಗಿ ಬೆಂಗಳೂರಲ್ಲಿ ಸೆಟ್ಲ್ ಆಗಿದ್ದಾರೆ. ನಮ್ಮ ಅಣ್ಣನ ಬೇರೆ ಕಡೆ ಸೆಟ್ಲ್ ಆಗಿದ್ದಾನೆ. ಪತ್ನಿ ಯಾವ ಊರಿನವರು? ಪತ್ನಿ ಇದೇ ಊರಿನವ್ರು, ಹಾಸನದವರೇ, ರಾಧಾ ಅಂತೇಳಿ. ಅವರು ಹೌಸ್ ವೈಫ್ ಆಗಿದ್ದಾರೆ. ನನ್ನ ಮಗಳು ಈಗ ಫಸ್ಟ್ ಇಯರ್ ಇಂಜಿನಿಯರಿಂಗ್ ಮಾಡ್ತಿದ್ದಾಳೆ, ಇಂಜಿನಿಯರಿಂಗ್ ಕಾಲೇಜಲ್ಲಿ, MC ಕಾಲೇಜಲ್ಲಿ. ಪತ್ರಿಕೋದ್ಯಮಕ್ಕೆ ಬರೋದಕ್ಕೆ ನಿಮ್ಮ ಬಾಲ್ಯದ ಘಟನೆ ಕಾರಣ? ಅಂದರೆ ನಿಮ್ಮ ತಂದೆ ಹೋಗಿ ಸಂಸಾರ ನಿರ್ವಹಿಸೋದಕ್ಕೆ, ತಾವು ಪೇಪರ್ ಹಂಚೋದಕ್ಕೆ ಹೋದ್ರಿ, ಅಲ್ಲಿಂದ ತಮಗೆ ಆಸಕ್ತಿ ಬೆಳೀತು? ಖಂಡಿತವಾಗ್ಲು. ಅದಕ್ಕೆ ಆಕಾಶವಾಣಿ ಅಂತ ನನಗೆ ಟೈಟ್ಲು ಕೊಟ್ಟಿದ್ದು ಒಂದು ಆಸಕ್ತಿ ಮೂಡೋಕ್ಕೆ ಕಾರಣ ಆಯಿತು ಅಂತ ನಾನು ಭಾವಿಸ್ತೀನಿ. ಅದರಿಂದ ಎಲ್ಲರೂ ನನ್ನನ್ನು ಐಡೆಂಟಿಫೈ ಮಾಡ್ತಿದ್ರು. ಆಮೇಲೆ ಈ ಸುದ್ದಿ ಬರೆಯೋಕ್ಕೆ ಒಂಥರ ಆಸಕ್ತಿ ಕೇಳಿತು. ನಾನೇ ಬರಿತೀನಿ ಸುದ್ದಿ ಅಂತೇಳಿ ಬರೆಯೋಕ್ಕೆ ಶುರುವಾದೆ. ಅದು ಪತ್ರಿಕಾ ಕ್ಷೇತ್ರಕ್ಕೆ ನನ್ನ ಹೇಳ್ತಂತು. ನಾನು ವ್ಯಾಸಂಗ ಮಾಡಿದ್ದಕ್ಕೂ ಈ ಪತ್ರಿಕಾ ಕ್ಷೇತ್ರಕ್ಕೂ ವ್ಯತ್ಯಾಸನೇ ಇಲ್ಲ, ಬೇರೆ ಬೇರೆ. ಆದರೆ ನಾನು ಬಂದಿದ್ದು ಮಾತ್ರ ಅಂತಿಮವಾಗಿ ಪತ್ರಿಕಾ ಕ್ಷೇತ್ರಕ್ಕೆ. ನಾನು DMLT ಅಂತೇಳಿ ಲ್ಯಾಬ್ ಟೆಕ್ನಿಷಿಯನ್ ಕೋರ್ಸು ಮಾಡಿದೆ. ನಾನು ಕಂಟಿನ್ಯೂ ಆಗೋಕ್ಕೆ ನನಗೆ ಯಾಕೋ ಇಷ್ಟ ಆಗಲಿಲ್ಲ. ಈ ಕ್ಷೇತ್ರ ನನಗೆ ತುಂಬ ಸೆಳೆತ ಜಾಸ್ತಿ ಆಗಿತ್ತು. ಈ ಕ್ಷೇತ್ರದಲ್ಲೇ ಒಲವು ಮಾಡ್ಕೊಂಡು ಇದರಲ್ಲೇ ಬೆಳೆಯೋಣ ಅಂತೇಳಿ ಈ ಕ್ಷೇತ್ರಕ್ಕೆ ಮಾಡಿದೆ. ಒಂಥರ ಕೃಷ್ಣಮೂರ್ತಿಯವರು ಅದಕ್ಕೆ ಕಾರಣ ಅಂತ ಹೇಳ್ಬೋದು. ಖಂಡಿತವಾಗ್ಲು ಅವರೇ ನನಗೆ ಗಾಡ್ ಫಾದರು. ಈಗ ಮೊದಲನೇದಾಗಿ ಯಾವ ಪೇಪರ್ನಲ್ಲಿ ತಮ್ಮ ಸುದ್ದಿ ಮೊದಲ ಬಾರಿಗೆ ಪ್ರಕಟ ಆಯಿತು? ನಂದು ಜನಮಿತ್ರದಲ್ಲೇ ಸುದ್ದಿ ಪ್ರಕಟ ಆಗಿತ್ತು. ಅದು ಒಂದು ಸಿಂಗಲ್ ಕಾಲಮ್ ಸುದ್ದಿ ಪ್ರಕಟ ಆಗಿತ್ತು. ಸಂತೋಷಕ್ಕೆ
ಪರವೇ ಇರಲಿಲ್ಲ. ಯಾವ ವಿಷಯ ಬರೋದ್ರಿ ಅಂತ ಜ್ಞಾಪಕ ಇದೆ? ಅದು ಕ್ರೈಮ್ ಬಗ್ಗೆ ಹೆಚ್ಚು ಆಸಕ್ತಿ ಇತ್ತು. ಹಂಗಾಗಿ ಆಕ್ಸಿಡೆಂಟ್ ಸುದ್ದಿ ಫಸ್ಟ್ ಸಿಕ್ಕಿದ್ದು ಅದನ್ನು ಒಂದು ಚಿಕ್ಕ ಸಿಂಗಲ್ ಕಾಲಮ್ ಬರ್ಕೊಟ್ಟಿದ್ದೆ. ಆ ಸುದ್ದಿ ಪ್ರಕಟ ಆಯಿತು. ಆಮೇಲೆ ಆಕಾಶವಾಣಿ ಸುದ್ದಿಗಳು ಎಲ್ಲ ಬರೀತಿದ್ದೆ. ಆಮೇಲೆ ಎಲ್ಲ ಸುದ್ದಿಗಳ್ನು, ಎಲ್ಲ ಕ್ಷೇತ್ರದ ಸುದ್ದಿಗಳ್ನು ಬರ್ತಿದ್ದೀನಿ. ಕೃಷಿ, ಆರೋಗ್ಯ, ಅಪರಾಧ, ವೈದ್ಯಕೀಯ ಕ್ಷೇತ್ರದ್ದು ಎಲ್ಲ ಸುದ್ದಿಗಳು ಈಗ ಕಾಮನ್ ಆಗಿದೆ. ರಾಜಕೀಯ, ಈ ಥರ ಎಲ್ಲ ಸುದ್ದಿಗಳ್ನು ನಾವು ನಿರಂತರ ನೋಡ್ತಾ ಇರೋದ್ರಿಂದ ಎಲ್ಲ ಸುದ್ದಿಗಳ್ನು ಬರೆಯುವಂಥ ಶಕ್ತಿನ ರೂಢಿಸ್ಕೊಂಡಿದ್ದೀನಿ. ನಾನು ಕಳೆದ 25 ವರ್ಷಗಳಿಂದ ಕ್ಷೇತ್ರದಲ್ಲಿದ್ದೀನಿ. ನಿಮಗೆ ಆಸಕ್ತಿ ಇರೋ ವಿಚಾರ ಯಾವುದು? ಎಲ್ಲ ಥರದ ಸುದ್ದಿನೂ ಮಾಡ್ತಾ ಇದ್ದೀರಾ, ಅಂದರೆ ನೀವು ಬಹಳ ಇಷ್ಟಪಟ್ಟು ಬರೆಯೋದು ಕ್ಷೇತ್ರ ಯಾವುದು? ಬಹಳ ಇಷ್ಟಪಟ್ಟು ಬರೆಯೋ ಕ್ಷೇತ್ರ ಅಂತಂದರೆ ಸಹಜವಾಗಿ ಕ್ರೈಮ್ ಅಂತ ಅನ್ಕೋತೀನಿ. ಅದು ಕೆಟ್ಟ ಸಂದೇಶ ನೀಡುತ್ತೆ ಅನ್ನೋದಲ್ಲ, ನೊಂದವರಿಗೆ ಅದರಲ್ಲಿ ನ್ಯಾಯ ಕೊಡಿಸೋಂಥ ಒಂದು ಸದಾವಕಾಶ ಇರುತ್ತೆ. ಎಷ್ಟೋ ಜನ ಕಣ್ಣೀರಾಗ್ತಾ ಇರ್ತಾರೆ, ಒಂದು ಪೊಲೀಸ್ ಕಂಪ್ಲೇಂಟ್ ತಗೊಂಡಿರಲ್ಲ, ಅವ್ರಿಗೆ ಏನು ಮಾಡಬೇಕು ಅಂತ ಗೊತ್ತಿರಲ್ಲ. ಈ ಥರದ ಅನ್ಯಾಯಕ್ಕೊಳಗಾದವ್ರಿಗೆ ನ್ಯಾಯ ಕೊಡ್ಸೋಕ್ಕೆ ಇದೊಂದು ಅಪರಾಧ ಸುದ್ದಿಗಳು ಅಂತೇಳಿ ಅನ್ಕೋಬೋದು. ಸಾಕಷ್ಟು ಪ್ರಕರಣದಲ್ಲಿ ಸಿಕ್ಕಿದೆ, ಕೆಲವೊಂದು ಸಿಕ್ಕಿಲ್ಲ. ಅದಕ್ಕೆ ನಾನಾ ಕಾರಣಗಳಿರುತ್ತೆ, ಅದ್ರ ಬಗ್ಗೆ ಇದು ಮಾಡೋಕ್ಕೆ ಹೋಗ. ಅಪರಾಧ ಜಗತ್ತು ಅಂದರೆ ಅದಕ್ಕೆ ಅಂಡರ್ವರ್ಲ್ಡ್ ಲಿಂಕ್ ಅಂತೆ ಬೇರೆ ಬೇರೆ ಥರ ಏನೇನೋ ಇರುತ್ತೆ. ಅದಕ್ಕೆ ಅದನ್ನ ಜಾಡಿ ಹಿಡಿದು ಹೋಗೋದಿದೆಯಲ್ಲ, ಅದೊಂದು ದೊಡ್ಡ ಸವಾಲನ್ನ ಮೆಟ್ಟಿ ನಿಲ್ಲ ಅಂಥದ್ದನ್ನ ಧೈರ್ಯನ ರೂಢಿಸ್ಕೋಬೇಕು. ಅದಕ್ಕೆ ಬ್ಯಾಕ್ ಸಪೋರ್ಟ್ ಬೇಕಾಗುತ್ತೆ. ಆ ಸಂದರ್ಭದಲ್ಲಿ ನನ್ನ ಕುಟುಂಬ, ನನ್ನ ಸ್ನೇಹಿತರು ಧೈರ್ಯ ತುಂಬಿದ್ದು ನನಗೆ ಶಕ್ತಿ ಕೊಡ್ತು ಅಂತ ಭಾವಿಸ್ತೀನಿ. ನಿಮ್ಮ ಮಡದಿಯವ್ರ ಸಹಕಾರ ಕೂಡ ಇದೆಯಾ? ಹೌದು, ಖಂಡಿತವಾಗ್ಲೂ ನನ್ನ ತಾಯಿದು ಹೆಚ್ಚಿನ ಸಹಕಾರ ಇದೆ. ಎಲ್ಲ ಆದಮೇಲೆ ಆ ನೋವನ್ನ ಅಥವಾ ಆ ಭಯನ ಹೇಳ್ಕೊಂಡಾಗ ಆಗುತ್ತೆ ಅಂದಾಗ ಬಂದು ಹೇಳಿದಾಗ ಅವರು ಸ್ವಲ್ಪ ಭಯ ಬೀಳಿದ್ದು ಸಹಜ ಇತ್ತು. ಆಮೇಲೆ ಅವರು ಧೈರ್ಯ ಹೇಳೋರು, ಹಂಗಾಗಿ ಆ ಶೇರ್ ಮಾಡ್ಕೊಂಡಾಗ ನಮಗೊಂದು ಧೈರ್ಯ ಬರುತ್ತೆ ಅನ್ನೋ ಕಾರಣಕ್ಕೋಸ್ಕರ ಅವ್ರ ಕೈಲಿ ಹೇಳ್ತಾ ಇದ್ದೆ. ನಿಮಗೆ ಕ್ರೈಮೇ ಯಾಕೆ ಇಷ್ಟ ಆಗಿದ್ದು? ಕ್ರೈಮೇ ಅಂತಂದರೆ ಭಾಳಷ್ಟು ನೋಡ್ತಾ ಇದ್ವಿ. ಈಗ ಅಪಘಾತ ಆಗುತ್ತೆ, ಯಾರಿಗೂ ಪೊಲೀಸ್ನವ್ರಿಗೆ ಹೇಳ್ಬಾರ್ದು, ನಾವು ಹೇಳಿದ್ರೆ ನಮ್ಮನ್ನೇ ಸಾಕ್ಷಿ ಅಂತ ಇದು ಮಾಡ್ತಾರೆ. ಆಮೇಲೆ ಅಪರಾಧ ಜಗತ್ತಲ್ಲಿ ಅಂತಂದರೆ ಇವತ್ತು ಏನೂ ಇಲ್ಲ, ಕಷ್ಟಪಡದಲ್ಲೇ ಸುಖವಾಗಿ ಮುಂದೆ ಬಂದ್ಬಿಡ್ಬೋದು ಅನ್ನೋದು ಕೆಟ್ಟ ಭಾವನೆ ಇದೆ. ಅದು ಸಮಾಜಕ್ಕೆ ಮಾರಕ. ಅದು ಅಪರಾಧನ ನಾನು ಸಹಿಸ್ತಾ ಇರಲಿಲ್ಲ. ಅದಕ್ಕೇನಾರು ಮಾಡಿ ನ್ಯಾಯ ಒದಗಿಸ್ಬೇಕು, ಇದಕ್ಕೆ ತಪ್ಪು ಅಂತ ಖಂಡಿಸ್ಬೇಕು ಅನ್ನೋದು ಭಾವನೆ ಇದ್ದಿದ್ದರಿಂದ ಅದು ಸಹಜವಾಗಿ ಅದನ್ನ ಬೆನ್ಬೀಳ್ತಾ ಇದ್ದೆ ಅಂತ. ಅಂದರೆ ಒಂಥರ ಚಾಲೆಂಜಿಂಗ್ ಕ್ಷೇತ್ರನೇ ಅದು. ಖಂಡಿತವಾಗ್ಲು ಮಧ್ಯರಾತ್ರಿ ಹೋಗಿದ್ದು ಉಂಟು. ಇದಕ್ಕೊಂದು ಎಕ್ಸಾಂಪಲ್ ಹೇಳ್ಬೇಕು ಅಂತಂದರೆ, ಒಂದು ಪಾಮ್ ಆಯಿಲ್ ಟ್ಯಾಂಕರ್ನ ಎಲ್ಲೋ ಅನ್ಲೋಡ್ ಮಾಡಿಬಿಟ್ಟು ಅದನ್ನು ಖಾಲಿ ಟ್ಯಾಂಕರ್ನ ತಗೊಬಂದು ಒಂದು ಕೆರೆ ಒಳಗೆ ತಳ್ಳಿಬಿಟ್ಟಿದ್ರು ಇನ್ಸೂರೆನ್ಸ್ನ ಕ್ಲೈಮ್ ಮಾಡೋಕ್ಕೆ ಅಂತೇಳಿ. ಡಿಸೆಂಬರ್ ಕೊರವೆ ಚಳಿ ಅಂದರೆ ಈಗಿಂದೇನೂ ಅಲ್ಲ, ಈಗ 20 ವರ್ಷದ ಹಿಂದೆ ತುಂಬ ಚಳಿ ಇರೋದು. ಮಾಹಿತಿ ಬಂತು ತಕ್ಷಣ ಏನು ಹಿಂದೆ ಮುಂದೆ ಏನು ನೋಡ್ದಂಗೆ ಸೀದಾ ನಮ್ಮ ಫೋಟೋಗ್ರಾಫರ್ ಕರ್ಕೊಂಡು ಆ ಸ್ಪಾಟಿಗೆ ಹೋಗಿದ್ದೆ. ಅಲ್ಲಿಂದ ಹುಡುಕ್ತಾ ಹೋದಂಗೆ ಅದು ದೊಡ್ಡ ಜಾಲ ಅಂತೇಳಿ ಮಂಗಳೂರಿನಿಂದ ನಂಟಿತ್ತು ಅಂತೇಳಿ ಗೊತ್ತಾಯ್ತು. ಅದು ರಾಜ್ಯ ಮಟ್ಟದ ಸುದ್ದಿ ಆಯ್ತು. ಅದಕ್ಕೆ ವಿಜಯ ಕರ್ನಾಟಕ ಸಂಪಾದಕರುಗಳು ಸಹ ನನಗೆ ಧೈರ್ಯ ತುಂಬಿ ಮಾಡಿ ಇದು ಒಳ್ಳೆ ಸ್ಟೋರಿ ಅಂತೇಳಿ 1 ತಿಂಗಳು ನಿರಂತರವಾಗಿ ಅದನ್ನ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಏನೇನು ಅಕ್ರಮಗಳು ನಡೆಯುತ್ತೆ ಅಂತೇಳಿ ಅದನ್ನ ವರದಿನ ಬೆಂದ್ಬಿದ್ವಿ. ಪೊಲೀಸ್ನು ಕಣ್ತರಿಸಿ ಆರೋಪಿಗಳನ್ನ ಅರೆಸ್ಟ್ ಮಾಡಿದ್ರು. ಏನಂದ್ರೆ ನಮ್ಗೊಂಥರ ಅಲ್ಟಿಮೇಟ್ ಆಗಿ ಒಂದು ಸಂತೋಷ ಕೊಡೋಂಥ ವಿಚಾರ. ಆದ್ರೆ ನಿಮ್ಗೆ ಎಲ್ಲೂ ಸಮಸ್ಯೆ ಏನಾಗ್ಲಿಲ್ವಾ? ಆಗಿದೆ, ಎದುರಿಸ್ತಾರೆ, ಬೆದರಿಸ್ತಾರೆ. ನಮ್ಗೇನು ಅಂತಂದ್ರೆ ದೇವ್ರ ಮೇಲೆ, ತಂದೆ ತಾಯಿ ಮೇಲೆ ನಂಬಿಕೆ ಇರೋದ್ರಿಂದ ನಮ್ಮ ಬದುಕನ್ನ ಯಾರು ಕಿತ್ಕೊಳಕ್ಕಾಗಲ್ಲ. ನಾವು ಎಷ್ಟು ದಿವಸ ಬದುಕಬೇಕು ಅಂತೇಳಿ ಕಳಿಸಿರ್ತೀವೋ ಅಷ್ಟು ದಿವಸ ಬದುಕ್ತೀವಿ. ಹಂಗಾಗಿ ಯಾರೋ ಏನೋ ಮಾಡ್ತಾರೆ ಅಂತೇಳಿ ಎದ್ರಕೊಂಡು ಕೂತ್ಕೊಂಡ್ರೆ ನಮ್ಮ ವೃತ್ತಿ ಮಾಡೋಕ್ಕಾಗಲ್ಲ. ಆ ಕಾರಣದಿಂದ ನಾವು ಧೈರ್ಯವಾಗಿ ಮಾಡ್ತಿದ್ವಿ. ಭಯ ಅನ್ನೋದು ಇರ್ತಿತ್ತು, ಎಲ್ಲ ಏನು ಮಾಡ್ತಾರೋ ಅಂತ. ಬಟ್ ಒಂದು ನಂಬಿಕೆ, ನಾವು ಮಾಡಿರೋದು ಕರೆಕ್ಟು ಅನ್ನೋದು ನನಗೆ ದೃಢ ವಿಶ್ವಾಸ ಇದ್ರಿಂದ ಏನು ಆ ಥರದ್ದೇನು ಕಂಡು ಬರಲಿಲ್ಲ. ಈಗ ಮೊದಲಿಗೆ ತಾವು ಜನಮಿತ್ರದಲ್ಲಿ ಬರೆದ್ರಿ ಅಲ್ವಾ ಸುದ್ದಿನ? ಅದಾದ್ಮೇಲೆ ನಂತರ ಇಲ್ಲಿ ಕೆಲಸ ಮಾಡಿದ್ರಿ? ಜನಮಿತ್ರದಲ್ಲೇ ಒಂದು 10-12 ವರ್ಷ ನಾನು ಅಲ್ಲಿ ಕೆಲಸ ಮಾಡಿದೆ. ಆ ನಂತರ ನನಗೆ ವಿಜಯ ಕರ್ನಾಟಕದಲ್ಲಿ 2004ರಿಂದ ನನಗೊಂದು ಅವಕಾಶ ಸಿಕ್ತು. ಅಲ್ಲಿಂದ ನಿರಂತರವಾಗಿ ಇದುವರೆಗೂ ವಿಜಯ ಕರ್ನಾಟಕದಲ್ಲೇ ನಾನು. ಯಾವ ವಿಷಯವನ್ನ ಕುರಿತು ಬರೆಯುತ್ತಾವು? ಇಲ್ಲಿ ಜಿಲ್ಲಾ ಕೇಂದ್ರಗಳಲ್ಲಿ ಒಬ್ಬೊಬ್ಬರು ಜಿಲ್ಲಾ ವರದಿಗಾರರು ಅಂತ ಇರ್ತಾರೆ, ಮತ್ತೆ ತಾಲೂಕಿಂದ ವರದಿಗಾರರುಗಳು ಇರ್ತಾರೆ. ಜಿಲ್ಲಾ ಕೇಂದ್ರ ಅಂತಂದ್ರೆ ನಮಗೆ ಸಂಪೂರ್ಣ ಇಡೀ ಜಿಲ್ಲೆಯ ಜವಾಬ್ದಾರಿ ಇರುತ್ತೆ. ಹಂಗಾಗಿ ನಾವು ರಾಜಕೀಯನೂ ನಾವೇ ಬರಿಬೇಕು, ಕ್ರೈಮ್ ಸುದ್ದಿಗಳನ್ನು ನಾವೇ ಬರಿಬೇಕು, ಕೃಷಿದು ನಾವೇ ಬರಿಬೇಕು, ಮತ್ತು ಅರಣ್ಯ ಎಲ್ಲ ವಿಚಾರಗಳನ್ನು ನಾವೇ ಬರಿಬೇಕಾಗಿರೋದ್ರಿಂದ ಅವತ್ತು ಏನೇನು ನಮಗೆ ಸುದ್ದಿಗಳು ಸಿಗುತ್ತೋ ಅದ್ರ ಬಗ್ಗೆ ಆ ಸುದ್ದಿಗಳನ್ನ ಬರಿತಾ ಹೋಗ್ತೀವಿ. ಜನಗಳಿಗೆ ಏನು ರೀಚ್ ಮಾಡಿಸ್ಬೇಕು ಆ ಸುದ್ದಿಗಳನ್ನ ನಾವು ರೀಚ್ ಮಾಡಿಸ್ತೀವಿ. ಈಗ ತಾಲೂಕು ವರದಿಗಾರರು ಇದ್ದಾರಲ್ಲ, ಅವ್ರು ಕೊಡೋ ಸುದ್ದಿನೂ ಯಾವ್ದು ಹಾಕಬೇಕು ಹಾಕಬಾರ್ದು ಅದನ್ನೆಲ್ಲ ನೀವೇ ಫೈನಲ್ ಮಾಡೋದಾ? ಅದನ್ನು ನಾವು ಎಡಿಟ್ ಮಾಡ್ತೀವಿ. ನಾವು ಎಡಿಟ್ ಮಾಡಿ ನಮ್ಮ ಬ್ಯೂರೋ ವ್ಯಾಪ್ತಿ ಅಂತೇಳಿ ಮೈಸೂರು ಇರುತ್ತೆ, ನಾವಿಲ್ಲಿ ಎಡಿಟ್ ಮಾಡಿ ಹೋಗಿರೋದು ಫೈನಲ್ ಆಗಿರುತ್ತೆ. ಅದನ್ನು ಏನೇ ಆದರೂ ನಮಗೆ ಜವಾಬ್ದಾರಿ ಇರುತ್ತೆ. ಆ ಸುದ್ದಿಗಳನ್ನ ಆ ಥರದನ್ನ ನೋಡಿಬಿಟ್ಟು ನಾವಿಲ್ಲಿ ಫೈನಲ್ ಮಾಡಿ ಕಳಿಸ್ತೀವಿ. ಅವರು ಒಂದು ನಿರ್ಧಾರ ತಗೊಂಡು ಅಲ್ಲಿ ಪ್ರಕಟಿಸೋ ಅಂಥ ಕೆಲಸನ ಮಾಡ್ತಾರೆ. ಅಂದರೆ ನಿಮಗೆ ಭಯ ಬೀಳ್ಸೋದಕ್ಕೆ ಈ ಸುದ್ದಿ ಪ್ರಕಟ ಮಾಡಬೇಡಿ, ಮಾಡಿದ್ರೆ ಹಾಗೆ ಮಾಡ್ತೀವಿ ಹೀಗೆ ಮಾಡ್ತೀವಿ ಅಂತ ಕರೆಗಳು ಬರ್ತಾ ಇರುತ್ತಾ ಈಗಲೂ? ಕರೆಗಳು
ಪಬ್ಲಿಷ್ ಆದ್ಮೇಲೆ ಬರುತ್ತೆ. ಆಮೇಲೆ ಈಗ ಕರೆ ಮಾಡಿ ವಾಯ್ಸ್ ರೆಕಾರ್ಡ್ ಮಾಡ್ಕೋತಾರೆ, ಆಧುನಿಕ ತಂತ್ರಜ್ಞಾನ ಅಂತೇಳಿ. ಈಗೇನು ಮಾಡ್ತಾರೆ, ನೇರವಾಗಿ ಯಾರ ಕೈಲಾರು ಹೇಳ್ಸೋದು ಅಥವಾ ಇಂಡೈರೆಕ್ಟ್ ಆಗಿ ಇದು ಮಾಡೋದು, ಆ ಥರದ್ದೆಲ್ಲ ಥ್ರೆಟ್ ಇದ್ದೇ ಇರುತ್ತೆ. ಅದಕ್ಕೆ ಸಹಜವಾಗಿ ನಾವು ಹೊಂದ್ಕೊಬಿಟ್ಟಿದ್ದೀವಿ. ಅದನ್ನೆಲ್ಲ ಚಾಲೆಂಜ್ ಆಗಿ ತಗೊಂಡು ನಾವು ಸರಿ ಇದ್ದಾಗ ಏನು ಮಾಡೋಕ್ಕಾಗಲ್ಲ ಅನ್ನೋ ಕಾರಣಕ್ಕೋಸ್ಕರ ಪೊಲೀಸ್ ಸಹಕಾರ ಬೇಕಾಗುತ್ತೆ. ಫಸ್ಟ್ ನಮ್ಗೆ ಏನು ಅಂತ ಅಲ್ಲಿ ವಿಚಾರ ಅಲ್ಪ ಸ್ವಲ್ಪ ಗೊತ್ತಿರುತ್ತೆ. ಅಲ್ಲಿ ಸ್ಥಳಕ್ಕೆ ಹೋದಾಗ ನಮಗೆ ಅದು ಗ್ರೌಂಡ್ ರಿಯಾಲಿಟಿ ಗೊತ್ತಾಗೋದು, ಏನಾಗಿದೆ ಪೊಲೀಸ್ಗೆ ಯಾಕೆ ಮಾಹಿತಿ ಕೊಟ್ಟಿಲ್ಲ ಏನು ಅಂತೇಳಿ. ಬಹಳಷ್ಟು ಸಂದರ್ಭದಲ್ಲಿ ನಾವೇ ಪೊಲೀಸವ್ರಿಗೆ ಮಾಹಿತಿ ಕೊಡ್ತೀವಿ, ಈ ಥರ ಆಗಿದೆ, ಇಂಥ ಕಡೆ ಆಗಿದೆ ಅಂತೇಳಿ. ಆಗ ಅವರು ಬರ್ತಾರೆ, ಅವರು ಇನ್ವೆಸ್ಟಿಗೇಷನ್ ಅವ್ರು ಮಾಡ್ತಾರೆ. ಜನಗಳು ಮೀಡಿಯಾದವ್ರ ಹತ್ರ ಹೆಚ್ಚು ಓಪನ್ ಅಪ್ ಆಗಿ ಮಾತಾಡ್ತಾರೆ, ಎಲ್ಲ ವಾಸ್ತವಾಂಶನೂ ಹೇಳ್ತಾರೆ. ಅವರು ಒಬ್ಬರ ಹತ್ರ ಅಲ್ಲ, 4-6 ಜನರ ಹತ್ರ ಕೇಳಬೇಕು. ಆಗ ವಾಸ್ತವಾಂಶ ಏನೊಂದು ಬರುತ್ತೆ, ಅದನ್ನ ನಾವು ರಿಪೋರ್ಟ್ ಮಾಡ್ತೀವಿ. ಈ ಜನಗಳು ಕೂಡ ಸಹಾಯ ಮಾಡ್ತಾರೆ ನಿಮಗೆ. ಈಗ ಎಲ್ಲ ಒಂದು ಕ್ರೈಮ್ ಆಗಿರುತ್ತೆ, ನೀವು ಹೋಗಿ ಅಲ್ಲಿ ವಿಚಾರಣೆ ಎಲ್ಲ ಮಾಡ್ತೀರಲ್ಲ ಪೇಪರ್ನವರಾಗಿ. ಕೆಲವರು ಧೈರ್ಯವಾಗಿ ಹೇಳ್ತಾರೆ, ಕೆಲವರು ನಮ್ಮ ಹೆಸರು ಹಾಕ್ಬೇಡಿ, ಮಾಹಿತಿ ತಗೊಳ್ಳಿ ಅಂತ ಹೇಳ್ತಾರೆ. ಫಸ್ಟು ನಾವು ಮಾಡಬೇಕಾಗಿರೋದು ಕರ್ತವ್ಯ ಅಂತಂದರೆ ಜನಗಳನ್ನ, ಯಾರೇ ಪೊಲೀಸರಾಗಲಿ ಪತ್ರಕರ್ತರಾಗಲಿ, ಜನಗಳನ್ನ ವಿಶ್ವಾಸಕ್ಕೆ ತಗೋಬೇಕು. ಅವರಲ್ಲಿ ಒಂದು ನಂಬಿಕೆ ಮೂಡಿಸ್ಬೇಕು. ಇದರಿಂದ ಏನು ಸಮಸ್ಯೆ ಆಗಲ್ಲ, ನೀವು ಧೈರ್ಯವಾಗಿ ಹೇಳಿ ಏನು ಸಮಸ್ಯೆ ಇದೆ ಅಂತ ಹೇಳಿದಾಗ ಅವರು ಸಹಜವಾಗಿ ಹೇಳ್ತಾರೆ. ಆ ವಿಶ್ವಾಸಕ್ಕೆ ತಗೊಂಡಾಗ ನಾವು ಏನು ಅವ್ರನ್ನ ಸೇಫ್ ಮಾಡೋದಾಗಲಿ, ನಾವು ಸುದ್ದಿ ಮಾಡೋದಾಗಲಿ, ಎರಡನ್ನೂ ಬ್ಯಾಲೆನ್ಸ್ ಆಗಿ ಮಾಡಿದಾಗ ಅದು ಒಂದು ರಿಯಾಲಿಟಿ ಕೊಡ್ಬೋದು ಅಂತ ಅನ್ಸುತ್ತೆ. ಪತ್ರಿಕಾ ಕ್ಷೇತ್ರ ಹಿಂದಿನಂತಿಲ್ಲ, ಇವತ್ತೊಂದು ದೊಡ್ಡ ಸವಾಲಾಗಿ ಇದೆ. ಪ್ರತಿ ಕ್ಷಣವೂ ಇವತ್ತು ಆಧುನಿಕ ಜಗತ್ತಲ್ಲಿ ಅಂಗೈಯಲ್ಲೇ ಮಾಹಿತಿ ಸಿಗುತ್ತೆ ಅನ್ನೋದಾದ್ರೂ ಮುದ್ರಣ ಮಾಧ್ಯಮದ ಕ್ಷೇತ್ರದಲ್ಲಿ ದೊಡ್ಡ ಸವಾಲಿದೆ. ನಾವೇನಾದ್ರೂ ವಾಸ್ತವಾಂಶನೇ ಕೊಡೋದು, ಅದರಿಂದ ಆಚೆಗೆ ಏನು ಕೊಡೋಕ್ಕಾಗಲ್ಲ. ಪತ್ರಿಕೆಗಳ ಬಗ್ಗೆ ವಿಶ್ವಾಸ ಮೂಡಿದೆ ಅಂದ್ರೆ ಅದರಲ್ಲಿ ನಿಜ ಇರುತ್ತೆ ಅಂತ. ಆಮೇಲೆ ಎಲ್ಲಾ ಕ್ಷೇತ್ರದಲ್ಲೂ ಈ ಪತ್ರಿಕೆಗಳು ಚಾಪ್ ಮೂಡಿಸ್ತವೆ. ಬೇಸಿಗೆ ಕಾಲದಲ್ಲಿ ಕುಡಿಯೋ ನೀರಿರಲ್ಲ, ಎಲ್ಲಿ ಕುಡಿಯೋ ನೀರಿಲ್ಲ, ಜಲಾಶಯ ಬತ್ತಿದೆಯಾ ಅಂತ ಬರಿತೀವಿ. ಈಗ ಕೃಷಿ ರೈತರಿಗೆ ಬೆಲೆ ಸಿಕ್ಕಿಲ್ಲ, ಅದನ್ನು ಬರಿತೀವಿ. ಅವರು ಜಮೀನಿಗೆ ಆಕಸ್ಮಿಕವಾಗಿ ಬೆಂಕಿ ಬೀಳುತ್ತೆ, ರೈತ ಸಂಕಷ್ಟದಲ್ಲಿದ್ದಾನೆ ಅಂತ ಸುದ್ದಿ ಬರಿತೀವಿ. ಆರೋಗ್ಯ ಇಲಾಖೆಯಲ್ಲಿ ಹಾಸ್ಪಿಟಲ್ಗಳಲ್ಲಿ ವ್ಯವಸ್ಥೆ ಸರಿ ಇಲ್ಲ ಅಂತ ಬರಿತೀವಿ, ಸರಿ ಇದ್ರೆ ಸರಿ ಅಂತ ಬರಿತೀವಿ. ಈ ಥರ ಎಲ್ಲ ಕ್ಷೇತ್ರಗಳಲ್ಲೂ ಪೊಲೀಸ್ನವರು ನಿಗದಿತ ಸಮಯಕ್ಕೆ ಬಂದಿಲ್ಲ ಅಂತ ಅವ್ರನ್ನ ಹಾಕೊಂಡು ಬರಿತೀವಿ. ಈ ಥರದ್ದೆಲ್ಲ ಇರೋದ್ರಿಂದ ಅದು ಜನಪರವಾಗಿ ಇರೋದ್ರಿಂದ ನಮಗೆ ಅದು ಜನಗಳು ಮೆಚ್ಕೋತಾರೆ ಅದನ್ನು ಸುದ್ದಿಗಳನ್ನ. ಹಂಗಾಗಿ ಪತ್ರಿಕಾ ಕ್ಷೇತ್ರ ಇವತ್ತು ನಂಬಿಕೆ ಉಳಿಸ್ಕೊಂಡಿದೆ ಅಂತೇಳಿ. ಓದುಗರು ಇದ್ದಾರೆ ಇವತ್ತಿಗೂ. ಆದರೆ ಏನಾಗಿದೆ, ಶಿಕ್ಷಣ ಕ್ಷೇತ್ರದಲ್ಲಿ ಬರೀ ಪಠ್ಯ ಪುಸ್ತಕಗಳಿಗೆ ಹೆಚ್ಚಿನ ಮಹತ್ವ ಕೊಡ್ತಾ ಇದೆ. ಅದ್ರ ಹೊರತಾಗಿ ಸಾಮಾಜಿಕ ಜವಾಬ್ದಾರಿ ಏನು, ಪತ್ರಿಕೆಗಳು ಏನಕ್ಕೆ ಓದಬೇಕು, ನಮಗೆ ಅದರಿಂದ ಏನು ಸಾಮಾಜಿಕವಾಗಿ ನಮಗೇನು ತಿಳುವಳಿಕೆ ಮೂಡುತ್ತೆ ಅನ್ನೋದನ್ನು ನಾವು ಇನ್ನೂ ಶಾಲೆಗಳ ಹಂತದಲ್ಲಿ ಮೂಡಿಸ್ಬೇಕಾಗಿದೆ. ಅದು ವಿದ್ಯಾರ್ಥಿಗಳ ದಿಸೆಯಲ್ಲಿ ಓದುವ ಹವ್ಯಾಸ ಕಲಿಯಬೇಕು ಮತ್ತು ಬರೆಯೋ ಹವ್ಯಾಸನೂ ಕಲಿಬೇಕು. ಅದು ಇನ್ನು ಫ್ಯೂಚರಲ್ಲಿ ಅವ್ರಿಗೆ ಯಾವುದೋ ಸಂದರ್ಶನಕ್ಕೆ ಹೋದಾಗಲೋ ಯಾವುದೋ ಅವ್ರಿಗೆ ಜನರಲ್ ನಾಲೆಡ್ಜ್ ಇಂಪಾರ್ಟೆಂಟ್ ಆಗುತ್ತೆ. ಅದು ತುಂಬ ಈ ಥರ ಪತ್ರಿಕೆಗಳು ಓದೋದ್ರಿಂದ, ಕೇಳೋದ್ರಿಂದ, ನ್ಯೂಸ್ ಕೇಳೋದ್ರಿಂದ ಅದರಿಂದ ತುಂಬ ಹೆಲ್ಪ್ಫುಲ್ ಆಗುತ್ತೆ ಅಂತ ಭಾವಿಸ್ತೀನಿ. ತಂದೆ ತಾಯಿಗೆ ಪತ್ರ ಬರೆಯೋದು, ಅದರಲ್ಲಿ ಪ್ರೀತಿ ಪ್ರೇಮ ಎಲ್ಲದನ್ನೂ ನಾವು ಎಕ್ಸ್ಪೋಸ್ ಮಾಡ್ಬೋದಿತ್ತು. ಅದು ಅಂಚೆ ಡಬ್ಬಕ್ಕೆ ಹಾಕೋದು, ನಾವು ಬರೆದು ಅದು ತಂದೆ ತಾಯಿ ಸೇರೋದು, ಅವರು ಓದಿ ಸಂತೋಷ ಪಡೋದು, ಅದು ಇದೆಯಲ್ಲ, ಆ ಥರದ್ದು ಇವತ್ತು ಕಳ್ಕೊಂಬಿಟ್ಟಿದ್ದೀವಿ ಎಲ್ಲ. ಅದೊಂದು ಬಾಂಧವ್ಯ ಇದು ಬೇಕು ಅಂದರೆ ಎಷ್ಟೋ ಜನ ಇವತ್ತಿಗೂ ಆ ಪತ್ರಗಳನ್ನ ಇಟ್ಕೊಂಡಿದ್ದಾರೆ. ನನ್ನ ಮಗ ಬರೆದಿದ್ದು, ನನ್ನ ಮಗಳು ಬರೆದಿದ್ದು ಅನ್ನೋದು ಪತ್ರಗಳನ್ನ ಇಟ್ಕೊಂಡಿದೆ. ಆ ಥರ ಶೈಲಿನೂ ಕಲಿಸ್ದಂಗೆ ಆಗ್ತಿತ್ತು, ಒಂದು ಪ್ರೀತಿನೂ ವೃದ್ಧಿಸ್ದಂಗೆ ಆಗ್ತಿತ್ತು. ಅಂದ್ರೆ ಗೌರವ ಎಲ್ಲ ತೋರಿಸೋದು. ಈಗ ಒಕ್ಕಣೆ ಎಲ್ಲ ಇರೋದು, ಈಗ ಅಪ್ಪ ಅಮ್ಮಂಗೆ ಒಂಥರ ಪತ್ರ ಬರಿತಿದ್ವಿ, ಅದೇ ಶಾಲಾ ಮುಖ್ಯೋಪಾಧ್ಯಾಯರಿಗೆ ರಜಾ ಕೋರಿ ಪತ್ರ ಬರಿತಾ ಇದ್ದಿದ್ ರೀತಿ ಬೇರೆ. ಈಗ ನಮ್ಮ ವಿದ್ಯುತ್ ಕಂಬ ಸರಿ ಇಲ್ಲ, ಅದನ್ನ ಸರಿ ಮಾಡಿ ರಿಪೇರಿ ಮಾಡೋದಕ್ಕೆ ಯಾವ ತರ ಬರಬೇಕು, ಪ್ರತಿಯೊಂದು ವಿಷಯಕ್ಕೂ ಅದರದೇ ಆದ ರೀತಿನಲ್ಲಿ ಬರೀತಾ ಇದ್ವಿ. ಖಂಡಿತ ಒಂದು ಅವ್ರಿಗೆ ಜನರಲ್ ನಾಲೆಡ್ಜು ಮೋಸ್ಟ್ ಇಂಪಾರ್ಟೆಂಟು. ಅದನ್ನ ನಾವು ಬೆಳೆಸಬೇಕು ಅಂದರೆ ನಾವು ಪತ್ರಿಕೆ ಓದೋದು. ಇವತ್ತು ಆಕಾಶವಾಣಿಯಲ್ಲಿ ಬರ್ತಿದ್ದ ಕಾರ್ಯಕ್ರಮಗಳಿಗೆ ಹಿಂದೆ ನಾವು ಪೋಸ್ಟ್ ಮಾಡ್ತಿದ್ವಿ, ಇಂಥ ನೆಚ್ಚಿನ ಹಾಡುಗಳಿಗೆ ಅಂತೇಳಿ ಇವತ್ತು ಇದೆ ವ್ಯವಸ್ಥೆ. ಅದನ್ನ ಕಾಯ್ಕೊಂಡು ಕೂರ್ತಿದ್ವಲ್ಲ, ಆ ಕೂತುವಲ್ಲ ಅದು ಬಂದಾಗ ಪಡ್ತಿದ್ದಂಥ ಸಂತೋಷ ಅದೆಲ್ಲ ಇದೆಯಲ್ಲ, ಅದೊಂದು ಜೀವನ ಪರ್ಯಂತ ಸಂತೋಷ ನೀಡೋಂಥದ್ದು. ಅದು ಇವತ್ತಿಗೂ ಆಗಬೇಕು ಅಂತೇಳಿ ಅನ್ಸುತ್ತೆ. ಹೌದು, ನೀವು ಹೇಳ್ದಾಗೆ ಆ ಪತ್ರ ಬರೆಯೋ ಖುಷಿನೇ ಬೇರೆ. ಖುಷಿನೇ. ಈಗ ಆನ್ಲೈನ್ನಲ್ಲೇ ನಾವು ಸುದ್ದಿಗಳನ್ನೆಲ್ಲ ನೋಡ್ತೀವಲ್ಲ, ಅವಾಗ ಪೇಪರ್ ಹಿಂದೆ ಉಳಿತು ಅಂತ ಅನ್ಸಲ್ವ? ಅಂದ್ರೆ ಪೇಪರ್ ಸುದ್ದಿ ನಾಳೆ ಬೆಳಿಗ್ಗೆವರೆಗೆ ಕಾಯ್ಬೇಕು. ಇವತ್ತು ಬೆಳಿಗ್ಗೆ ಆಗಿದ್ದು ಸಂಜೆ ಏನಾದರೂ ಆದ್ರೆ ತಕ್ಷಣ ನಾವು ಟಿವಿನಲ್ಲಿ ನೋಡ್ಬಿಡ್ತೀವಿ. ಇಲ್ಲ, ಆ ಥರದ್ದೆಲ್ಲ ಆಗಲ್ಲ. ಅದು ಏನಂದ್ರೆ ನೀವು ಟಿವಿಗಳಲ್ಲಿ ನೋಡೋದು ಸಂಕ್ಷಿಪ್ತ ಅಷ್ಟೇ. ಇದು ನಾವೇನು ಮಾಹಿತಿ ಕೊಡಬೇಕು ಅದನ್ನ ಸಂಪೂರ್ಣವಾಗಿ ಸಮಗ್ರವಾದ ಸುದ್ದಿ ಕೊಡಬೇಕು ಅಂತಂದ್ರೆ ಪೇಪರ್ನೇ ನೋಡ್ಬೇಕಾಗುತ್ತೆ. ನಮಗೂ ಅಷ್ಟೇ, ನಾವು ಎಲ್ಲಾ ಸುದ್ದಿಗಳು ಗೊತ್ತಿರುತ್ತೆ, ಆದ್ರೆ ಬೆಳಗ್ಗೆ ಎದ್ದು ಪೇಪರು ಮನೆಗೆ ಬರೋದಕ್ಕೆ ಎಷ್ಟೊತ್ತಿಗೆ ಬರುತ್ತೆ ಅಂತ ನೋಡ್ಕೊಂಡು ಆ ಪೇಪರ್ ಹಿಡಿಯೋದಿದೆಯಲ್ಲ, ಅದೇ ಒಂಥರ ರೋಮಾಂಚನ. ಅದು ಖಂಡಿತ ನಿಜ. ಹೌದು. ಈಗಿನ ಮಕ್ಕಳು ಪೇಪರ್ ಓದ್ತಾರೆ ಅಂತ ಅನ್ಸುತ್ತಾ? ಸಮ್ ಪರ್ಸೆಂಟೇಜ್ ಇದ್ದಾರೆ ಆ ಥರ ಪೋಷಕರು ಅವ್ರನ್ನ ಮಕ್ಕಳಿಗೆ ಹವ್ಯಾಸ ಮೂಡಿಸಿರೋಂಥದ್ದು ಇದ್ದಾರೆ, ಆದರೆ ಅದು ತುಂಬ ಕಮ್ಮಿ ಅಂತ ಅನಿಸುತ್ತೆ. ಈಗ ಯುವ ಬರಹಗಾರರಿಗೆ ಏನು ಹೇಳ್ತೀರಾ ತಾವು? ಯುವ ಬರಹಗಾರರು ಅವರು ಕನ್ನಡದ ಮೇಲಿನ ಪ್ರೀತಿನ ಹೆಚ್ಚಿಸ್ಕೋಬೇಕು. ಯಾವುದೇ ಭಾಷೆ ಇರಲಿ, ಭಾಷೆ ಎಲ್ಲರಿಗೂ ಅಗತ್ಯನೇ, ಆದರೆ ಅವ್ರಿಗೆ ಯಾವ ಭಾಷೆಯಲ್ಲಿ ಹಿಡಿತಾ ಇರುತ್ತೋ
ಆ ಭಾಷೆಯಲ್ಲಿ ಅವರು ಪರಿಪೂರ್ಣ ಪಕ್ವವಾಗಿ ಅದರಲ್ಲಿ ಅವ್ರದ್ದೇ ಆದ ಒಂದು ಕೊಡುಗೆನ ಕೊಡ್ತಾ ಹೋಗ್ಬೇಕು. ಯಾವುದೇ ಕ್ಷೇತ್ರದಲ್ಲಿ ಆ ಕ್ಷೇತ್ರಕ್ಕೆ ಅವರು ಬರೆಯೋದು ಅಭ್ಯಾಸ ಮಾಡ್ಕೊಂಡ್ರೆ ಅದು ಅಂತಿಮವಾಗಿ ಒಂದು ಒಳ್ಳೆಯ ಉತ್ತಮ ಲೇಖನ ಬರೆಯೋಕ್ಕೆ ಸಾಧ್ಯ ಆಗುತ್ತೆ. ಅದು ಬರೆದಾಗ ನಮಗೂ ಸಹ ಅದೊಂದು ಡಾಕ್ಯುಮೆಂಟ್ರಿ, ಅದು ಲೈಫ್ ಲಾಂಗ್ ಉಳಿಯೋಂಥದ್ದು. ಅದು ಬರೆಯೋದ್ರಿಂದ ತುಂಬ ಸಂತೋಷ ಕೊಡುತ್ತೆ. ಅದು ಪತ್ರಿಕೋದ್ಯಮ ಅನ್ನೋದು ಕೋರ್ಸೇ ಇದೆ, ಆ ಜರ್ನಲಿಸಮಲ್ಲಿ ಹೇಳ್ಕೊಟ್ಟಿರ್ತಾರೆ. ನಾನು ಪತ್ರಿಕೋದ್ಯಮ ಕೋರ್ಸ್ ಮಾಡಲಿಲ್ಲ, ನನಗೆ ಈ ಅನುಭವನೇ ನನಗೆ ಪತ್ರಿಕೋದ್ಯಮದ ಕ್ಷೇತ್ರಕ್ಕೆ ತಗೊಬಂತು. ಪತ್ರಿಕೋದ್ಯಮ ಕ್ಷೇತ್ರಕ್ಕೆ ಬಂದ ಮೇಲೆ ನಾವು ವ್ಯಾಸಂಗ ಮಾಡೋದು ಅದು ನಮಗೆ ಒಂದು ದೃಢೀಕರಣ, ವ್ಯಾಸಂಗ ಮಾಡಿದ್ದಾರೆ ಅಂತ. ವಾಸ್ತವವಾಗಿ ಅಲ್ಲಿ ನಾವು ಕೆಲಸ ಮಾಡೋದಿದೆಯಲ್ಲ, ಅದು ಅಲ್ಲಿ ಕಲಿಯೋದು ತುಂಬ ಇರುತ್ತೆ. ಪ್ರತಿನಿತ್ಯ ಹೊಸ ಹೊಸ ವಿಚಾರಗಳು, ಹೊಸ ಸಂಗತಿಗಳು ಉಟ್ಕೊಳ್ತಾ ಇರುತ್ತೆ. ಪತ್ರಿಕಾ ಕ್ಷೇತ್ರ ಅಂತಂದರೆ ಅದನ್ನು ತುಂಬ ನಾವು ಮೈಂಡ್ ಅಪ್ಲೈ ಮಾಡಬೇಕು, ಅದಕ್ಕೆ ಪೂರ್ತಿ ಡೀಪಾಗಿ ಇಳಿಬೇಕು. ಒಂದೊಂದು ಅಕ್ಷರನ್ನು ಬರಿಬೇಕಾದ್ರೂ ತುಂಬ ಎಚ್ಚರಿಕೆಯಿಂದ ಬರೆದು ಅದನ್ನು ಕೊಡೋದಿದೆಯಲ್ಲ, ಅದು ದೊಡ್ಡ ಸವಾಲು. ಅದು ಇಲ್ಲಿ ಯಾವುದು ಅತಿಶಯೋಕ್ತಿ ಮಾಡೋ ಹಾಗಿಲ್ಲ, ಏನು ವಿಷಯ ಇದೆಯೋ ಅದನ್ನೇ ಬರೀಬೇಕು, ಅಷ್ಟೇ ಬರೀಬೇಕು, ಅಷ್ಟೇ ನಿಜ ಇರಬೇಕು ನಿಮ್ಮ ಕ್ಷೇತ್ರದಲ್ಲಿ. ಖಂಡಿತವಾಗ್ಲು ಯಾವುದಕ್ಕೆ ಪ್ರಿಯಾರಿಟಿ ಕೊಡಬೇಕು, ಎಷ್ಟು ವರ್ಡ್ಸ್ ಬರೀಬೇಕು ಅನ್ನೋದೆಲ್ಲ ಇರುತ್ತೆ. ಈಗ ಚುನಾವಣಾ ಸಂದರ್ಭ, ರಾಜಕೀಯ ಸ್ಟೋರಿ ಬರೀಬೇಕು, 300ರಿಂದ 350 ವರ್ಡ್ಗೆ ಸೀಮಿತಗೊಳಿಸ್ಬೇಕು. ಅದು ಆ ಥರ ಎಲ್ಲ ರೂಲ್ಸ್ ಇದೆಯಾ? ಖಂಡಿತವಾಗ್ಲೂ ಇದೆ, ಖಂಡಿತವಾಗ್ಲೂ ಇದೆ. ಅದರಿಂದ ಆಚೆಗೆ ಹೋಗಂಗಿಲ್ಲ. 300 ವರ್ಡ್ಗಿಂತ ಜಾಸ್ತಿ ಕೊಟ್ಟರೆ ಅದು ಜಾಗ ಸಿಗಲ್ಲ. ಎಲ್ಲ ಸುದ್ದಿಗಳ್ನು ಸುಮ್ಮನೆ ಬೋಧಿಸ್ಕೊಂಡು ಹೋದ್ರೆ ಶಾರ್ಟ್ ಅಂಡ್ ಸ್ವೀಟ್ ಆಗಿರಬೇಕು ಅನ್ನೋ ಕಾರಣಕ್ಕೋಸ್ಕರ ಅರ್ಥಗರ್ಭಿತವಾಗಿರಬೇಕು. ಅದು ಓದೋರು ಕುತೂಹಲ ಕೇಳಿಸ್ಬೇಕು ಅನ್ನೋ ದೃಷ್ಟಿಲಿ ಇಷ್ಟೇ ವರ್ಡ್ ಬರೀಬೇಕು ಅಂತಿರುತ್ತೆ. ಅಷ್ಟನ್ನ ಕರೆಕ್ಟಾಗಿ ನಾವು ಮೈಂಡ್ ಪ್ರಿಪೇರ್ ಮಾಡ್ಕೊಂಡು ಅಷ್ಟು ಅಕ್ಷರಕ್ಕೆ ವರ್ಡ್ಗೆ. ಆಮೇಲೆ ಈಗ ಪತ್ರಿಕೆನಲ್ಲಿ ಮೊದಲನೇ ಪೇಜಲ್ಲಿ ಇಂಥ ಸುದ್ದಿನೇ ಇರಬೇಕು, ಬಲಗಡೆ ಇಷ್ಟು ಸುದ್ದಿ ಇರಬೇಕು, ಎಡಗಡೆ ಇಷ್ಟು, ಈ ಕಾಲಮ್ ಇಷ್ಟು, ಆ ಥರ ಎಲ್ಲ ಇದೆಯಾ? ರೂಲ್ಸ್ಗಳಿದೆಯಾ? ಖಂಡಿತವಾಗ್ಲೂ ಇರುತ್ತೆ. ಲೀಡ್ ಐಟಮ್ ಯಾವುದನ್ನು ತಗೋಬೇಕು, ಅದು ನಮ್ಮದು ಕೇಂದ್ರ ಕಚೇರಿ ಬೆಂಗಳೂರಲ್ಲಿ ಇರೋದು. ಬೆಂಗಳೂರಲ್ಲಿ ಸಂಜೆ ಮತ್ತು ಬೆಳಗ್ಗೆ ಎಲ್ಲ ಮೀಟಿಂಗ್ ನಡೀತಾ ಇರುತ್ತೆ. ಹಿರಿಯ ಸಂಪಾದಕರುಗಳೆಲ್ಲ ಇದು ಮಾಡ್ತಾರೆ. ನಾವು ಆ ಕ್ಷಣದ್ದು ಸುದ್ದಿ ಈ ಥರ ಆಗಿದೆ ಅಂತೇಳಿ ಕಳಿಸ್ತಾ ಇರ್ತೀವಿ. ಹಂಗಾಗಿ ಯಾವ ಸುದ್ದಿ ಇಂಪಾರ್ಟೆಂಟ್ ಅಂತೇಳಿ ಅಲ್ಲೊಂದು ಮೀಟಿಂಗ್ ನಡೆಯುತ್ತೆ. ಫೈನಲ್ ಆಗಿ ಫ್ರಂಟ್ ಪೇಜಿಗೆ ಯಾವ್ದು ಬರಬೇಕು, ಆಲ್ ಎಡಿಷನ್ಗೆ ಯಾವ್ದು ಬರಬೇಕು ಅಂತೇಳಿ ಡಿಸೈಡ್ ಆಗುತ್ತೆ. ಇಲ್ಲಿ ನಮ್ಮ ಹಾಸನ ಅಂತೇಳಿ ಜಿಲ್ಲೆಯ ಸುದ್ದಿಗಳನ್ನ ಸಂಸಕ್ಕೆ ಯಾವ್ದಿದೆ ಅದ್ರದ್ದು ಅಷ್ಟೇ, ಅದನ್ನು ಆಲ್ಮೋಸ್ಟ್ ಅಲ್ಲಿ ಇಲ್ಲೇ ಇದಾಗಿರುತ್ತೆ. ಅದನ್ನು ಪ್ರಮುಖ ಸುದ್ದಿಗಳು ಯಾವುದ್ಯಾವುದು ಅಂತೇಳಿ ನಾವು ಇವತ್ತಿನ ಸುದ್ದಿನ ನಾಳೆ ಕೊಡೋಕ್ಕಾಗಲ್ಲ. ಎಷ್ಟೇ ವರ್ಕ್ ಲೋಡ್ ಇರಲಿ, ಎಷ್ಟೊತ್ತೇ ಆಗಿರಲಿ, ಅದನ್ನು ನಾವು ಅವತ್ತಿನ ಸುದ್ದಿನ ಮುಗಿಸ್ಬೇಕು. ಈಗ ರಾತ್ರಿ ಏನೋ ಒಂದು ಆಗಿರುತ್ತೆ, ಇವತ್ತು ರಾತ್ರಿ ನೀವು ಎಲ್ಲ ರೆಡಿ ಮಾಡ್ಕೊಂಡ್ಬಿಟ್ಟಿರ್ತೀರ, ಅಂದರೆ ಇಂತಿಂಥದ್ದು ಮುಂಚೆನೇ ಡಿಸೈಡ್ ಆಗಿರುತ್ತಲ್ಲ, ಆಗ ಏನು ಮಾಡ್ತಾರೆ? ಈಗ ಇದು ಇಂಪಾರ್ಟೆಂಟ್ ನ್ಯೂಸ್, ಬೆಳಗ್ಗೆ ಫಸ್ಟ್ ಹೋಗಲೇಬೇಕು ಪೇಪರ್ಗೆ, ಅವಾಗ ಯಾವುದೋ ಒಂದು ಸುದ್ದಿ ತೆಗೆದು ಇದನ್ನು ಹಾಕೊಳ್ತಾರೆ. ಅದಕ್ಕೆ ಡೆಡ್ ಲೈನ್ ಅಂತೇಳಿ ನಮಗೊಂದು ನಿಗದಿತ ಸಮಯ ಕೊಟ್ಟಿರ್ತಾರೆ. ಆ ಸಮಯದೊಳಗೆ ಏನಾರ ಆದರೆ ಆ ಸಮಯಕ್ಕೆ ನಾವು ಅವ್ರಿಗೆ ಆಫೀಸ್ಗೆ ಅಲರ್ಟ್ ಮಾಡಿ ಈ ಥರ ಸುದ್ದಿ ಕೊಡ್ತೀನಿ ಅಂತೇಳಿ ಅದನ್ನು ಮಾಡ್ಸೋಕ್ಕೆ ಅವಕಾಶ ಇರುತ್ತೆ. ಅದನ್ನ ಕೊಡ್ಬೋದು. ರಾತ್ರಿ 11:30 ತನಕ ಟೈಮ್ ಇರುತ್ತೆ ಆಲ್ ಎಡಿಷನ್ಗೆ. ನಮ್ಮ ಹಾಸನ ಜಿಲ್ಲೆಗೆ ಬರೋದಕ್ಕೆ ಬೇರೆ ಬೇರೆ ಕಡೆ ಹೋಗೋದಕ್ಕೂ ಸಮಯ ಇರುತ್ತೆ. ರಾತ್ರಿ 1 ಗಂಟೆ ತನಕ ಎಲ್ಲ ಟೈಮ್ ಇರುತ್ತೆ. ಅಂಥ ಸುದ್ದಿಗಳನ್ನ ಕೊಡ್ತೀವಿ. ಯಾವುದೇ ಸುದ್ದಿ ಆಗಲಿ ನಮ್ಮ ರಾಜ್ಯದ್ದು ಬೆಂಗಳೂರು ಮೈನ್ ಆಫೀಸ್ ಅಲ್ವಾ? ಈಗ ನಮ್ಮ ಹಾಸನ ಅಂದ್ರಲ್ಲ, ಅದು ಅಲ್ಲಿ ನಾವಿದ್ದೀನಿ. ನಮ್ಮ ಬ್ಯೂರೋ ಚೀಫ್ ಅಂತೇಳಿ ಮೈಸೂರಲ್ಲೂ ಇದ್ದಾರೆ. ಅದು ಒಂದು 5 ಜಿಲ್ಲೆ ಸೇರಿಸ್ಬಿಟ್ಟು ಅಲ್ಲಿಗೊಂದು ಸೆಂಟರ್ ಅಂತ ಹೇಳಿ ಮಾಡಿರ್ತೀವಿ. ಅಲ್ಲಿಗೆ ನಾವು ಇದು ಮಾಡ್ತೀವಿ. ಮತ್ತು ಬೆಂಗಳೂರಿಗೂ ಕಾಂಟ್ಯಾಕ್ಟ್ ಇರುತ್ತೆ. ಅಲ್ಲಿ ಸಂಪಾದಕರುಗಳು, ಸಹ ಸಂಪಾದಕರುಗಳು ಅಂತ ಒಂದು ದೊಡ್ಡ ಸಮುದ್ರ ಇದ್ದಂಗೆ ಅದು. ಇಡೀ ವ್ಯವಸ್ಥೆ ಸಿಸ್ಟಮು ಎಲ್ಲ ಇರುತ್ತೆ ಅಲ್ಲಿ. ಅವರು ರಾಜಕೀಯ ಬಿಟ್ಟು ಅಂತ ಒಂದು ಸಾಹಿತ್ಯ ಕ್ಷೇತ್ರ, ಆ ಥರದ್ದೆಲ್ಲ ಸಪ್ರೇಟ್ ವಿಂಗೇ ಇರುತ್ತೆ. ಅವ್ರುಗಳೆಲ್ಲ ಕಾಂಟ್ಯಾಕ್ಟಲ್ಲಿ ಇರುತ್ತೆ. ಅವರೆಲ್ಲ ಏನೇನು ಅಂತೇಳಿ ಡೀಟೇಲ್ಸ್ ತಗೋತಾ ಇರ್ತಾರೆ. ಅವರು ಮಾರ್ಗದರ್ಶನ ಮಾಡ್ತಾರೆ. ಹಂಗಾಗಿ ಒಂದು ಟೀಮ್ ವರ್ಕ್. ಪ್ರತಿದಿನ ಅಪ್ಡೇಟ್ ಆಗ್ತಾನೆ ಇರಬೇಕಲ್ವಾ? ಖಂಡಿತವಾಗ್ಲು. ಈ ಕ್ಷೇತ್ರನೇ ಹಾಗೆ. ಪೇಪರ್ನ ನಾವು ಓದಲಿಲ್ಲ ಅಂದರೆ ನಾವೇನು ಮಾಡೋಕ್ಕಾಗಲ್ಲ. ಯಾವುದೇ ಪತ್ರಿಕೆ ಇರಲಿ, ನಾವು ಸಹಜವಾಗಿ ನಮ್ಮ ಕಚೇರಿಗೆ ಎಲ್ಲ ಪತ್ರಿಕೆಗಳು ಬರುತ್ತೆ. ನಾವು ಬರ್ದಿರೋದು ಮತ್ತು ಬೇರೆ ಪತ್ರಿಕೆಯವ್ರು ಬರ್ದಿರೋದು ಎರಡನ್ನೂ ನೋಡಿದಾಗ ಅದರಿಂದ ತಿಳ್ಕೊಳ್ಳೋದಿರುತ್ತೋ, ನಾವು ಬರ್ದಿರೋದು ಸರಿ, ಎರಡೂ ತುಲನೆ ಮಾಡೋಕ್ಕೆ ಒಂದು ಅವಕಾಶ ಇರುತ್ತೆ. ಸರಿ ತಪ್ಪು ಅನ್ನೋದು ತಕ್ಷಣ ಗೊತ್ತಾಗ್ಬಿಡುತ್ತೆ. ನಾವು ಇಷ್ಟು ವರ್ಷ ಸರ್ವಿಸ್ ಮಾಡಿದೀವಿ ಅಂತ ಇಂಪಾರ್ಟೆಂಟ್ ಅಲ್ಲ. ಪ್ರತಿ ದಿವಸನೂ ನಮ್ಗೊಂದು ಹೊಸ ಎಕ್ಸ್ಪೀರಿಯನ್ಸ್, ಹೊಸ ಅನುಭವ ಕೊಡುತ್ತೆ. ಅದನ್ನ ಕಲಿಯೋದು ಇನ್ನೂ ಇದೆ ಅಂತ ಭಾವಿಸ್ತೀನಿ. ತಾವು ಓದಿದ್ದು ಪದವಿ ಕ್ಷೇತ್ರ ಬೇರೆ, ಕೆಲಸ ಮಾಡ್ತಾ ಇರೋದೇ ಬೇರೆ. ಆಸಕ್ತಿಯಿಂದ ಬಂದ್ರಿ ಈ ಕ್ಷೇತ್ರಕ್ಕೆ. ಸಮಸ್ಯೆ ಏನಾಗ್ಲಿಲ್ವಾ? ಯಾಕೆಂದ್ರೆ ನೀವು ಹೇಳ್ದಾಗೆ ಇಷ್ಟು ಪದ ಇಷ್ಟರಲ್ಲೇ ಇರಬೇಕು, ಇದೇ ಕಾಲಮಲ್ಲಿ ಇರಬೇಕು, ಆ ಥರ ಎಲ್ಲ ಇರುತ್ತಲ್ಲ, ನಿಮಗೆ ಬರಿತಾನೆ ಗೊತ್ತಾಗಿದ್ದ ಅದೆಲ್ಲ? ನಾವು ಮೆಂಟಲಿ ಪ್ರಿಪೇರ್ ಆಗ್ತೀವಿ, ಏನು ಮಾಡಬೇಕು ಏನು ಅಂತೇಳಿ. ಒಂದು ಸ್ವಲ್ಪ ಆಚೆ ಈಚೆ ಹೋದಾಗಲೂ ಅದನ್ನು ಬ್ಯಾಲೆನ್ಸ್ ಮಾಡೋದು ಹೆಂಗೆ ಅಂತೇಳಿ ಆದಷ್ಟು ಅವಾಯ್ಡ್ ಮಾಡ್ತೀವಿ. ಅಷ್ಟಕ್ಕೆ ಮಾಡ್ತೀವಿ ಅದನ್ನು. ಈಗ ಇಷ್ಟು ವರ್ಷದ ಅನುಭವದಲ್ಲಿ ಇದೇನು ದೊಡ್ಡ ಸವಾಲು ಅಂತ ಅನ್ಸಲ್ಲ. ಶುರುನಲ್ಲಾಗಿರುತ್ತೆ. ಅದನ್ನು ತಿಡಕ್ಕೆ ಇದ್ದೇ ಇರ್ತಾರಲ್ಲ, ಹಿರಿಯರು ಅಂತಿರ್ತಾರೆ, ಅವರು ಮಾರ್ಗದರ್ಶನ ಮಾಡ್ತಾರೆ. ಮತ್ತೆ ನಮಗೆ ಪ್ರತಿ ದಿವಸ ಓದೋದ್ರಿಂದ ಯಾರೇನು ಬರ್ದಿದ್ದಾರೆ, ಎಷ್ಟು ಬರ್ದಿದ್ದಾರೆ ಅನ್ನೋದು ಒಂದು ಗೊತ್ತಾಗ್ತಿರುತ್ತೆ. ನಿಮಗೆ ದೊರೆತಂಥ ಪ್ರಶಸ್ತಿಗಳ ಬಗ್ಗೆ ತಿಳಿಸ್ಬೋದಾ? 2 ಬಾರಿ ಅದುವೇ ಪತ್ರಿಕಾ ಅಕಾಡೆಮಿ ಪ್ರಶಸ್ತಿ, ರಾಜ್ಯ ಮಟ್ಟದ ಪ್ರಶಸ್ತಿ ಬಂದಿದೆ.
ರಾಜ್ಯ ಪತ್ರಕರ್ತರ ಸಂಘ ಪರಿಸರ ವರದಿಗಾಗಿ ಪ್ರಶಸ್ತಿ ಬಂದಿದೆ. ಮತ್ತೆ ಜಿಲ್ಲಾಡಳಿತ ಸಹ ಪ್ರಶಸ್ತಿ ನೀಡಿದೆ. ಸಂಘ ಸಂಸ್ಥೆಗಳು ಪ್ರಶಸ್ತಿ ನೀಡಿದೆ. ಪ್ರಶಸ್ತಿ ನಮ್ಮ ಜವಾಬ್ದಾರಿ ಹೆಚ್ಚಿಸ್ತಾ ಹೋಗುತ್ತೆ ಅಂತ ಭಾವಿಸ್ತೀನಿ. ಇದಕ್ಕೊಂದು ಗೌರವ ಇದೆ. ಆ ಗೌರವವನ್ನು ಉಳಿಸ್ಕೊಳ್ಳೋಂಥ ಜವಾಬ್ದಾರಿ ನಮ್ಮ ಮೇಲಿದೆ. ಯಾವ ವಿಷಯಕ್ಕಾಗಿ ನಿಮಗೆ ಆ ಪ್ರಶಸ್ತಿ ಬಂದಿದ್ದು? ಅಪರಾಧ ಪ್ರಕರಣದ ತನಿಖಾ ವರದಿ ಮಾಡಿದ್ದಕ್ಕೆ ಬಂತು. ಆಗ್ಲೇ ಹೇಳ್ದಂಗೆ ಪಾಮ್ ಆಯಿಲ್ ಟ್ಯಾಂಕರ್ ಮಾಡಿದಾಗ ಅದಕ್ಕೆ ಪ್ರಶಸ್ತಿ ಬಂದಿತ್ತು. ಗೋಧಿ ಹಗರಣ ಅಂತೇಳಿ ಪಡಿತರ ಚೀಟಿದಾರರಿಗೆ ಕೊಡೋ ಅಂತ ಗೋಧಿನ ಕಾಳಸಂತೆಯಲ್ಲಿ ಮಾರಾಟ ಮಾಡ್ತಿದ್ರು, ಅಕ್ಕಿ ಗೋಧಿ ಹಗರಣ ಅಂತೇಳಿ. ಆ ಗೋಧಿ ಹಗರಣದ್ದು ಬೆಂದು ಬಿದ್ದು ಅಧಿಕಾರಿಗಳೆಲ್ಲ ಸಸ್ಪೆಂಡ್ ಆದರು. ಆ ಥರದ ವರದಿಗಳು ಮಾಡಿದ್ದೀವಿ. ಆಮೇಲೆ ಹಾಸ್ಪಿಟ್ಲು ವ್ಯವಸ್ಥೆ, ಬಸ್ ನಿಲ್ದಾಣ ವ್ಯವಸ್ಥೆ, ಪಾರ್ಕ್ ವ್ಯವಸ್ಥೆ, ರಸ್ತೆ ವ್ಯವಸ್ಥೆ ಚೆನ್ನಾಗಿದ್ದಾಗ ಚೆನ್ನಾಗಿದೆ ಅಂತ ಬರ್ದಿದ್ವಿ, ಚೆನ್ನಾಗಿಲ್ದಾಗ ಚೆನ್ನಾಗಿಲ್ಲ ಅಂತ ಬರ್ದಿದ್ವಿ. ಅದನ್ನು ಸರಣಿ ರೂಪದಲ್ಲಿ ಬರೆದು ಜಿಲ್ಲಾಡಳಿತ ಸರ್ಕಾರದ ಗಮನ ಸೆಳೆಯುವಂಥ ಕೆಲಸ ಮಾಡ್ತೀವಿ. ಸಾಕಷ್ಟು ಕೆಲಸಗಳಾಗಿದೆ. ಹಾಸನದ ಫ್ಲೈಓವರ್ ಅದಕ್ಕೆ ನಿಂತಿತ್ತು. ಅದನ್ನು ಸಾಕಷ್ಟು ಸರಿ ಅದನ್ನು ಬರೆದು ಸಂಬಂಧಪಟ್ಟ ಜನಪ್ರತಿನಿಧಿಗಳು ಗಮನಕ್ಕೆ ತಗೊಂಡ್ವಿ. ಅದು ಒಂದು ಹಂತಕ್ಕೆ ಬಂತು. ಈಗ ಒಂದು ಸೈಡಾರು ಓಪನ್ ಆಗಿ ಸಂಚಾರಕ್ಕಿದಾಗಿದೆ. ಈ ಥರದ್ದು ಸಾಕಷ್ಟು ನಮ್ಮ ಕಣ್ಣಿಗೆ ಬಿದ್ದಿದ್ದು ಅಥವಾ ಜನಗಳು ಹೇಳಿದ್ದು ನಮ್ಮ ಪತ್ರಿಕಾ ಓದೋರು ಸಹ ನಮಗೆ ಕರೆ ಮಾಡಿ ಹೇಳ್ತಾರೆ, ಅಥವಾ ಎದುರುಗಡೆ ಸಿಕ್ಕಿದಾಗ ನೋಡಿ ಈ ಥರ ಸಮಸ್ಯೆ ಇದೆ ಅಂತ ಹೇಳ್ತಾರೆ. ಒಂದು ಫಲಶ್ರುತಿ ಬರೋ ತನಕ ಒಂಥರ ಬಿದ್ದಿರ್ತೀವಿ ನಾವು. ಈ ಥರದ್ದು ಸಾಕಷ್ಟು ಕೆಲಸಗಳಾಗಿದೆ. ಅದು ನಮಗೆ ತೃಪ್ತಿ ಕೊಡುವಂಥ ಸಂಗತಿಗಳು. ಇಷ್ಟು ವರ್ಷದಲ್ಲಿ ಯಾವ ರೀತಿ ಸಹಾಯ ಮಾಡಿದ್ದೀರಾ ಅಂತ ನೀವು ಬಹಳಷ್ಟು ಸಂತೋಷ ಪಟ್ಟಿರೋದಿದೆ. ಅಂದರೆ ಈಗ ನಿಮ್ಮಿಂದ ಈ ಕೆಲಸ ಆಯ್ತಲ್ಲ ಅಂತ ಬಹಳಷ್ಟು ಸಂತೋಷ ಪಟ್ಟಿರೋದು ಒಂದು ಮನಃಶಾಂತಿ ಅಂತ ಹೇಳ್ಬೋದು. ಆ ಥರದ್ದು ಯಾವುದಾದ್ರೂ ಜ್ಞಾಪಕ ಇದೆಯಾ? ಅದು ಹೊಗಳಿಕೆಗೆಲ್ಲ ಮನಃಶಾಂತಿಗೋಸ್ಕರ ಹೇಳ್ಕೊಳ್ಬೇಕು ಅಂತಂದರೆ, ಇಲ್ಲಿ ಹಾಸನದಲ್ಲಿ ಒಂದು ಫೈರ್ ಇನ್ಸಿಡೆಂಟ್ ಆಯಿತು. ಪಟಾಕಿ ತಯಾರಿಕೆ ಮನೆಗಳಲ್ಲಿ ಸ್ಫೋಟ ಪ್ರಕರಣ ಆಗ್ಬಿಟ್ಟು ಒಂದು 9 ಜನ ಸತ್ತೋಗ್ಬಿಟ್ರು. ಆ ಸಂದರ್ಭದಲ್ಲಿ ಉಳಿದಿದ್ದು ಒಂದೇ ಹುಡುಗಿ ಸರ್ಕಾರಿ ಆಸ್ಪತ್ರೆಗೆ ತಗೊಂಡು ಹಾಕಿದ್ರು. ರಾತ್ರಿ ಇನ್ಸಿಡೆಂಟ್ ಆಗಿದ್ದು ವರದಿ ಮಾಡಿದ್ವಿ. ಮಾರನೇ ದಿವಸ ಬೆಳಗ್ಗೆ ಫಾಲೋಅಪ್ ಅಂತ ಹೋಗ್ತೀವಲ್ಲ, ಆಗ ಹೋದಾಗ ಒಬ್ಬ ಹುಡುಗಿನ ರೆಫರ್ ಟು ಮೇಜರ್ ಹಾಸ್ಪಿಟ್ಲ್ ಅಂತೇಳಿ ಬರೆದ್ಬಿಟ್ಟಿದ್ರು. ಹುಡುಗಿ ಇರೋ ಸ್ಥಿತಿಗೆ ಮತ್ತೆ ಇಡೀ ಕುಟುಂಬ ಯಾರೂ ನೋಡ್ಕೊಳ್ಳೋರಿಲ್ಲ, ಸಂದಿಗ್ಧ ಪರಿಸ್ಥಿತಿಲಿತ್ತು. ಆಗ ದೇವಮಣಿ ಅಂತೇಳಿ ಸರ್ಜನ್ ಇದ್ರು. ಮೇಡಮ್, ಬದುಕಿದ್ರೆ ಇಲ್ಲೇ ಬದುಕಲಿ, ಸತ್ರೆ ಇಲ್ಲೇ ಸಾಯಲಿ, ಅಲ್ಲಿ ಯಾರು ಕರ್ಕೊಂಡು ಹೋಗೋರಿಲ್ಲ ಅಂದರೆ ಬೆಂಗಳೂರಿಗೆ ಕಳಿಸಿ ಏನು ಮಾಡ್ತೀರಿ, ಇಲ್ಲೇ ಉಳಿಸ್ಕೊಳ್ಳಿ ಅಂತ. ಅದು ಹೇಳಿದಾಗ ಅವರು ಕನ್ವಿನ್ಸ್ ಆದರು. ಆ ತಕ್ಷಣ ಆಮೇಲೆ ಇನ್ನೊಬ್ಬರು ಜಿಲ್ಲಾ ಪಂಚಾಯತ್ CEO ಇದ್ದರು. ಅವ್ರಿಗೆ ಕಮ್ಯುನಿಕೇಟ್ ಮಾಡಿ, ಯಾರೂ ಇಲ್ಲ, ಕುಟುಂಬದೇ ನಾಶ ಆಗೋಗಿದೆ, ಏನಾರು ಮಾಡಬೇಕು, ಸಹಾಯ ಮಾಡಬೇಕು ಅಂದಾಗ ಏನು ಮಾಡಬೇಕು ಅಂದರು. ನೀವು ಬಂದು ನೋಡ್ಬಿಡಿ, ಡಾಕ್ಟ್ರುಗಳು ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಳಿ, ಕೇಳಿ ಸಾಕು ಅಷ್ಟೇ ಅಂತ. ಅವರು ಬಂದು ನೋಡ್ತಿದ್ದಂಗೆ ಹುಡುಗಿ ಹೆಸರಲ್ಲಿ ಒಂದು ಬ್ಯಾಂಕ್ ಖಾತೆ ತೆರೆಯೋಣ ಅಂತೇಳಿ ಆ ತಕ್ಷಣವೇ ಬ್ಯಾಂಕ್ ಮ್ಯಾನೇಜರ್ನ ಕರೆಸ್ಕೊಂಡು ಅಲ್ಲೇ ಖಾತೆ ತೆರೆದು ಪತ್ರಿಕೆಯಲ್ಲಿ ಅನೌನ್ಸ್ಮೆಂಟ್ ಕೊಟ್ವಿ. ಈ ಥರ ತುಂಬ ಸಂಕಷ್ಟದಲ್ಲಿದ್ದಾರೆ, ಅವ್ರಿಗೆ ನೆರವಾಗಿ ಅಂತೇಳಿ. ಇಲ್ಲಿ ಆಗಲ್ಲ, ಟ್ರೀಟ್ಮೆಂಟ್ ಕೊಡೋಕ್ಕಾಗಲ್ಲ, ತುಂಬ ಕ್ರಿಟಿಕಲ್ ಇದೆ ಅನ್ನೋ ಕಂಡೀಷನಲ್ಲಿ ಬೆಂಗಳೂರಿಗೆ ಸಾಗಾಕಂತ ಇದನ್ನು ಇಲ್ಲಿ ಕೊಟ್ಟು ಜೀವ ಉಳಿಸಿದ್ದಾರೆ. ಇವತ್ತು ಇದ್ದಾರಂತೆ. ನಾನು ಅವರು ಸಂಪರ್ಕ ಸಾಧ್ಯ ಆಗಿಲ್ಲ. ಅವ್ರ ಕಡೆಯವರು ಮತ್ತು ಸ್ನೇಹಿತರು ಯಾರು ಇರ್ತಾರೆ, ಅವರು ಬಂದು ಹೇಳ್ತಾರೆ, ಸರ್ ಇದ್ದಾರೆ ಸರ್, ಚೆನ್ನಾಗಿದ್ದಾರೆ ಅಂತಾರೆ. ಅದು ತೃಪ್ತಿ ಕೊಡೋ ಅಂಥ ಕೆಲಸ ಅಂತ ಖಂಡಿತವಾಗ್ಲು. ಜೀವ ಉಳಿತು ಅನ್ನೋದು ಇದೆಯಲ್ಲ, ಅದಕ್ಕಿಂತ ದೊಡ್ಡ ನೆಮ್ಮದಿ ಕೊಡೋ ಅಂಥದ್ದು ಯಾವುದೂ ಇಲ್ಲ. ಈ ಥರದ್ದು ಒಂದೊಂದು ಕೆಲಸಗಳು ಅದನ್ನು ಯಾರ ಕೈಲೂ ನಾನು ಮಾಡಿದೆ ಅಂತೇಳಿ ಹೊಗಳಿಕೆ ಅಲ್ಲ, ಅದು ನಮಗೆ ಆತ್ಮತೃಪ್ತಿ ಕೊಡುತ್ತೆ ಅನ್ನೋ ಕಾರಣಕ್ಕೋಸ್ಕರ ಇವತ್ತೇ ನಾನು ಅದನ್ನ ವಿಚಾರನ ಬಾಯ್ಬಿಟ್ಟಿರೋದಷ್ಟೇ. ಹಾಸ್ಪಿಟ್ಲಲ್ಲಿ ಬೆಡ್ ಕೊಡ್ತಾ ಇಲ್ಲ, ಅಥವಾ ಮಾತ್ರೆ ತಗೊಳ್ಳೋಕ್ಕೆ ದುಡ್ಡಿಲ್ಲ, ಆ ಥರದ್ದು ಬರ್ತಾರೆ. ಯಾರೋ ಮೆಡಿಕಲ್ ಶಾಪ್ನವ್ರಿಗೆ ಯಾರಿಗೋ ಹೇಳಿದ್ವಿ, ಆ ಥರದ್ದು ಆಗ್ತಾ ಇರುತ್ತೆ. ಅದು ನಮಗೇನೋ ಕಾಂಟ್ಯಾಕ್ಟ್ ಇರೋದ್ರಿಂದ ನಮ್ಮ ಮಾತಿಗೆ ಬೆಲೆ ಕೊಡ್ತಾರೆ, ಗೌರವ ಕೊಡ್ತಾರೆ, ಒಂದು ನಂಬಿಕೆ ವಿಶ್ವಾಸ ಇರೋದ್ರಿಂದ ಆ ಥರದ್ದು ಕೆಲಸಗಳನ್ನ ಇವತ್ತಿಗೂ ನಿರಂತರವಾಗಿ ಮಾಡ್ತಾ ಇರ್ತೀವಿ. ಮಾನವೀಯತೆಯಿಂದ ಮಾಡ್ತಾ ಇದ್ದೀರಾ ಅದನ್ನು? ಖಂಡಿತವಾಗ್ಲು. ಅದು ಮಾನವೀಯತೆಯಿಂದ ವರ್ಷಾಗಿ ಅದಕ್ಕೇನು ಪದ ಬರಲ್ಲ. ಅದಕ್ಕೆ ನೊಂದವರು ಬರ್ತಾರೆ ಕಚೇರಿಗಳಲ್ಲಿ, ಅವರು ಕಷ್ಟ ಸುಖನ ಹೇಳ್ಕೊತಾರೆ, ಹಿಂಗಾಗ್ಬಿಟ್ಟಿದೆ, ಏನಾದ್ರು ನ್ಯಾಯ ಸಿಗ್ಬೋದಾ ಅಂತಾರೆ. ಅವ್ರಿಗೆ ಸಂಬಂಧಪಟ್ಟವ್ರು ಕೂರಿಸ್ಕೊಳ್ಳೋದು, ಹೇಳೋದು, ಆ ಥರದ್ದು ಔಟ್ ಆಫ್ ಬಾಕ್ಸ್ ಅಂತಾರೆ. ನಾವು ಪತ್ರಿಕೆಯಲ್ಲಿ ಸುದ್ದಿ ಬರೆಯೋದು ಜೊತೆಗೆ ಅದರಿಂದ ಹೊರತಾಗಿಯೂ ನಾವು ಕೆಲಸ ಮಾಡೋಕ್ಕೆ ಸಾಕಷ್ಟು ಅವಕಾಶಗಳಿದೆ. ನಮ್ಮ ಬಂದವ್ರಿಗೆ ಅವ್ರಿಗೆ ನ್ಯಾಯ ಕೊಡಿಸೋದು, ಅವ್ರ ಕಣ್ಣೀರು ಒರೆಸೋ ಕೆಲಸ ಇದೆಯಲ್ಲ, ಅದು ದೊಡ್ಡ ತೃಪ್ತಿ ಕೊಡುತ್ತೆ ಅಂತ. ಖಂಡಿತ ನಿಜ. ಸಕ್ಸಸ್ ಆದ್ಮೇಲೆ ಸಂತೋಷ ಕೊಡೋದಿದೆಯಲ್ಲ, ಅದು ಯಾವ ಪ್ರಶಸ್ತಿಗಿಂತ ಮಿಗಿಲಾಗಿದ್ದು. ಅದು ನಮ್ಗೆ ಆತ್ಮತೃಪ್ತಿ, ನಮ್ಗೆ ಒಳ್ಳೇದಾಗುತ್ತೆ. ಅವ್ರು ಒಳ್ಳೇದಾದದ್ದು ನಮ್ಗೆ ಒಳ್ಳೇದು ಬಯಸ್ತಾರೆ, ಚೆನ್ನಾಗಿದ್ದೀರಾ ಅಂತಾರಲ್ಲ, ಅವ್ರ ಆಶೀರ್ವಾದನೇ ನಮಗೆ ಈ ಮಟ್ಟಕ್ಕೆ ನಿಲ್ಲಿಸಿದೆ ಅಂತ. ಮತ್ತೆ ತಾವು ಕೂಡ ಬಾಲ್ಯದಲ್ಲಿ ಕಷ್ಟಗಳನ್ನ ಅನುಭವಿಸಿರೋದ್ರಿಂದ ಮನಸ್ಸು ಬೇಗ ತುಡಿಯುತ್ತೆ. ನಾನು 4ನೇ ಕ್ಲಾಸಲ್ಲಿ ಸಂತೆಯಲ್ಲಿ ಕಾಫಿ ಟೀ ಮಾರಿದ್ದೀನಿ. 8ನೇ ಕ್ಲಾಸಿಗೆ ಬರೋಷ್ಟೊತ್ತಿಗೆ ಮನೆಗೆ ಪತ್ರಿಕೆ ಹಾಕಿ, ಅವೆಲ್ಲವೂ ಒಂದು ಸ್ಟ್ರೆಂತು. ಇವತ್ತು ಆ ಕಷ್ಟ ಇಲ್ಲ. ಇವತ್ತು ಸುಖವಾಗಿದ್ದೀನಿ ಅನ್ನೋದಕ್ಕೆ ಅವತ್ತು ಕಷ್ಟಪಟ್ಟಿರೋದ್ರಲ್ಲಿ ಇವತ್ತು ಸುಖ ಅನ್ನೋದನ್ನ ಅರ್ಥ ಆಗುತ್ತೆ. ನೀವು ಅದನ್ನ ಸವಾಲಾಗಿ ಸ್ವೀಕರಿಸಿ ಇವತ್ತು ಒಂದು ಸಾಧನೆಯ ಮಟ್ಟದಲ್ಲಿ ಇದ್ದೀರಾ. ಇಲ್ದಿದ್ರೆ ನಿಮ್ಗೆ ಈ ತರ ಏನು ಖುಷಿ ಅನ್ನಿಸ್ತಾನೆ ಇರ್ಲಿಲ್ಲ. ಖಂಡಿತವಾಗ್ಲೂ ಅನ್ನಿಸ್ತಿರ್ಲಿಲ್ಲ. ಅದು ಸವಾಲು ಅನ್ನೋದಕ್ಕಿಂತ ಅವತ್ತು ಜೀವನಕ್ಕೆ ಅಗತ್ಯ ಇತ್ತದು. ಅಗತ್ಯ ಇದ್ರೂ ಕೆಲವರು ಬೇರೆ ರೀತಿನಲ್ಲಿ ಬೇಗ ದುಡ್ಡು ಮಾಡ್ಬೇಕು ಅಂತ ದಾರಿ ತಪ್ಪೋ ರೀತಿ ಬೇರೆ ಇರುತ್ತೆ. ಆದ್ರೆ ತಾವು ಆ ರೀತಿ ಇಲ್ದಲೇನೆ ಅದನ್ನ ಒಳ್ಳೆಯ ರೀತಿನಲ್ಲಿ ತಗೊಂಡ್ ಬಂದ್ರಿ. ಅದಕ್ಕೆ ನಾನು ಅನ್ನೋದಕ್ಕಿಂತ ನಾನು ಬೆಳೆದ ವಾತಾವರಣ, ನನ್ನ ತಂದೆ ತಾಯಿಗಳ ಮಾರ್ಗದರ್ಶನ, ನೀನು ಕಷ್ಟಪಡು,
ಅದಕ್ಕೆ ಸುಖ ಸಿಗುತ್ತೆ. ಅನ್ಯಾಯ ಮಾಡಬೇಡ, ವಂಚನೆ ಮಾಡಬೇಡ ಅಂತ ಹೇಳ್ಕೊಟ್ರಲ್ಲ, ಅದು ಇವತ್ತು ನನಗೆ ಒಂದು ದಾರಿದೀಪ ಅಂತ ಭಾವಿಸ್ತೀನಿ. ನಿಮ್ಮಲ್ಲಿ ತಂದೆ ಅಥವಾ ತಾಯಿ ಯಾರ ಇನ್ಫ್ಲೂಯೆನ್ಸ್ ಜಾಸ್ತಿ ಇದೆ? ನಮ್ಮ ತಾಯಿ ತುಂಬ ನನಗೆ ಮಾರ್ಗದರ್ಶಕರು. ನಿಮ್ಮ ಬಂಧು ಬಾಂಧವರು ಯಾರು ಸಹಾಯ ಮಾಡಲಿಲ್ವಾ ತಂದೆ ಹೋದಾಗ? ಯಾರು ಬರಲಿ ಅಂತೇಳಿ ನಾವು ಬಯಸ್ತವ್ರಲ್ಲ. ನಮ್ಮ ಬದುಕು ನಾವು ಕಟ್ಕೋಬೇಕು ಅನ್ನೋದು ನಮ್ಮ ತಾಯಿ ಚೆನ್ನಾಗಿ ಕಲಿಸ್ಕೊಟ್ಟಿದ್ರು. ಬದುಕಿನ ಅನಿವಾರ್ಯತೆ, ಕಷ್ಟದಿಂದ ಸುಖ ಇದೆ ಅನ್ನೋದನ್ನು ಅರ್ಥ ಮಾಡ್ಕೊಂಡಾಗ ನೀನು ಕಷ್ಟಪಡು, ಮೋಸ ಮಾಡಬೇಡ, ವಂಚನೆ ಮಾಡಬೇಡ, ಅದರಿಂದ ನಿನಗೆ ಯಶಸ್ಸು ತಂದುಕೊಡುತ್ತೆ ಅನ್ನೋದನ್ನ ನನ್ನ ತಾಯಿ ಕಲಿಸಿದ್ದಾರೆ. ಬಾಲ್ಯದ ಬದುಕು ಹಣಕಾಸಿನ ವಿಚಾರದಲ್ಲಿ ತೊಂದರೆ ಇದ್ರೂ ನಿಮ್ಮನ್ನ ತಿದ್ದೋ ರೀತಿಯಲ್ಲಿ ನಿಮಗೆ ಒಳ್ಳೆಯ ಮಾರ್ಗದರ್ಶನ ತಾಯಿಯಿಂದ ಪಡೆದಿದ್ದೀರಾ ನೀವು? ಖಂಡಿತವಳು ನಮ್ಮ ತಾಯಿಯಿಂದಲೂ ಕಳೆದಿದ್ದೀನಿ. ಮತ್ತು ಸಮಾಜನೂ ಸಾಕಷ್ಟು ಕಲಿಸಿದೆ. ಸಮಾಜ ನೋವು ನಲಿವು ಎಲ್ಲದನ್ನೂ ಕೊಟ್ಟಿದೆ. ನೀವು ಜನಮಿತ್ರ ಪತ್ರಿಕೆಗೆ ಯಾವ ಇಸ್ವಿನಲ್ಲಿ ಸೇರಿಕೊಂಡಿದ್ದು? ನಾನು ಜನಮಿತ್ರಕ್ಕೆ 86-87ನೇ ಇಸ್ವಿಲಿ ಸೇರಿಕೊಂಡೆ. ನನಗೆ ದೊಡ್ಡ ಸವಾಲಾಗಿದ್ದು ಅಂತಂದರೆ, ನಾನು ಅವತ್ತಿನೂ ಕೆಲಸ ಮುಗಿಸಿ ಮನೆಗೆ ಹೋಗಿ ರಾತ್ರಿ 1:30-2 ಗಂಟೆ ಸಮಯ, ಆ ಸಂದರ್ಭದಲ್ಲಿ ಮಲಗಿದ್ದೆ. ಹೊರಗಡೆ ಹಾರನ್ ಆಗ್ತಾಯಿದೆ. ನಮ್ಮ ಸಂಪಾದಕರು ಕೃಷ್ಣಮೂರ್ತಿಯವ್ರದ್ದು ಮಾರುತಿ ವ್ಯಾನು ಹಾರನ್ ಆಗ್ತಾಯಿದೆ ಅಂತ ಗೊತ್ತಾಯಿತು. ಸೀದಾ ಎದ್ದು ಬಂದೆ. ಅವರು ನನ್ನನ್ನು ಕರಿತಿದ್ದಿದ್ದೆ ಮಗು ಅಂತೇಳಿ. ಅವರು ಗಾಬರಿಲಿದ್ದರು. ನನಗೆ ಏನಾಯ್ತಪ್ಪ ಏನು ಅಂತ ನನಗೂ ಗಾಬರಿ. ಬಂದು ಕರೆದ್ರು, ಬಾ ಮಗು ಇಲ್ಲಿ ಸ್ಲಿಪ್ಪರ್ ಹಾಕೊಂಡ್ಬಿಡು, ರೆಡಿಯಾಗಿ ಬಂದ್ಬಿಡು. ಸೀದಾ ಆ ನಿದ್ದೆಯಲ್ಲೂ ಎದ್ಬಿಟ್ಟು ಬಂದೆ. ಕಾರ್ ಹತ್ತದ ಮೇಲೆ ಹೇಳಿದ್ರು, ಚುನಾವಣಾ ಪ್ರಚಾರ ಸಂದರ್ಭದಲ್ಲಿ ರಾಜೀವ್ ಗಾಂಧಿನ ಸ್ಫೋಟಕ ಇದು ಮಾಡಿ ಬ್ಲಾಸ್ಟ್ ಮಾಡಿಬಿಟ್ಟು ಅವ್ರನ್ನ ಹತ್ಯೆ ಮಾಡಿಬಿಟ್ಟಿದ್ದಾರೆ. ಪರಂಬೂರಲ್ಲಿ ಈ ಥರ ಆಗೋಗಿದೆ ಮಗು, ಅದು ಸ್ಪೆಷಲ್ ಇದು ಮಾಡಬೇಕು ನಾವು. ಅವರು ಆಗ ಪ್ರಧಾನಿ ಆಗಿದ್ದರು. ತಕ್ಷಣ ಹೋದ್ವಿ, ಏನು ಮಾಡಬೇಕು ಏನು ಅಂತ. ಅವರು ಸುದ್ದಿ ಕಡೆ ಇದು ಮಾಡಿದ್ರು. ನಾನೇನು ಮಾಡಬೇಕು, ಅವರು ಪ್ರಿಂಟರ್ನ ಎಲ್ಲ ಕರ್ಕೊಂಬಂದು ಆ ಕ್ಷಣದಲ್ಲಿ ಇದು ಮಾಡಬೇಕು. ಆಗೆಲ್ಲ ಹ್ಯಾಂಡ್ ಕಂಪೋಸಿಂಗು, ಮಳೆ ಅಕ್ಷರ ಜೋಡಿಸೋದಂಥದ್ದು. ಆಮೇಲೆ ಅವ್ರದ್ದು ಫೋಟೋಗಳೆಲ್ಲ ಬ್ಲ್ಯಾಕ್ ಅಂತ ಬರ್ತಾಯಿತ್ತು. ಆಗ ಚುನಾವಣಾ ಸಂದರ್ಭದಾಗಿಂದ ಅವ್ರದ್ದು ದೊಡ್ಡ ಫೋಟೋ ಇತ್ತು. ಅದನ್ನು ಕಟ್ ಮಾಡೋದು ಯಾರು ಅಂತ ಗೊತ್ತಿಲ್ಲ, ಕಾರ್ಪೆಂಟ್ರೇ ಆಗಬೇಕಿತ್ತು. ಅದನ್ನು ಆ ಚಿಕ್ಕ ಸೈಜಿಗೆ ಇದು ಮಾಡಬೇಕು. ಜಾಹೀರಾತು ಇದನ್ನು ಕಟ್ ಮಾಡಿ ಒಂದು ಪಾರ್ಟ್ ಮಾಡಿಬಿಟ್ಟು ಅದನ್ನು ನ್ಯೂಸಿಗೆ ಇದು ಮಾಡ್ಕೋಬೇಕಿತ್ತು. ಅಷ್ಟು ದೊಡ್ಡ ಫೋಟೋ ಬೇಕಿತ್ತು ಅಂತೇಳಿ ಆ ಕ್ಷಣದಲ್ಲಿ ಸುದ್ದಿ ಮಾಡಿ ಅದನ್ನು ಮುಂಜಾನೆ ಅಷ್ಟೊತ್ತಿಗೆ ಅದನ್ನು ಪೇಪರ್ನ ರಿಲೀಸ್ ಮಾಡಿದ್ವಿ. ಜಿಲ್ಲಾ ಮಟ್ಟದ ಪತ್ರಿಕೆಗಳಲ್ಲಿ ಅದು ದೊಡ್ಡ ಸುದ್ದಿಯಾಗಿ ಬಂದಿದ್ದು ನಮ್ಮರಲ್ಲೇ, ವಿಶೇಷವಾಗಿ ಬಂದಿದ್ದು ನಮ್ಮರಲ್ಲೇ. ಆದರೆ ರಾಜ್ಯ ಮಟ್ಟದ ಪತ್ರಿಕೆಗಳಲ್ಲೂ ಅವತ್ತು ಜಿಲ್ಲಾ ಮಟ್ಟಕ್ಕೆ ರೀಚ್ ಮಾಡೋಕ್ಕಾಗಿರಲಿಲ್ಲ. ಅಲ್ಲಲ್ಲೇ ಸ್ಥಳೀಯವಾಗಿ ಇದು ಮಾಡ್ಕೊಂಡು ಮಧ್ಯರಾತ್ರಿ ಆ ಘಟನೆ ಆಗಿದ್ದರಿಂದ ಹೆಚ್ಚು ಸುದ್ದಿ ಕೊಡೋಕ್ಕಾಗಿರಲಿಲ್ಲ. ಅದನ್ನು ಹೆಚ್ಚು ಮುದ್ರಣ ಮಾಡಿ ಉಚಿತವಾಗಿ ಸಾರ್ವಜನಿಕರಿಗೆ ಹಂಚಿ ಈ ಥರ ಒಂದು ಘಟನೆ ಆಗಿದೆ, ದುರಂತ ಆಗಿದೆ ಅನ್ನೋದನ್ನ ನೋವಿನ ಜೊತೆಗೆ ಸುದ್ದಿ ಕೊಡೋ ಜವಾಬ್ದಾರಿನ ಅವತ್ತು ಮಾಡಿದ್ದು ಮಧ್ಯರಾತ್ರಿ ಬೆಳಗಿನ ಜಾವ 4:30-5 ಗಂಟೆ ತನಕ ಮಾಡಿ ಅದನ್ನೆಲ್ಲ ಕಳಿಸಿ ಮಾಡಿದ್ದಿದೆಯಲ್ಲ, ಅದು ನಮ್ಮ ಸಂಪಾದಕರು ಕೃಷ್ಣಮೂರ್ತಿಯವರು ಆ ಉತ್ಸಾಹ ಉತ್ತೇಜನ, ಒಬ್ರು ಪ್ರಧಾನಿ ಕಳ್ಕೊಂಡಿದ್ದೀವಿ ಅನ್ನೋ ನೋವಿನ ನಡುವೆನೂ ಅವ್ರು ಮಾಡಿದ್ದೊಂದು ಇದು ಇದೆಯಲ್ಲ, ಅವತ್ತು ಎಫರ್ಟು ಈಗಲೂ ಕೆಲಸ ಮಾಡ್ಬೋದು. ಸಮಯದ ಮೀರಿ ಎಷ್ಟು ಶ್ರಮ ಹಾಕಿ ಬೇಕಾದ್ರೂ ಕೆಲಸ ಮಾಡ್ಬೋದು, ಅದಕ್ಕೆ ಅತಿಮಿತಿ ಇಲ್ಲ ಅನ್ನೋದನ್ನ ಅವತ್ತು ತೋರಿಸ್ಕೊಡ್ತು. ಆ ಸುದ್ದಿ ಮಾಡಿದ್ವಿ. ಎಂತೆಂಥ ಚಾಲೆಂಜ್ ಬರುತ್ತೆ ಪತ್ರಿಕಾ ಕ್ಷೇತ್ರದಲ್ಲಿ ಅನ್ನೋದಕ್ಕೆ ಇದೊಂದು ಉದಾಹರಣೆ. ಅವತ್ತು ರಾತ್ರಿ ಮಾಡಿದ್ದು ತುಂಬ ಮೆಚ್ಚುಗೆ ಬಂತು. ಫಸ್ಟ್ ಎಕ್ಸ್ಕ್ಲೂಸಿವ್ ಅಂತೇಳಿ ಏನಂತೀವೋ ಆ ಜನಗಳಿಗೆ ರೀಚ್ ಮಾಡಿಸಿದಾಗ ಪತ್ರಿಕಾ ಧರ್ಮದಲ್ಲಿ ಇವರು ಹೆಚ್ಚು ಇನ್ವಾಲ್ವ್ ಆಗಿ ಕೆಲಸ ಮಾಡ್ತಾರೆ. ಈ ಪತ್ರಿಕೆಗೆ ಒಂದು ರೆಪ್ಯುಟೇಷನ್ ಇದೆ ಅನ್ನೋದು ಬರುತ್ತೆ. ಇಡೀ ತಂಡಕ್ಕೆ ಒಂದು ಖುಷಿ ಕೊಡೋ ಅಂಥ ಸಂಗತಿ. ನೋವಿನಲ್ಲೂ ಸಾರ್ಥಕ ಶ್ರಮ ಇದೆಯಲ್ಲ, ಅದು ಒಂದು ಅವತ್ತು ಕಂಡ್ವಿ ಅದನ್ನು. ಆ ಥರದ್ದು ಸಾಕಷ್ಟು ಸವಾಲುಗಳು ಬಂದಿದೆ. ಆ ಥರದ್ದು ತುಂಬ ಸುದ್ದಿಗಳನ್ನ ಆ ಥರದ್ದು ಮಾಡ್ತಿದ್ವಿ. ಏನೋ ಒಂದು ಕ್ಯೂರಿಯಾಸಿಟಿ, ಏನಾದ್ರು ಒಳ್ಳೆ ವಿಶೇಷ ಸುದ್ದಿ ಸಿಗಬೇಕು, ನಮ್ಮ ಓದುಗರಿಗೆ ಕೊಡಬೇಕು, ಆ ಮೂಲಕ ಅವರು ಪತ್ರಿಕೆ ಮೇಲೆ ಹೆಚ್ಚು ಇದಾಗಬೇಕು ಅನ್ನೋದು ಒಂದು ಜವಾಬ್ದಾರಿ, ಮರೆಯಲಾರ್ದ ಘಟನೆ ಅದು. ಸಂಪಾದಕರು ನನ್ನನ್ನು ಬಳಸ್ಕೊಂಡ್ರು. ಅವ್ರಿಗೆ ಕಾನ್ಫಿಡೆನ್ಸ್ ಇತ್ತು, ಮಾಡ್ತಾನೆ. ಕಮ್ಮಿ ಸಿಬ್ಬಂದಿ ಇರ್ತಿದ್ವಿ, ಆದರೂ ಅವರು ಫಸ್ಟ್ ಬಂದು ಮಗು ಹಿಂಗಾಗ್ಬಿಟ್ಟಿದೆ ಅಂತೇಳಿ ಆ ಆತ್ಮೀಯತೆ ಇದೆಯಲ್ಲ, ಅದನ್ನ ಮರೆಯೋಕ್ಕಾಗಲ್ಲ. ಒಬ್ಬ ಕೆಲಸಗಾರ ಅನ್ನೋದು ಆ ಥರ ಇದಿರಲಿಲ್ಲ, ಅವರು ಮಗನ ರೀತಿ ನೋಡ್ಕೊಂಡಿದ್ರು. ಆ ರೀತಿ ಆತ್ಮೀಯತೆ ಇತ್ತು. ಮತ್ತೆ ನನಗೂ ಒಂದು ಕಲಿಯೋ ಆಸಕ್ತಿ, ಕ್ಷೇತ್ರದಲ್ಲಿ ಬಂದಿದ್ದೀನಿ, ಏನಾರು ಮಾಡಬೇಕು ಅನ್ನೋದೊಂದು ಛಲ ಇತ್ತು. ಆ ಛಲ, ಉತ್ಸಾಹ ಮತ್ತು ಅವರ ಪ್ರೋತ್ಸಾಹ ಇದೆಲ್ಲದರಿಂದಲೂ ಅವತ್ತಿನ ಸುದ್ದಿ ಮಾಡಿದ್ದು ಒಂದು ದೊಡ್ಡ ಸವಾಲಾಗಿತ್ತು. ಅದನ್ನು ಯಶಸ್ವಿಯಾಗಿ ನಿರ್ವಹಿಸಿದ್ವಿ. ನಿಮ್ಮ ಪತ್ರಿಕೆಯಲ್ಲಿ ಎಷ್ಟು ಜನ ಕೆಲಸ ಮಾಡ್ತಾ ಇದ್ರಿ ಆಗ? ಕಂಪೋಸಿಟ್ರು, ಪ್ರಿಂಟರು, ರಿಪೋರ್ಟ್ರುಗಳು ಎಲ್ಲ ಒಂದು 15 ಜನ ಇರ್ತಿದ್ವಿ. ನನ್ನ ಜವಾಬ್ದಾರಿ ಏನಂದ್ರೆ ರಾತ್ರಿ ಪ್ರಿಂಟ್ ಆಗೋ ತನಕ ನಾನು ಇರಬೇಕಿತ್ತಲ್ಲಿ. ಸಂಪಾದಕರು ಮನೆ ಪಕ್ಕದಲ್ಲೇ ಆದ್ರೂ ನಾನು ಪೂರ್ತಿ ಅವನು ಪ್ರಿಂಟ್ರ್ ಮುಗಿಯೋ ತನಕ ನಾನು ಇರಬೇಕಿತ್ತು. ಹಂಗಾಗಿ ಎಷ್ಟೋ ಸಂದರ್ಭದಲ್ಲಿ ಪ್ರಿಂಟ್ರು ಕೈ ಕೊಟ್ಟರು ಅಥವಾ ಏನೋ ಅನಾರೋಗ್ಯ ಅಥವಾ ಏನೋ ಕಾರಣ ಹೇಳಿ ಇದು ಮಾಡಿದ್ರು ಅನಿವಾರ್ಯವಾಗಿ ನಾನು ಪ್ರಿಂಟಿಂಗ್ ಕಲಿತಿದ್ದೆ. ಒಂದೇ ಕೆಲಸ ಅಂತಲ್ಲ, ಅನಿವಾರ್ಯವಾಗಿ ಬಂದಿದ್ದು ಆಕಸ್ಮಿಕ ಮತ್ತು ಅನಿವಾರ್ಯ. ಹ್ಯಾಂಡ್ ಕಂಪೋಸಿಂಗ್ ಕಲಿತೆ. ಹ್ಯಾಂಡ್ ಕಂಪೋಸಿಂಗಿಂದ ನೆಕ್ಸ್ಟು ನಾನು ಪೇಜ್ ಲೇಔಟ್ ಮಾಡೋದು ಕಲ್ತ್ಕೊಂಡೆ. ಆಮೇಲೆ ಸುದ್ದಿ ಬರೆಯೋದು ಕಲ್ತ್ಕೊಂಡೆ. ಆಕಸ್ಮಿಕವಾಗಿ ಪ್ರಿಂಟಿಂಗ್ ಕಲಿತೆ. ಈ ಥರದ್ದು ಒಂದೊಂದೇ ಸ್ಟೆಪ್ ಬಂದು ಆಮೇಲೆ ಫೈನಲ್ ಆಗಿ ರಿಪೋರ್ಟಿಂಗಲ್ಲೇ ನಿಂತಿದ್ದು. ಆಕಸ್ಮಿಕ ಸಂದರ್ಭದಲ್ಲಿ ಪ್ರಿಂಟಿಂಗ್ ಮಾಡ್ತಿದ್ದೆ, ಆದರೆ ಪ್ರಿಂಟ್ ಆಗಿ ಪೇಪರ್ ಆಚೆ ಬರೋತಕ್ಕ ಜವಾಬ್ದಾರಿ ನಂದಿತ್ತು. ನೀವು ಪತ್ರಿಕಾ ಕಚೇರಿಗೆ ಬಂದಾಗ ನಿಮ್ಮ ವಯಸ್ಸು ಎಷ್ಟಿತ್ತು? ಈ ಪತ್ರಿಕಾ ಕ್ಷೇತ್ರಕ್ಕೆ ಬಂದಾಗ ಇನ್ನೂ ಎಜುಕೇಷನ್ನು ಕಂಪ್ಲೀಟ್ ಆಗಿರಲಿಲ್ಲ.
8ನೇ ತರಗತಿಲಿ ನಾನು ಜನಮಿತ್ರ ಅಂತ ಲೋಕಲ್ ಪತ್ರಿಕೆಗೆ ಬಂದೆ. ಸಂಜೆ 4:30-5 ಗಂಟೆಗೆ ನಾನು ಶಾಲೆಯಿಂದ ಬಂದರೆ ಇಮಿಡಿಯೇಟಾಗಿ ಮನೆಗೆ ಹೋಗಿ ಒಂದು ಕಪ್ ಕಾಫಿ ಕುಡಿದು ಫ್ರೆಶಪ್ ಆಗಿ ಪತ್ರಿಕಾ ಕಚೇರಿಗೆ ಹೋದರೆ ರಾತ್ರಿ ಎಷ್ಟೊತ್ತಾಗ್ತಿತ್ತು ಏನು ಅಂತ ಗೊತ್ತಾಗ್ತಿರ್ಲಿಲ್ಲ. ಕಾರಣ ವಿದ್ಯುತ್ ಸಮಸ್ಯೆನೋ ಅಥವಾ ಮಿಷನರಿ ಸಮಸ್ಯೆನೋ ಅಥವಾ ಸಿಬ್ಬಂದಿ ಸಮಸ್ಯೆನೋ ಭಾಳಷ್ಟು ಕಾರಣಗಳಿರುತ್ತೆ. ಅದೆಲ್ಲ ಆಗಿ ಪತ್ರಿಕಾ ಒಂದು ಆಚೆ ಬಂತಂದಾಗ ಅದು ದೊಡ್ಡ ಸವಾಲಿನ ಪ್ರಶ್ನೆ, ಅದು ಆ ಥರ ಇರ್ತಿತ್ತು. ನಿಮ್ಮ ವಿದ್ಯಾಭ್ಯಾಸಕ್ಕೆ ಏನು ತೊಂದರೆ ಆಗಲಿಲ್ವಾ? ಓದಬೇಕು, ಆದರೆ ರೆಸ್ಟ್ ಇರ್ತಿರ್ಲಿಲ್ಲ. ಈಗ ರಾತ್ರಿ ಪತ್ರಿಕೆ ಕೆಲಸ ಮುಗಿಸ್ಕೊಂಡು ಪ್ರಿಂಟ್ ಆಗತಕ್ಕ ಅಲ್ಲೇ ಮಲಗಬೇಕು, ಟೇಬಲ್ ಮೇಲೆ ಮಲಗೋದು ಅಥವಾ ಪೇಪರ್ ಬಂಡ್ಲ ಮೇಲೆ ಮಲಗೋದು, ಅವೆಲ್ಲ ಸವಾಲುಗಳು ಆಗೋಗಿದೆ. ಆ ಥರದ್ದಾಗ್ತಿತ್ತು. ಮತ್ತು ಬೆಳಗ್ಗೆ 5 ಗಂಟೆಗೆ ಎದ್ದು ಪತ್ರಿಕೆಗೆ ಹಾಕಬೇಕು ಮನೆಗೆ, ಅದೊಂದು 2 ಅವರ್ಸು. 7 ಗಂಟೆಗೆ ಮನೆಗೆ ಬರ್ತಿದ್ದೆ. ಆಮೇಲೆ 9 ಗಂಟೆಯಿಂದ ಸ್ನಾನ ಮಾಡಿ ಕೂಲಿಗೆ ಹೋದರೆ ಮತ್ತೆ ಸಂಜೆ 5 ಗಂಟೆ ತನಕ ಇದು ಅದು ಅಭ್ಯಾಸ ಆಗೋಗಿತ್ತು. ಆರಂಭದಲ್ಲಿ ಸ್ವಲ್ಪ ನಿದ್ದೆ ಬರೋದು, ಆಮೇಲೆ ಅಭ್ಯಾಸ ಆಗೋಗಿತ್ತು. ಒಂದು 10 ವರ್ಷಗಳ ಕಾಲ ನಿದ್ದೆ ಮಾಡಿರೋದು ಅಂದರೆ 4-5 ಗಂಟೆ ಕಾಲ ನಿದ್ದೆ ಮಾಡಿರ್ಬೋದು ಅಷ್ಟೇ. ಆಗೇನು ಕೆಲಸದ್ದು ಮಾಡಬೇಕು, ಜವಾಬ್ದಾರಿ, ದುಡಿಬೇಕು, ಓದಬೇಕು ಅನ್ನೋದು ಆ ಥರದ್ದೆಲ್ಲ ಒಂದು ಇದಿತ್ತು. ಅದಕ್ಕೆ ಆ ಟ್ರ್ಯಾಕಿಗೆ ಹೊಂದ್ಕೊಂಬಿಟ್ಟಿದ್ದೆ ಅಂತ ಅನಿಸುತ್ತೆ. ಆ ವಾತಾವರಣ ಹಂಗಿತ್ತು. ಅದು ಜೀವನದ ಅನಿವಾರ್ಯ ಬೇರೆ ಹಾಗೆ ಮಾಡಿಸಿರುತ್ತೆ. ಖಂಡಿತ. ಬೇರೆ ಏನು ಆಲೋಚನೆ ಮಾಡೋಕ್ಕೆ ಅವಕಾಶನೇ ಇರಲಿಲ್ಲ. ಸ್ನೇಹಿತರ ವರ್ಗದ ಜೊತೆ ಸೇರ್ಕೊಂಡು ಆಟ ಆಡೋದು ಆಗಲಿ, ಎಲ್ಲರೂ ಪ್ರವಾಸಕ್ಕೆ ಹೋಗೋದಾಗಲಿ, ವಾರಕ್ಕೆ ಒಂದೇ ದಿವಸ ಸಿಗ್ತಿದ್ದು ಭಾನುವಾರ ರಜಾ. ಅದು ರಾತ್ರಿ 2 ಗಂಟೆಗೆ 3 ಗಂಟೆಗೆ ಕೆಲಸ ಮುಗಿಸ್ಕೊಂಡು ಬಂದು ಆ ಭಾನುವಾರ ಇಡೀ ದಿವಸ ಮಲಗೋದು ಅಂದರೆ ಅದೊಂದು ಏನೋ ಒಂದು ಸಂಭ್ರಮ, ಹಬ್ಬ. ಅಮ್ಮ ನನಗೆ ಹೆಚ್ಚು ಉತ್ತೇಜನ ಕೊಟ್ಟು ಹಿಂಗೆ ಮಾಡು ಅಂತ ಸಲಹೆ ಕೊಡ್ತಿದ್ದರಿಂದ ಅಮ್ಮನ ಮಾತು ಮೀರಿ ನಡೆಯೋಂಥ ಯಾವ ಅಗತ್ಯತೆಯೂ ನನಗೆ ಕಂಡು ಬಂದಿರಲಿಲ್ಲ, ಇಲ್ಲ ಅನ್ನೋದು ಹೊರಡೇ ಇರಲಿಲ್ಲ. ತಾಯಿ ಜಯಮ್ಮ ಅವರು ನನಗೇನು ಮಾರ್ಗದರ್ಶಕರಾಗಿದ್ದರು. ಅವರು ಏನೇ ಕೇಳಿದ್ರು ನಾನು ಹ್ಞೂ ಅಂತಿದ್ದೆ ಹೊರತಾಗಿ ಇಲ್ಲ ಅಂತಿರಲಿಲ್ಲ. ಹಾಗಾಗಿ ಅವ್ರನ್ನ ಹೆಚ್ಚು ಕಾಳಜಿಯಿಂದ ನನ್ನ ಬಗ್ಗೆ ಹೇಳ್ಕೊಂಡು ಮಾರ್ಗದರ್ಶನ ಮಾಡ್ಕೊಂಬಂದರು. ಅವರು ಹೇಳಿದ ಮಾತು ಕೇಳ್ಕೊಂಬಂದಿದ್ದಕ್ಕೆ ಹಂತಕ್ಕೆ ತಲುಪಿದ್ದೀನಿ ಅಂತ ಅನಿಸುತ್ತೆ. ನೀವೀಗ ಕೆಲಸ ನಿರ್ವಹಿಸ್ತಾ ಇರುವಂತಹ ವಿಜಯ ಕರ್ನಾಟಕ ಪತ್ರಿಕೆ ಬಗ್ಗೆ ಏನು ಹೇಳ್ತೀರಾ? ನಮ್ಮ ಪತ್ರಿಕೆ ವಿಚಾರದಲ್ಲಿ ಹೇಳೋದಾದರೆ, ಒಂದು ವಿಜಯ ಕರ್ನಾಟಕ ಅಂತ ರಾಜ್ಯ ಮಟ್ಟದ ದಿನ ಪತ್ರಿಕೆ. ಒಂದು 5 ಜನ ಸಂಪಾದಕರುಗಳು ನೋಡಿರ್ಬೋದು, ಸಾಕಷ್ಟು ಸಹ ಸಂಪಾದಕರುಗಳು ಅವರೆಲ್ಲ ನೋಡಿದ್ದೀನಿ. ಇದು ಒಂಥರ ಟೀಮ್ ವರ್ಕು. ಆ ಟೀಮ್ ವರ್ಕಲ್ಲಿ ಯಾರಿಗೂ ಮನಸ್ತಾಪ ಇರಲ್ಲ. ಎಲ್ಲರೂ ಒಂದು ಕುಟುಂಬದ ರೀತಿ, ಒಂದು ಸವಾಲು ರೀತಿ, ಒಳ್ಳೆ ಸುದ್ದಿ ಕೊಡಬೇಕು ಅನ್ನೋದು ಒಂದು ಚಾಲೆಂಜಿಂಗು. ಜನಗಳಿಗೆ ರೀಚ್ ಮಾಡಬೇಕು, ಏನು ಕೊಟ್ಟರೆ ಇದೆ ಸರಿ ಅಂತೇಳಿ ಒಂದು ಚರ್ಚೆಗಳು ನಡ್ಕೊಂಡು ಆ ಸುದ್ದಿಗಳು ಕೊಡೋದಿದೆಯಲ್ಲ, ಆ ಸುದ್ದಿ ಒಂದು ಲೇಔಟ್ ರೂಪದಲ್ಲಿ ಪ್ರಿಂಟಾಗಿ ಹೊರಬಂದಾಗ ಆ ಸುದ್ದಿ ನೋಡಿದಾಗ ನಾವು ಕಷ್ಟಪಟ್ಟಿರ್ತೀವಿ ಸುದ್ದಿಗೆ. ಅದು ಮಾಹಿತಿ ತಗೊಳ್ಳೋದು ಫ್ರಾಕ್ಷನ್ ಆಫ್ ಸೆಕೆಂಡಲ್ಲಿ ಕೇಳ್ತಾರೆ, ಇದೊಂದು ಇನ್ಸಿಡೆಂಟ್ ಆಗಿದೆಯಲ್ಲ ಅದ್ರದ್ದು ಅಪ್ಡೇಟ್ಸ್ ಕೊಡಿ ಏನಿದೆ ಅಂತ. ಅಧಿಕಾರಿಗಳನ್ನ ಸಂಪರ್ಕ ಮಾಡಬೇಕು, ಅವರೆಲ್ಲೋ ಇರ್ತಾರೆ, ಮೀಟಿಂಗಲ್ಲಿ ಇರ್ತಾರೆ. ಆ ಕ್ಷಣಕ್ಕೆ ನಮ್ಮದೊಂದು ಡೆಡ್ಲೈನ್ ಅಂತಿರುತ್ತೆ, ಆ ಸುದ್ದಿಗಳು ಕೊಡಲೇಬೇಕು. ಅದನ್ನು ಒಂದು ದೊಡ್ಡ ಸವಾಲದು. ಆ ಸವಾಲು ನಡುವೆ ನಾವು ಆ ಟೈಮ್ಗೆ ರೀಚ್ ಆಗಲೇಬೇಕು ಅನ್ನೋದು ಇದೆಯಲ್ಲ, ಇದೊಂಥರ ಕ್ರೀಡಾಂಗಣದಲ್ಲಿ ಓಟಕ್ಕೆ ಬಿಟ್ಟಂಗೆ ನಮ್ಮದು ರೀಚ್ ಆಗಲೇಬೇಕು. ಖುಷಿ ಯಾವಾಗ ಬರುತ್ತೆ ಅಂದರೆ ಅದು ಮುದ್ರಣ ಆಗಿ ಆಚೆಗೆ ಬಂದಿರುತ್ತಲ್ಲ, ಅದು 4 ಜನ ಫೋನ್ ಮಾಡಿ ಚೆನ್ನಾಗಿ ಬಂದಿದೆ, ಚೆನ್ನಾಗಿಲ್ಲ ಅಂತ ಹೇಳ್ತಾರಲ್ಲ, ಅದು. ಇನ್ನೊಂದು ವಿಶೇಷ ಅಂತಂದರೆ ಇದು ಮೊನ್ನೆ ಆಗಿದ್ದಂಥದ್ದು. ಒಂದು ಫ್ಯಾಮಿಲಿ ಬೆಂಗಳೂರಲ್ಲಿ ನೆಲೆಸಿರೋಂಥವ್ರು ಹಾಸನಕ್ಕೆ ಬಂದುಬಿಟ್ಟಿದ್ದಾರೆ. ಹಾಸನಿಗೆ ಬಂದು ಯಾವುದೋ ಟೆಂಪಲ್ಗೆ ಹೋಗಿ ವಾಪಸ್ ಹೋಗ್ಬೇಕಾರೆ ಎಲ್ಲ ರೆಸ್ಟಿಗೆ ಅಂತ 5 ನಿಮಿಷ ನಿಲ್ಲಿಸಿದ್ದಾರೆ. ಅವ್ರ ಜೊತೆಲಿ ಗಂಡ, ಹೆಂಡತಿ, ಒಂದು ಮಗು ಪ್ಲಸ್ ಒಂದು ನಾಯಿ ಮರಿ, ತುಂಬ ಅಚ್ಚುಮೆಚ್ಚಿನ ನಾಯಿ ಮರಿನ ಕರ್ಕೊಂಬಂದಿದ್ದಾರೆ. ಅದು ಕಾರಿನಿಂದ ಜಂಪ್ ಮಾಡಿದೆ. ಇವ್ರು ಕೆಳಗೆ ಇಳಿದಾಗ ಇವರು ಹೊರಟಾಗ ಇವ್ರು ನೆನಪಿಗೆ ಬಂದಿಲ್ಲ, ಒಂದು 5-6 ಕಿಲೋಮೀಟ್ರ್ ಹೋಗಿದ್ದಾರೆ. ಆಮೇಲೆ ಇಲ್ಲಿ ನಾಯಿ ಮರಿ ಅಂತಂದರೆ ನಾಯಿ ಮರಿ ಇಲ್ಲ, ವಾಪಸ್ ಬಂದಿದ್ದಾರೆ. ಎಷ್ಟೊಂದು ಬಾಂಧವ್ಯ ಇರುತ್ತೆ ಅನ್ನೋದಕ್ಕೆ ಇದೊಂದು ಜ್ವಲಂತ ಉದಾಹರಣೆ. ಆ ನಾಯಿ ಮರಿ ಕಳೆದೋಗ್ಬಿಡುತ್ತಲ್ಲ, ಮನೆ ಸದಸ್ಯನ ಕಳ್ಕೊಂಡಂಗೆ ಕೊರಗಿಗೆ ಬಿದ್ದು 12 ದಿನಗಳ ಕಾಲ ಹಾಸನದಲ್ಲಿ ನೆಲೆಸಿ ಅವ್ರಿಗೆ ಕಾಂಟ್ಯಾಕ್ಟ್ ಎಲ್ಲೆಲ್ಲಿ ಸಿಗುತ್ತೋ ವೆಟರ್ನರಿ ಡಾಕ್ಟ್ರುಗಳು ಮತ್ತು ಪೆಟ್ ಅನಿಮಲ್ಸ್ ಸೇಲ್ ಮಾಡ್ತಾರಲ್ಲ ಅವ್ರ ಸಂಪರ್ಕ, 12-13 ದಿವಸ ಹಲವು ದೇವರಿಗೆ ಅರ್ಕೆ ಹೊತ್ಕೊಂಡು ಕಾದು ಕುಳಿತಿದ್ರು. ನನಗೂ ಸಹ ಪ್ರಾಣಿ ಪಕ್ಷಿಗಳು ಅಂತಂದರೆ ಅದೊಂಥರ ಅಟ್ಯಾಚ್ಮೆಂಟು. ಒಂದು ದಿವಸ ಫೋನ್ ಮಾಡಿದೆ, ಅವ್ರ ಕಾಂಟ್ಯಾಕ್ಟ್ ನಂಬರ್ ತೊಗೊಂಡು ಅವ್ರು ಬೆಂಗಳೂರಲ್ಲಿದ್ದರು, ಸಂಪರ್ಕ ಮಾಡಿದ್ರು, ಸಿಕ್ತು ನಮಗೆ ಅಂತೇಳಿ. ಆ ಲೇಡಿ ಅದ್ರ ಮೇಲೆ ಇಟ್ಕೊಂಡಂಥ ಒಂದು ಬಾಂಧವ್ಯನ, ಅವ್ರಿಗೆ ಮದುವೆ ಆಗಿ 1.5 ವರ್ಷ ಮಕ್ಕಳಿಲ್ವಂತೆ, ಆಗ್ಲಿಂದಲೂ ಅದನ್ನು ಅಟ್ಯಾಚ್ಮೆಂಟ್ ಬೆಳೆಸ್ಕೊಂಡಿದ್ರು. ಪ್ರಾಣಿಗೆ ಎಷ್ಟು ಪ್ರೀತಿ ತೋರಿಸ್ತೀವಿ, ಅದೇ ರೀತಿ ನಾವು ಮನುಷ್ಯರು ಪ್ರೀತಿ ತೋರಿಸಿ ಇದು ಮಾಡಬೇಕು ಅನ್ನೋ ದೃಷ್ಟಿಲಿ ಇಟ್ಕೊಂಡು ನಾಯಿ ಸಿಕ್ತು ಅನ್ನೋದು 2 ಲೈನ್ ಅಷ್ಟೇ. ಅದಕ್ಕೋಸ್ಕರ ಅವ್ರು ನಡೆಸಿದಂಥ ಹೋರಾಟ ಇದೆಯಲ್ಲ, ಅದು ಒಂದು ಪ್ರಾಣಿಯಿಂದ ಮನುಷ್ಯನಿಗೂ ಒಂದು ಸಂದೇಶ ಕೊಡೋಂಥ ಸುದ್ದಿ. ಅದನ್ನ ಮೊನ್ನೆ ರಿಪೋರ್ಟ್ ಮಾಡಿ ನಮ್ಮರಲ್ಲಿ ಎಕ್ಸ್ಕ್ಲೂಸಿವ್ ಅಂತೇಳಿ ಸಂಪಾದಕ ಗಮನಕ್ಕೆ ತಗೊಬಂದ್ವಿ. ಒಳ್ಳೆ ಸುದ್ದಿ ಕೊಡಿ ಅಂತಂದ್ರು, ಕೊಟ್ವಿ. ಪ್ರಮುಖ ಕಾರಣಕರ್ತರು ಅವರು ಸಂತೋಷ ಪಟ್ರು. ಹೇಗೆ ಸಿಕ್ತು ಅದು? ಎಲ್ಲಿ ಸಿಕ್ಕಿದ್ದು ಕೊನೆಗೆ? ಅದು ಹಿಂಗೆ ಎಲ್ಲ ಸೋಷಿಯಲ್ ಮೀಡಿಯಾ ಅಲ್ಲಿ ಇಲ್ಲಿ ಎಲ್ಲ ಹಾಕಿ ಒಬ್ರು ವೈದ್ಯರು ತುಂಬಾ ಶ್ರಮ ಪಟ್ಟಿದ್ದಾರೆ. ರೈತರಿಗೆ ಯಾರಿಗೋ ಸಿಕ್ಕಿತ್ತಂತೆ, ಆಮೇಲೆ ಅವರು ತಗೊಬಂದು ತಲುಪಿಸಿದ್ದಾರೆ. 5,000 ಬಹುಮಾನ ಕೊಡ್ತೀವಿ ಅಂತೇಳಿ ಘೋಷಣೆ ಮಾಡಿದ್ರು. ಅವ್ರು ದುಡ್ಡು ಇಸ್ಕೊಳ್ಳಿಲ್ವಂತೆ, ಯಾರೋ ತಗೊಬಂದು ಕೊಟ್ಟೋಗಿದ್ದಾರೆ ಡಾಕ್ಟರ್ಗೆ. ಎಷ್ಟು ಜನರ
ಜನರ ಪರಿಶ್ರಮ ಇದೆ. ಅಂದ್ರೆ ನಮ್ಮಲ್ಲಿ ಇನ್ನೂ ಪ್ರಾಮಾಣಿಕತೆ, ಪ್ರೀತಿ, ವಿಶ್ವಾಸ ಎಲ್ಲ ಇನ್ನೂ ಇದೆ. ಖಂಡಿತವಾಗ್ಲೂ ಈ ತರದ ಸುದ್ದಿಗಳು ನಮಗೆ ಹೆಚ್ಚು ಸಂತೋಷ ಕೊಡುತ್ತೆ. ಈ ತರ ಸುದ್ದಿಗಳು ಇದೆಯಲ್ಲ, ಒಂದು ಮಾನವೀಯ ಸಂಬಂಧಗಳನ್ನ ನೆಲೆಗಟ್ಟಿನಲ್ಲಿ ಯೋಚನೆ ಮಾಡಿದಾಗ ಅದನ್ನ ಸಂಬಂಧ ವೃದ್ಧಿ ಮಾಡ್ಬೋದು, ಪರಸ್ಪರ ಪ್ರೀತಿ ವಿಶ್ವಾಸದಿಂದ ಬಾಳ್ಬೋದು. ಪ್ರಕಾಶ್ ಅವರೇ, ಸ್ಟೇಡಿಯಂನಲ್ಲಿ ಸ್ಕೇಟಿಂಗ್ ಲಿಂಕ್ಸ್ ಆಗೋದಕ್ಕೆ ಒಂದು ರೀತಿ ನೀವು ಮತ್ತೆ ನಿಮ್ಮ ಮಗಳು ಕಾರಣ ಅನ್ಬೋದು. ಅದ್ರ ಬಗ್ಗೆ ಮಾತನಾಡಿ. ನನ್ನ ಮಗಳು ರುಜುಲಾ ಸ್ಕೇಟಿಂಗ್ ಬಗ್ಗೆ ಒಲವು, ಬೆಂಗಳೂರಿಗೆ ಪತ್ನಿ ಅಕ್ಕನ ಮನೆಗೆ ಹೋದಾಗ ಯಾರೋ ಆಡ್ತಾ ಇದ್ರಂತೆ, ಅದು ನೋಡ್ಬಿಟ್ಟು ನನಗೂ ಸ್ಕೇಟಿಂಗ್ ಕೊಡ್ಸ್ಕೊಂತೇಳಿ ಸ್ಕೇಟಿಂಗ್ ಕೊಡ್ಸಿದ್ವಿ. ಆದ್ರೆ ಕಲ್ಸೋರು ಯಾರು? ಪ್ರತಿಯೊಂದು ವಿದ್ಯೆಗೂ ಒಬ್ರು ಗುರು ಬೇಕು ಅಂತೇಳಿ ಚಿಕ್ಕಮಂಗ್ಳೂರಲ್ಲಿ ಮೋಹನ್ ಅಂತ ಇದ್ರು, ಅವ್ರನ್ನ ಕರ್ಕೊಂಡ್ಬಂದು ಸ್ಕೇಟಿಂಗ್ ತರಬೇಕು. ಒಬ್ಳೆ ವಿದ್ಯಾರ್ಥಿ, ಏಕೈಕ ಗುರು ನಾವೇ ಕರ್ಕೊಂಡ್ಬಂದ್ವಿ. ಗುರು ಕರ್ಕೊಂಡ್ಬಂದಿದ್ದೀವಿ, ಗುರು ದಕ್ಷಿಣೆ ಕೊಡ್ಬೇಕಲ್ಲ. ಯಾವ ರೀತಿ ಚಿಕ್ಕಮಂಗ್ಳೂರಿಂದ ಬರೋದು, ಬಂದು ಇಲ್ಲಿ ಮಾಡೋದು ಹೆಂಗೆ ದುಬಾರಿ ಆಗಿರುತ್ತೆ. ಆಮೇಲೆ ಏನು ಮಾಡೋದು ಅಂತೇಳಿ ನಮ್ಮ ಸ್ನೇಹಿತರು, ಫ್ರೆಂಡ್ಸ್ಗಳು, ಅವರು ಇವ್ರನ್ನೆಲ್ಲ ಅವ್ರ ಮಕ್ಕಳನ್ನು ಸೇರಿಸಿ ಸ್ಕೇಟಿಂಗಿಗೆ. ಆ ಕಾಲದಲ್ಲಿ ಸ್ಕೇಟಿಂಗ್ ಸೇರ್ಸೋದು ಭಾರಿ ಕಷ್ಟ ಇತ್ತು. ಒಂದು 4-5 ಜನ ಮಕ್ಕಳನ್ನ ಮಾಡಿಸಿ ಎಲ್ಲಿ ಆಡಿಸೋದು, ತರಬೇತಿ ಕೊಡ್ಸೋದು, ಇಲ್ಲಿ ಎಲ್ಲೂ ಜಾಗ ಇಲ್ಲ, ರೋಡ್ ಆಗಬೇಕು. ಸ್ಕೇಟಿಂಗಿಗೆ ಅದರದ್ದೇ ಆದ ಒಂದು ಸ್ಕೇಟಿಂಗ್ ರಿಂಕ್ ಬರುತ್ತೆ ಅಂತ ನಮ್ಗೆ ಆಲೋಚನೆ ಇಲ್ಲ. ಮಹಾರಾಜ ಪಾರ್ಕಲ್ಲಿ ಆಡಿಸೋದು ಅಂತೇಳಿ ಅಲ್ಲಿ ಓಡಾಡೋರೆಲ್ಲ ಅಬ್ಜೆಕ್ಷನ್ ಮಾಡೋರು. ನಾವು ಈ ಕ್ಷೇತ್ರದಲ್ಲಿ ಇದ್ರಿಂದ ನಗರಸಭೆ ಅಧ್ಯಕ್ಷರುಗಳು, ಕೌನ್ಸಿಲರ್ಸ್ಗಳಿಗೆಲ್ಲ ಅವ್ರಿಗೆಲ್ಲ ರಿಕ್ವೆಸ್ಟ್ ಮಾಡಿ ಒಂದು ಕ್ರೀಡೆ ಉತ್ತೇಜನ ಕೊಡಿ, ಮಕ್ಕಳ ಕಲಿಯೋಂಥದ್ದು ಅಂತೇಳಿ. ಅವ್ರು ಕಲಿತಾ ಅದೊಂದು ಅಟ್ರಾಕ್ಷನ್ ಆಗ್ಬಿಡ್ತು. 5 ಜನ ಮಕ್ಕಳಿದ್ರು, ಅವ್ರು ಸ್ಕೇಟಿಂಗ್ ಆಡೋದು ನೋಡೋಕ್ಕೆ ಸಂಜೆ ಹೊತ್ತು ತುಂಬ ಜನ ನಿಲ್ಲೋರು. ಆಮೇಲೆ ನನ್ನ ಮಗಳು ಸ್ಕೇಟಿಂಗಲ್ಲಿ ಸ್ಟ್ರೆಚ್ ಮಾಡೋದು ಅನ್ನೋದಿರುತ್ತೆ, ಕಾಲು ಅಗ್ಲಿಸ್ಬಿಟ್ಟು ಸ್ಕೇಟಿಂಗ್ ಮೂವ್ ಆಗೋದು, ಕಾರ್ ಕೆಳಗೆಲ್ಲ ಹೋಗೋದು. ಫಸ್ಟು ಕಾರ್ ಕೆಳಗೆ ಹೋಗೋಕ್ಕಿಂತ ಕಬ್ಬಡದ ಕಂಪಿ ಆ ಕಡೆ ಈ ಕಡೆ ಸ್ಟ್ರೆಂತ್ ಇಟ್ಕೊಳ್ಳೋದು, ಒಂದು ಹೈಟಲ್ಲಿ ಮಧ್ಯದಲ್ಲಿ ನಿಲ್ಸೋದು ಪ್ರಾಕ್ಟೀಸ್ ಮಾಡೋದು. ಅದನ್ನ ನೋಡೋಕ್ಕೆ ತುಂಬ ಜನ ನಿಲ್ಲೋರು, ಚಪ್ಪಾಳೆ ಹೊಡೆಯೋರು. ಕಲಿಯೋಕೆ ಶುರು ಮಾಡಿದ್ಲು. ಆಮೇಲೆ ವೆಹಿಕಲ್ ಕೆಳಗಡೆ ಹೋಗೋದು ಅಂತ ಫಸ್ಟು ಶುರು ಮಾಡಿದ್ದು ಇಲ್ಲಿ RC ರಸ್ತೆಯಲ್ಲಿ ಮಿಷನ್ ಹಾಸ್ಪಿಟ್ಲ್ ಎದುರುಗಡೆ ಸತೀಶ್ ಪಟೇಲ್ ಅಂತೇಳಿ ಸ್ನೇಹಿತರು, ಅವ್ರದ್ದು ಹತ್ರ ಒಂದು ಟಾಟಾ ಸುಮೋ ಇತ್ತು, ಅದನ್ನು ತಗೊಬಂದು ನಿಲ್ಸ್ಕೊಂಡು ಅದ್ರ ಕೆಳಗಡೆ ಪ್ರಾಕ್ಟೀಸ್ ಮಾಡಿದ್ಲು. ಅವಳು 1ರಿಂದ ಶುರುವಾಗಿ ಒಂದು ವೆಹಿಕಲಿಂದ ಅದು 30 ವೆಹಿಕಲ್ ತನಕ ಬಂದ್ಲು. ಕಂಟಿನ್ಯೂಸ್ 30 ವೆಹಿಕಲ್ ದಾಟ ಇದಕ್ಕೆ ಬಂದು ಪ್ರಾಕ್ಟೀಸ್ ಮಾಡಿ ಅದನ್ನ ಗಿನ್ನಿಸ್ ರೆಕಾರ್ಡ್ ಮಾಡಿಸ್ಬೇಕು ಅಂತೇಳಿ ಪ್ರಯತ್ನ ಪಟ್ಟು ಅಲ್ಪದಲ್ಲಿ ಅದು ಕೈ ಚೆಲ್ತು. ಕಾರಣ ಏನಂತಂದ್ರೆ, ನಾವು ಸಹಜವಾಗಿ ಟಾಟಾ ಸುಮೋಗಳು ಅದ್ರ ಕೆಳಗಡೆ ಪ್ರಾಕ್ಟೀಸ್ ಮಾಡ್ತಿದ್ಲು. ಪ್ರಾಕ್ಟೀಸ್ ಮಾಡ್ಬೇಕಾದ್ರೆ ಏನು ಅಂತಂದ್ರೆ, ಈಗ ಒಂದು 30 ವೆಹಿಕಲ್ ಕೆಳಗಡೆ ಇವಳು ಮಾಡ್ತಾಳೆ ಅನ್ನೋದು ಗೊತ್ತಿದ್ರೆ ನಾವೇನ್ ಮಾಡ್ತಿದ್ವಿ, ಒಂದು 20-25 ವೆಹಿಕಲ್ ತಗೊಬಂದು ಆ ಗ್ಯಾಪ್ ಕೊಡ್ತಾ ಇದ್ವಿ. ಒಂದು ವೆಹಿಕಲ್ಗೆ ಎಷ್ಟು ಡಿಸ್ಟೆನ್ಸ್ ಬೇಕು ಅಂತೇಳಿ, ಎಷ್ಟು ಅಗಲ ಬರುತ್ತೆ, ಎಷ್ಟು ಉದ್ದ ಬರುತ್ತೆ ಅನ್ನೋದು ಅಳತೆ ಮೇಲೆ ಒಂದು 5 ವೆಹಿಕಲ್ ಕಮ್ಮಿ ಮಾಡಿದ್ರೆ ಅಷ್ಟು ಬರ್ಡನ್ ಕಮ್ಮಿ ಆಗುತ್ತೆ, ದುಡ್ಡು ಕೊಡ್ಬೇಕಲ್ಲ ಅವ್ರಿಗೆ ಬಂದು ನಿಲ್ಲಿಸಿದವ್ರಿಗೆ. ಆ ಕಾರಣಕ್ಕೋಸ್ಕರ ಪ್ರಾಕ್ಟೀಸ್ ಮಾಡ್ಬೇಕಾದ್ರೆ ಏನು ಮಾಡೋದು, ಆ ಗ್ಯಾಪ್ ಕೊಟ್ಟು ಇದು ಮಾಡ್ತಿದ್ವಿ. ಅವತ್ತು ರೆಕಾರ್ಡ್ ಮಾಡೋಕ್ಕೆ ಅಂತೇಳಿ ಎಲ್ಲ ಪ್ರಯತ್ನ ಪಟ್ಟು ಅಲ್ಲಿಗೆ ಹೋದಾಗ ಏನಾಯ್ತು ಅಂದ್ರೆ, ಅಕ್ಕಪಕ್ಕ ಒಂಚೂರು ಗ್ಯಾಪ್ ಕೊಡೋದಕ್ಕೆ ನಿಲ್ಲಿಸ್ಬಿಟ್ಟಿದ್ವಿ. ನಮಗೆ ಮೇಲ್ಮಟ್ಟದಲ್ಲಿ ಕ್ಲೀನಾಗಿ ನಿಲ್ಲಿಸಿದೀವಿ ಅನ್ನೋದು ಅಷ್ಟೇ ಗೊತ್ತಿದ್ದು. ಕೆಳಗಡೆ ಹೋದ್ರೆ ಒಳಗಡೆ ಹೋಗ್ತಾ ಕತ್ಲೆ ಆಗ್ಬಿಟ್ಟಿದೆ, ಮುಂದಕ್ಕೆ ಮೂವ್ ಆಗೋಕ್ಕೆ ಗೊತ್ತಾಗ್ತಿರ್ಲಿಲ್ಲ. ಹಂಗೆ ಸ್ವಲ್ಪ ದೂರ ಹೋಗಿ ಒಂದು ಅರ್ಧ ಮುಕ್ಕಾಲಿಗೆ ಹೋಗಿ ನಿಂತ್ಕೊಂಡ್ಬಿಟ್ಟಿದೆ. ಚಿಕ್ಕ ಹುಡುಗಿ 3 ವರ್ಷದ್ದು ಏನು ಹೇಳುತ್ತೆ. ಆಮೇಲೆ ಸಡನ್ ಯಾಕೆ ನೆನ್ನೆ ಏನು ಪ್ರಾಕ್ಟೀಸ್ ಮಾಡಿಸಿದ್ವಿ, ಆಗ್ಲೂ ಹಿಂದಿನ ದಿವಸನೂ ಒಂದು 25 ವೆಹಿಕಲ್ ಆ ಥರ ಗ್ಯಾಪ್ ಕೊಟ್ಟು ನಿಲ್ಲಿಸಿದ್ವಿ. ಆಗ ಬೆಳಕು ಪಾಸ್ ಆಗ್ತಾ ಇದೆ ಕೆಳಗಡೆ. ಅದು 30 ನಿಲ್ಲಿಸ್ಬೇಕು ಅನ್ನೋದು ಅಷ್ಟೇ ನಮ್ಮ ಆಲೋಚನೆ ಇದ್ದಿದ್ದು. ಅಲ್ಲ, ರೆಕಾರ್ಡ್ ಮಾಡೋರು ಏನು ಹೇಳಿರ್ಲಿಲ್ಲ. ನೀವು ಎಷ್ಟು ಮೀಟರ್ ಹೋಗುತ್ತೆ ಅದನ್ನೆಲ್ಲ ಮಾಹಿತಿ ಕೊಡಬೇಕು. ಅಲ್ಲಿಂದ ಒಬ್ರು ಬಂದಿದ್ರು, ಹಾಸನದಲ್ಲೇ ಪ್ರಥಮ ಪ್ರಯತ್ನ ಅಲ್ಲ ಇದು, ಯಾರಿಗೂ ಗೊತ್ತಿರಲ್ಲ. ಹಿಂದಿನ ದಿವಸ ಒಬ್ರು ಗಿರಿಜೇಶ್ ಅಂತೇಳಿ ಸರ್ಕಲ್ ಇನ್ಸ್ಪೆಕ್ಟರ್ ಇದ್ರು, ಅವ್ರು ನೋಡ್ಕೊಂಡು ಬೆಂತಟ್ಟು ಹೋಗಿದ್ರು. ನಾಳೆ ಸಕ್ಸಸ್ ಆಗಲಿ ಅಂತೇಳಿ ಶುಭ ಕೋರೋಗಿದ್ರು. ಮಾನ ದಿವಸ ಒಂದು 2,000 ಜನ ಇದ್ದಾರೆ, ಎಲ್ಲ ನೋಡ್ತಾ ಇದ್ದಾರೆ. ಇದು ಒಂದು 15-20 ವೆಹಿಕಲ್ ಹೋಗ್ತಿದ್ದಂಗೆ ಮುಂದ್ಗಡೆ ಬೆಳಕು ಕಾಣ್ದಾನೆ ಇಲ್ಲಿ ನಿಂತ್ಬಿಟ್ಟಿದ್ಲು. ಆಚೆ ಕರ್ಕೊಂಡ್ವಿ, ಗಾಬರಿ ಆಗಿದ್ಲು. ಸ್ವಲ್ಪ ಮನೆಗೆ ಕರ್ಕೊಂಡೋಗಿ ಸಮಾಧಾನ ಮಾಡೋದು ಕೇಳಿದಾಗ ಥರ ಒಳಗಡೆ ನನಗೆ ಬೆಳಕು ಕಾಣ್ತಿರ್ಲಿಲ್ಲ, ಮುಂದಕ್ಕೆ ಹೋಗೋಕ್ಕೆ ಗೊತ್ತಾಗ್ತಿರ್ಲಿಲ್ಲ ಅಂತ. ಮತ್ತೆ ಇನ್ನೊಂದ್ಸರಿ ಹೋಗಿ ಕರ್ಕೊಂಡೋಗಿ ಮಾಡಿಸಿದ್ವಿ. ಆಗ ಮಾಡಿದ್ಲು. ಆ ಗ್ಯಾಪ್ ಕೊಟ್ಟು ಇದು ಮಾಡಿದ್ವಿ. ಅದು ಫಸ್ಟ್ ಅಟೆಂಪ್ಟಲ್ಲೇ ಇದಾಗಬೇಕು. ಅದು ಏನಾದ್ರು ಒಂಚೂರು ಹೆಚ್ಚು ಕಡಿಮೆ ಆಯಿತು ಅಂತಂದ್ರೆ ಜೀವಕ್ಕೆ ಅಪಾಯ ಇದ್ದು. ಇದು ಹೆಣ್ಮಗಳು ಬೇರೆ, ಚಿಕ್ಕ ವಯಸ್ಸು ಬೇರೆ, ಒಂದು ಸಾಧನೆ ಮಾಡಬೇಕು ಅನ್ನೋ ದೃಷ್ಟಿಯಲ್ಲಿ ಅದನ್ನು ಮಾಡಿಸಿದ್ವಿ. ಅವಳು ಸಾಧನೆ ಅನ್ನೋದ್ರ ಜೊತೆಗೆ ಉತ್ತೇಜನ ಸಿಕ್ತು, ಸಹಕಾರ ಸಿಕ್ತು, ಧೈರ್ಯ ಕೊಡಬೇಕು ಮಕ್ಕಳಿಗೆ. ಮಕ್ಕಳು ಬರಿಗಾಲಲ್ಲಿ ನೆಲದ ಮೇಲೆ ಕಾಲಿಟ್ರೆ ಸಾಕು ಏನೋ ಆಗ್ಬಿಡುತ್ತೆ ಅನ್ನೋ ಭಯ ಪೋಷಕರನ್ನ ಕಾಡ್ತಾ ಇದೆ. ಅಂದ್ರೆ ನಾವೆಲ್ಲ ಬೆಳಕು ಬಂದಿದ್ದು ಹಿಂದಿನ ಇದನ್ನೆಲ್ಲ ನೋಡಿದಾಗ ಮಣ್ಣಲ್ಲಿ ಆಟ ಆಡಕ್ ಬಿಡೋರು, ಹೊರಗಿನ ಆಟಗಳಲ್ಲಿ ಒಂದು ಧೈರ್ಯನೂ ತಂದ್ಕೊಡೋದು. ಅದಾದ್ಮೇಲೆ ಇಲ್ಲಿ NCC ಆಫೀಸ್ ಹತ್ರ ಪ್ರಾಕ್ಟೀಸ್ ಮಾಡ್ಬೇಕಾದ್ರೆ ನವೀನ್ ಸಿಂಗ್ ಅಂತ ಹಾಸನ ಜಿಲ್ಲಾಧಿಕಾರಿ ಆಗಿದ್ರು. ಅವರು ವಾಕ್ ಬರ್ತಾ ಆ ಕಡೆ ಬಂದಿದ್ದಾರೆ, ಜನ ಎಲ್ಲ ನಿಂತಿದ್ರಲ್ಲ, ಅದನ್ನ ನೋಡ್ಬಿಟ್ಟು ಏನಿದು ಅಂತ ನನ್ನ ಪರಿಚಯ ಇದ್ದಾಗ ಯಾರು ಏನಿದು ಅಂತ ಕೇಳಿದ್ರು. ಹಿಂಗೆ ಸರ್ ಅಂತಂದೆ, ಇದು ರೋಡಲ್ಲಿ ಮಾಡೋದು, ಮಾತಾಡ್ತಿದ್ದ ಭಾಷೆ ತರ, ಇದು ರೋಡಲ್ಲಿ ಮಾಡೋದಲ್ಲ ಸರ್, ಇಲ್ಲಿ ಯಾವುದು ವ್ಯವಸ್ಥೆ ಇಲ್ಲ ಇಲ್ಲಿ. ಅದಕ್ಕೆ ಏನಾಗಬೇಕು, ಯಾವುದೇ ಕ್ರೀಡೆ ಅಂದರೆ ಕ್ರೀಡಾಂಗಣ ಇರಬೇಕಲ್ಲ, ಅದಕ್ಕೆ ಏನಾಗಬೇಕು ಹೇಳಿ ನನಗೆ ಅಂದರು.
ಆಗ ನಾವು ಮೈಸೂರಲ್ಲಿ ಸ್ಕೇಟಿಂಗ್ ತರಬೇತುದಾರಿದ್ದಾರೆ ಅವ್ರನ್ನೆಲ್ಲ ಸಂಪರ್ಕ ಮಾಡಿ, ಅಸೋಸಿಯೇಷನ್ ಸಂಪರ್ಕ ಮಾಡಿ ಒಂದು ಸ್ಕೇಟಿಂಗ್ ರಿಂಕ್ ಹಾಕಬೇಕು ಅಂತೇಳಿ ಆಗ್ಲಿಂದ ಪ್ರಯತ್ನ ಶುರು ಆಯಿತು. ಅದುವರೆಗೆ ಹಾಸನದಲ್ಲಿ ಸ್ಕೇಟಿಂಗ್ ರಿಂಕ್ ಆಗಲಿ ಅದು ಇರಲಿಲ್ಲ. ಈಗ ಸ್ಟೇಡಿಯಂ ಅಲ್ಲಿ ಇರೋದು ಅವರೇ ಮಾಡಿಸಿರೋದಾ? ನವೀನ್ ರಾಜ್ ಸಿಂಗ್ ಅಂತೇಳಿ ಅವರ ಕಾಲದಲ್ಲಿ ಆರಂಭ ಆಗಿತ್ತು. 4-5 ಜನ ಜಿಲ್ಲಾಧಿಕಾರಿಗಳು ಬದಲಾವಣೆ ಆದರು ಪೂರ್ತಿ ಕೆಲಸ ಮುಗಿಯಷ್ಟರಲ್ಲಿ. ಆದರೆ ಎಲ್ಲ ಜಿಲ್ಲಾಧಿಕಾರಿಗಳು ದಿವಸ ನಮಗೆ ಸಂಪರ್ಕ ತುಂಬ ಈಸಿಯಾಗಿ ಆಗ್ತಿದ್ದರಿಂದ ಎಲ್ಲಿ ಹೋಗ್ಲಿ, ಯಾವ ಕಾರ್ಯಕ್ರಮಕ್ಕೆ ಹೋಗ್ಲಿ, ಸರ್ ಅದೊಂದಾಗಿಲ್ಲ, ಕೆಲಸ ಪೂರ್ತಿ ಆಗಿಲ್ಲ, ಆ ಥರ ಫಾಲೋಅಪ್ ಮಾಡಿ 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 ಆಯ್ತು. ಈಗ ಕಂಪ್ಲೀಟ್ ಆಗಿದೆಯಾ? ಹೇಳ್ಕೊಡೋರು ಇದ್ದಾರಾ? ಹೇಳ್ಕೊಡೋರು ಇದ್ದಾರೆ, ಆದರೆ ಪರ್ಮನೆಂಟ್ ಆಗಿ ಸರ್ಕಾರದಿಂದ ನೇಮಕಾತಿ ಆಗಿಲ್ಲ. ಅದೊಂದು ಸಮಸ್ಯೆ ಇದೆ. ಸ್ಕೇಟಿಂಗ್ ತರಬೇತುದಾರರು ಅಂತೇಳಿ ಪರ್ಮನೆಂಟ್ ಆಗಿ ಸರ್ಕಾರದಿಂದ ನೇಮಕಾತಿ ಆಗಬೇಕು. ಒಂದು ಸ್ಕೇಟಿಂಗ್ ರಿಂಕ್ ಅಂತಿದೆ, ಅದೊಂದು ನಿರ್ವಹಣೆನೂ ಸ್ವಲ್ಪ ಕಷ್ಟ. ಅದನ್ನು ಒಂದು ಅಸೋಸಿಯೇಷನ್ ಅಂತೇಳಿ ಮಾಡ್ಕೊಂಡು HP ಮೋಹನ್ ಅಂತೇಳಿ ರೆಡ್ ಕ್ರಾಸ್ ಸಂಸ್ಥೆ ಅಧ್ಯಕ್ಷರು, ಅವ್ರನ್ನ ಸೇರ್ಸ್ಕೊಂಡಿದೀವಿ. ರೆಡ್ ಕ್ರಾಸ್ ಸಂಸ್ಥೆ ಅಧ್ಯಕ್ಷ ನನಗೂ ಸ್ಕೇಟಿಂಗಿಗೂ ಏನ್ ಸಂಬಂಧ ಅಂತಂದ್ರು. ಸಮಾಜ ಮುಖ್ಯವಾಗಿ ಕೆಲಸ ಮಾಡೋಂಥವ್ರು ನಿಮ್ಮಂತವ್ರು ಬೇಕು ಅನ್ನೋ ಕಾರಣಕ್ಕೋಸ್ಕರ ನೀವು ಇರಿ ಸರ್ ಅಂತೇಳಿ. ಮತ್ತೆ ಪರಿಸರ ಹೋರಾಟಗಾರರು ಕಿಶೋರ್ ಅಂಥವ್ರನ್ನೆಲ್ಲ ಸೇರಿಸ್ಕೊಂಡು ಒಂದು ತಂಡ ಮಾಡಿಕೊಂಡು ಆಸ್ತಂಬ ಸ್ಕೇಟಿಂಗ್ ಅಸೋಸಿಯೇಷನ್ ಅಂತ ಮಾಡಿದ್ವಿ. ಸಂಜೆ ಹೊತ್ತು ಪ್ರಾಕ್ಟೀಸ್ ಮಾಡೋಕ್ಕೆ ಲೈಟ್ ಇರ್ತಿರ್ಲಿಲ್ಲ. ಇದು ಈವ್ನಿಂಗ್ ಟೈಮ್ ಮಾತ್ರ ಬರ್ತಾ ಇದ್ದಿದ್ದು. ಶಾಲೆಗಳನ್ನೆಲ್ಲ ಮುಗಿಸ್ಕೊಂಡ್ ಬರ್ತಿದ್ದವರು. ಆಮೇಲೆ ಒಂದು ಸಂದರ್ಭದಲ್ಲಿ ನಗರಸಭೆ ಆಯುಕ್ತ ಕೃಷ್ಣಮೂರ್ತಿ ಅಂತೇಳಿ ಅವರು ಯಾವುದೋ ಸುದ್ದಿ ವಿಚಾರಕ್ಕೆ ಮಾತಾಡ್ಬೇಕಾದ್ರೆ ನಗರದಲ್ಲಿ ತೆರಿಗೆ ಕಟ್ತಾ ಇಲ್ಲ, ಕೋಟಿ ಗಟ್ಟಲೆ ಉಳಿಸ್ಕೊಂಡಿದ್ದಾರೆ, ಏನು ಮಾಡೋಕ್ಕಾಗ್ತಾ ಇಲ್ಲ ಅಂದ್ರೆ ನಮಗೆ ಸುದ್ದಿ ಅದು ತೆರಿಗೆ ಬಾಕಿ ಇದೆ ನಗರಸಭೆಗೆ ಅಂತೇಳಿ ಮಾಹಿತಿ ಕೊಡಿ ಅಂತೇಳಿ ಮಾಹಿತಿ ತಗೊಂಡು ಪಬ್ಲಿಷ್ ಮಾಡ್ಬಿಟ್ಟು, ಶ್ರೀಮಂತರು ಟ್ಯಾಕ್ಸ್ ಕಟ್ತಾ ಇಲ್ಲ, ನಗರಸಭೆಗೆ ಈ ಥರ ಬರ್ಡನ್ ಆಗಿದೆ, ಹೆಂಗೆ ನಿರ್ವಹಣೆ ಮಾಡೋದು ಅಂತೇಳಿ ಮಾಡಿದ್ವಿ. ಒಂದೇ ದಿವಸದಲ್ಲಿ ಒಂದು 4-5 ಕೋಟಿ ತೆರಿಗೆ ಸಂಗ್ರಹ ಆಗಿದೆ. ಆ ಆಯುಕ್ತರು ಬೆಳಗ್ಗೆ ನಮ್ಮ ಮನೆ ಹತ್ರ ಹುಡುಕೊಂಬಂದಿದ್ದಾರೆ. ಮಾರನೇ ದಿವಸ ವೆರಿ ನೆಕ್ಸ್ಟ್ ಡೇ ನೋಡಿ ನಿಮ್ಮ ಪತ್ರಿಕೆಯಲ್ಲಿ ಹಾಕಿದ್ದಕ್ಕೆ ಈ ಥರ ಇದಾಯಿತು, ನಿಮ್ಮ ಮನೇಲೆ ಕಾಫಿ ಕುಡಿದು ಹೋಗ್ಬೇಕು, ಈ ಸಂತೋಷದ ವಿಚಾರ ಹೇಳೋಗೋಣ ಅಂತ ಹೇಳಿ ಮಾಡಿದ್ದೀನಿ ಅಂತಂದರು. ಆಯಿತು ಅಂದರೆ ಕಾಫಿ ಕುಡಿದು ನಾವು ಪತ್ರಿಕೆಯಲ್ಲಿ ಬರ್ದಿದ್ದಕ್ಕೆ ಇಷ್ಟ ಆಯ್ತಲ್ಲ ಅಂತೇಳಿ ಸಂತೋಷ ಆಗಿದ್ದು. ಮತ್ತೆ ನೆಕ್ಸ್ಟ್ ಡೇ ಸಿಕ್ಕಿದ್ರು, ನಗರದಲ್ಲಿ ಅಭಿವೃದ್ಧಿ ಕೆಲಸ ಏನಾರು ಇದ್ದರೆ ಹೇಳಿ ನಮಗೆ ಮಾಡ್ಕೊಡ್ತೀವಿ ಅಂತ. ಆ ತಕ್ಷಣಕ್ಕೆ ನನಗೆ ಹೊಡೆದಿದ್ದು ಸ್ಕೇಟಿಂಗ್ ರಿಂಕಲ್ಲಿ ಒಂದು ಲೈಟ್ ಹಾಕ್ಕೊಡ್ಬೇಕು ಹೇಳಿದೆ ನಾನು. ಕ್ರೀಡಾಂಗಣ ನಮ್ಮ ವ್ಯಾಪ್ತಿಗೆ ಬರಲ್ಲ ಅಂದರು. ಈ ಗಡಿ ಸಮಸ್ಯೆಗಳು ಸರ್ಕಾರಿ ವ್ಯವಸ್ಥೆಯಲ್ಲಿ ತುಂಬ ಇದೆ, ಅದನ್ನು ಮೀರೋದು ಅಂತಂದರೆ ಅದೇನು ಕಾನೂನು ಉಲ್ಲಂಘನೆ ಅಂತ ಅಲ್ಲ. ಅದಕ್ಕೆ ಪ್ರಾಪರ್ ಚಾನಲಿಂದ ಜಿಲ್ಲಾಧಿಕಾರಿಗಳಿಂದ ಅನುಮತಿ ತಗೋಬೇಕು, ನಗರಸಭೆಯಲ್ಲಿ ರೆಗ್ಯುಲೇಷನ್ ಪಾಸ್ ಮಾಡಬೇಕು, ಅದೆಲ್ಲ ಇರುತ್ತೆ, ಫಾರ್ಮಾಲಿಟೀಸ್ ಅಂತ ಇರುತ್ತೆ. ಅದನ್ನೆಲ್ಲ ಮುಗಿಸಿ ಅವ್ರಿಗೆ ದಿವಸ ಕೇಳೋದು ಏನಾಯಿತು ಸರ್ ಏನಾಯಿತು ಅಂತೇಳಿ. ಒಂದು ಲೈಟ್ ಹೋಗಿ ಒಂದು ಐಮಾಸ್ಕ್ ಲೈಟು ಸಹಜವಾಗಿ ಯಾವ್ದಾದ್ರು ವೃತ್ತಕ್ಕೆ ಹಾಕ್ತಾರೆ, ಪ್ರಮುಖ ವೃತ್ತಗಳಿಗೆ. ಸ್ಕೇಟಿಂಗ್ ರಿಂಕಿಗೆ ಅಂತೇಳಿ ಕ್ರೀಡೆಗೆ ಅಂತ ಐಮಾಸ್ಕ್ ಲೈಟ್ ಹಾಕಿರೋದು ಜಿಲ್ಲಾ ಕ್ರೀಡಾಂಗಣದಲ್ಲಿರೋಂಥ ಸ್ಕೇಟಿಂಗ್ ರಿಂಕಿಗೆ. ಅದು ಈ ತೆರಿಗೆ ಸಂಗ್ರಹ ಆಗಿದ್ದ ದುಡ್ಡಲ್ಲಿ ಇಲ್ಲಿಗೆ ಡೈವರ್ಟ್ ಮಾಡಿ ಅಲ್ಪ ಅಮೌಂಟನ್ನು ಕೊಟ್ಟರು. ಈಗ ಕೋವಿಡ್ ನಂತರದಲ್ಲಿ ಸ್ವಲ್ಪ ಬ್ರೇಕ್ ಆಗಿತ್ತು, ಈಗ ಮತ್ತೆ ದುರಸ್ತಿ ಎಲ್ಲ ಆಗಿದೆ, ನಿಂತೋಗಿತ್ತು. ಈಗ ಮತ್ತೆ ಕೋಚ್ ಹತ್ರ ಎಲ್ಲ ಮಾತಾಡಿದ್ದೀನಿ, ಅವರು ಬರ್ತೀನಿ ಅಂತ ಒಪ್ಕೊಂಡಿದ್ದಾರೆ. ಧೈರ್ಯ ಬರುತ್ತೆ, ಕಾಲಿಗೆ ಒಂದು ಸ್ಟ್ರೆಂತ್ ಬರುತ್ತೆ, ಆ ಥರದ್ದೆಲ್ಲ ಅಡ್ವಾಂಟೇಜಸ್ ಸಾಕಷ್ಟು ಇದೆ. ಬೇಸಿಗೆ ರಜದಲ್ಲಿ ಹೊಸದಾಗಿ ಕಲಿಯೋರಿಗೆ ಶಿಬಿರಗಳೇನಾದ್ರೂ ಇರುತ್ತಾ? ಬೇಸಿಗೆದಲ್ಲಿ ಬೇಸಿಗೆ ಶಿಬಿರ ಅಂತೇಳಿ ಇರುತ್ತೆ, ಅದನ್ನು ಮಾಡಿಸಿದೀವಿ. ಈ ಸ್ಕೇಟಿಂಗ್ ನೋಡಿದಾಗ ಮಕ್ಕಳುಗಳು ಬೇಗ ಅಟ್ರಾಕ್ಟ್ ಆಗ್ತಾರೆ, ತುಂಬಾ ಸಂತೋಷದಿಂದ ಆಡೋಂಥ ಕ್ರೀಡೆ ಅದು. ಸ್ಟೇಡಿಯಂ ಅಲ್ಲಿ ಸ್ಕೇಟಿಂಗ್ ಆಡೋದಕ್ಕೆ ಫೀಸ್ ಏನಾದರೂ ಇದೆಯಾ ಅಥವಾ ಉಚಿತವಾಗಿದೆಯಾ? ತಿಂಗಳಿಗೆ ಇಷ್ಟು ಅಂತಂದ್ರೆ ಅದು ಜಿಲ್ಲಾ ಕ್ರೀಡಾಂಗಣದವರು ಒಂದು ನಾಮಿನಲ್ ಫೀಸ್ ಅಂತೇಳಿ ಮಾಡಿರ್ತಾರೆ. ಸ್ಕೇಟಿಂಗ್ ಇವ್ರಿಗೆ ತರಬೇತಿದಾರಿಗೆ ಶುಲ್ಕ ಕೊಡೋದು, ಅದಕ್ಕೆ ಅವ್ರು ಬಳಸ್ಕೊತಾರೆ. ಆ ಶುಲ್ಕಕ್ಕೂ ನಮಗೂ ಸಂಬಂಧ ಇಲ್ಲ, ಅವರೇ ಮಾಡ್ಕೋತಾರೆ ಅದನ್ನ. ಒಂದು ಅಸೋಸಿಯೇಷನ್ ಅಂತ ಮಾಡಿದ್ದು ಏನಂತಂದ್ರೆ, ಒಂದು ಕ್ರೀಡೆ ಜಿಲ್ಲಾ ಮಟ್ಟದ್ದು ರಾಜ್ಯ ಮಟ್ಟದ ಸ್ಪರ್ಧೆ ಮಾಡಿದಾಗ ನಾವೇನಾದ್ರು ಕೇಳಬೇಕು ಅಂತ ಅಂದಾಗ, ಯಾರನ್ನಾರು ಇಲ್ಲಿಗೆ ಏನಾದ್ರು ಸೌಲಭ್ಯ ಕಲ್ಪಿಸಬೇಕು ಅಂದಾಗ ಒಂದು ಅಸೋಸಿಯೇಷನ್ ಇದ್ರೆ ಒಳ್ಳೇದು ಅಂತೇಳಿ ಆ ಥರ ಅಸೋಸಿಯೇಷನ್ ಮಾಡ್ಕೊಂಡಿದ್ವಿ. 100 ಜನ ಕಲ್ತಿದ್ದಾರೆ ಸ್ಕೇಟಿಂಗ್ನ. ಕ್ರೀಡಾಂಗಣ ಮಾಡಿದ್ದಾಯಿತು, ಅದು ತರಬೇತುದಾರರಿಗೆ ಅವ್ರಿಗೂ ಸೌಲಭ್ಯ ಇರಲಿಲ್ಲ. ಅವರು ಕಲ್ತಿರೋ ವಿದ್ಯೆಗಿನ ಅವರು ಬೇರೆಯವ್ರಿಗೆ ಕಲಿಸ್ಬೇಕು ಅಂತಂದಾಗ ಏನೂ ಇರಲ್ಲ. ಈ ಥರ ಮಾಡಿಕೊಟ್ಟಾಗ ಅವ್ರ ಕುಟುಂಬಕ್ಕೂ ಒಂದು ಸಹಾಯ ಆಗುತ್ತೆ, ಮಕ್ಕಳುಗಳು ಕಲ್ತಂಗಾಗುತ್ತೆ. ಮೊನ್ನೆನೂ ನನ್ನ ಮಗಳು ಬಿಟ್ಬಿಟ್ಲಲ್ಲ ಸ್ಕೇಟಿಂಗ್ ಅಂತ ಅನ್ಕತ್ತೆ. ಆ ಸಂದರ್ಭದಲ್ಲಿ ಹೇಳಿರಲಿಲ್ಲ ನಾನು ಅವಳಿಗೆ. ಇದ್ದಕ್ಕಿದ್ದಾಗ ನನಗೆ ವಾಟ್ಸಪ್ಗೆ ಒಂದು ವಿಡಿಯೋ ಬಂತು, ಏನು ಅಂತ ತೆಗೆದು ನೋಡಿದ್ರೆ ಮನೆ ಮುಂದೆ ಸ್ಕೇಟಿಂಗ್ ಹಾಕೊಂಡು ಸ್ಕೇಟಿಂಗ್ ಮಾಡಿ ಕಳಿಸಿದಾಳೆ. ಅವತ್ತಿನ ಸಂತೋಷ ಮತ್ತು ಆರಂಭದ ದಿನ ಇತ್ತಲ್ಲ, ಅದೇ ಸಂತೋಷ ನಾನು ಪಟ್ಟೆ. ಅದಕ್ಕೊಂದು ಮೆಸೇಜ್ ಮಾಡಿದ್ದೆ ಅವಳಿಗೆ, ಅವಳು ಖುಷಿ ಪಟ್ಲು. ಯಾವುದನ್ನೇ ಕಲ್ತಿರೋ ವಿದ್ಯೆನ ಮರೆಯಕ್ಕೆ ಹೋಗಬಾರ್ದು, ಸ್ಕೇಟಿಂಗ್ ಶುರು ಮಾಡಪ್ಪ ನಾನು ಬರ್ತೀನಿ ಅಂತ ಇವತ್ತು ಅಂದ್ಲು. ನಾನು ಪತ್ರಿಕಾ ಕಚೇರಿಯಲ್ಲಿ ಕೆಲಸ ಮಾಡ್ತಿದ್ರು, ಮುಂಜಾನೆ ಹೊತ್ತು ಪತ್ರಿಕಾ ಮನೆಗಳಿಗೆ ವಿತರಣೆ ಮಾಡೋವಂಥದ್ದು ಕರ್ತವ್ಯ ಆಗಿತ್ತು. ಅದನ್ನು ಜವಾಬ್ದಾರಿ ಹೊತ್ಕೊಂಡಿದ್ದೆ. ಕನಿಷ್ಠ ಒಂದು 120 ಮನೆಯಿಂದ 150 ಮನೆಗೆ ಹಾಕಬೇಕು ಅಂದರೆ ಒಂದು 15-20 ಕಿಲೋಮೀಟ್ರು ಸೈಕಲ್ ಹೊಡಿಬೇಕಿತ್ತು. ಒಂದೊಂದು ರಸ್ತೆಯಲ್ಲಿ ಒಂದೊಂದು ಮನೆ ಇರುತ್ತೆ, 2 ಮನೆ ಇರುತ್ತೆ. 4:30-5 ಗಂಟೆಗೆ ಶುರು ಮಾಡಿದ್ರೆ 7 ಗಂಟೆ ಅಷ್ಟೇ ಮುಗಿಸ್ಬೇಕು. ಅದೊಂದು ಟೈಮು ಅಂದರೆ ಟೈಮು. ಸೈಕಲ್ ಹೊಡಿಯೋದು, ಪೇಪರ್ ಹಾಕೋದು ಅಂತಂದರೆ ನನ್ನ ದೃಷ್ಟಿಲಿ ಅವಮಾನ ಅಲ್ಲ, ಬದುಕಿಗೆ ಅನಿವಾರ್ಯ ಆದಾಗ ಅದು ದುಡಿಮೆ ಮಾರ್ಗ. ಮತ್ತು ಆರೋಗ್ಯದ ಕಾಲದಲ್ಲಿ ಒಂದು ಪತ್ರಿಕೆಗೆ 25 ಪೈಸಾ, ಜನ್ಮಿತ್ರ ಅನ್ನೋದು ಪತ್ರಿಕೆಗೆ 6 ರೂಪಾಯಿ 6 ರೂಪಾಯಿ ಆಗ್ತಿತ್ತು. ಇನ್ ಟೈಮಿಗೆ ಕರೆಕ್ಟಾಗಿ ತಲುಪಿಸ್ತಾರೆ ಅನ್ನೋ ಕಾರಣಕ್ಕೋಸ್ಕರ ಕೆಲವೊಂದು ಮೊದಲು 10 ರೂಪಾಯಿ ಕೊಡೋರು, ಅದನ್ನೆಲ್ಲ ಮರೆಯೋಕ್ಕಾಗಲ್ಲ. ಅವರು ಉತ್ತೇಜನ ಕೊಡೋರು, ಅದು ಅವ್ರ ಹೆಸರುಗಳು ನೆನಪಿಲ್ಲ,
ಆದರೆ ಅವ್ರು ಮಾಡಿರೋಂಥ ಸಹಾಯ ಇದೆಯಲ್ಲ, ನಾನು ಚೇಂಜ್ ಕೊಡೋಕೆ ಹೋದ್ರು ಇಸ್ಕೊತಿರ್ಲಿಲ್ಲ ಅವರು. ಇಲ್ಲಪ್ಪ ನೀನು ಓದ್ತಿದ್ಯಾ, ನೀನು ನಿನಗೇನೋ ನೋಟ್ಸ್ ಬುಕ್ ಬೇಕಾ, ಪುಸ್ತಕ ಬೇಕಾ ಅಂತ ಕೇಳೋರು. ಅವ್ರು ಯಾರು ನಮಗೆ ಸಂಬಂಧ ಅಲ್ಲ, ಅದು ಯಾರೂ ಅಲ್ಲ. ಆದರೆ ಆ ವಿಶ್ವಾಸ ಇದೆಯಲ್ಲ, ಅವ್ರು ತೋರಿದ ಪ್ರೀತಿ ಇದೆಯಲ್ಲ, ಅದನ್ನು ಇವತ್ತಿಗೂ ಮರೆಯೋಕ್ಕಾಗಲ್ಲ. ಆ ಮಾನವೀಯತೆ ಅನ್ನೋದನ್ನ ಮನೆ, ನನ್ನ ವಾತಾವರಣ, ನನ್ನ ಸಮಾಜ ಎಲ್ಲದೂ ಕಲಿಸ್ಕೊಟ್ಟಿದೆ. ಈ ಪತ್ರಿಕಾ ಕ್ಷೇತ್ರಕ್ಕೆ ಬಂದಮೇಲೆ ನಾನು 2004ರಲ್ಲಿ ವಿಜಯ ಕರ್ನಾಟಕದಲ್ಲಿ ಅವಕಾಶ ಸಿಕ್ತು ನನಗೆ. ಯುಗಾದಿ ಹಬ್ಬದ ಸಂದರ್ಭದಲ್ಲಿ ಸೇರ್ಕೊಂಡಾಗ ಚುನಾವಣೆ ಸಂದರ್ಭ, ಲೋಕಸಭಾ ಚುನಾವಣೆದು ಪ್ರಥಮ ಬಾರಿಗೆ ನಾನು ಇಂಡಿಪೆಂಡೆಂಟ್ ಆಗಿ ಒಂದು ಸ್ಟೋರಿ ಮಾಡಿದೆ. ಲೋಕಸಭಾ ಚುನಾವಣೆಯಲ್ಲಿ ಹಿನ್ನೆಲೆ ಇಟ್ಕೊಂಡು ಅದಕ್ಕೆ ನನ್ನ ಹೆಸರನ್ನ ಬೈಲೈನ್ ಅಂತೀವಿ ನಾವು ಪತ್ರಿಕಾ ಭಾಷೆಯಲ್ಲಿ, ಅದು ಬೈಲೈನ್ ಅಂತ. ಪ್ರಕಾಶ್ ಜಿ ಅಂತೇಳಿ ಅದನ್ನು ಹಾಕಿ ಪ್ರಕಟ ಮಾಡಿದ್ದಿದೆಯಲ್ಲ, ಹಬ್ಬದ ದಿವಸನೇ ನಮ್ಮ ಮನೆಗೆ ಪತ್ರಿಕೆ ಬಂದಿತ್ತು. ಅದನ್ನು ತೆಗೆದು ನೋಡಿದಾಗ ಆ ಸಂಭ್ರಮ ಇದೆಯಲ್ಲ, ಯುಗಾದಿ ಸಂಭ್ರಮ ಇಮ್ಮಡಿಸಿತು. ಅದು ಇನ್ನೂ ಉತ್ಸಾಹ ಸಿಕ್ತು. ಇವತ್ತು ನೆನಪಿಸ್ಕೊಳ್ಬೇಕಾದವರು ಅಂದರೆ ನನ್ನ ಮೇಲೆ ನಂಬಿಕೆ ಇಟ್ಟು ಇವನು ಮಾಡ್ತಾನೆ ಯೋಗ್ಯ ಅಂತೇಳಿ ನಂಬಿಕೆ ಇಟ್ಟು ವಿಶ್ವೇಶ್ವರ ಭಟ್ ಅಂತೇಳಿ ಅಂದಿನ ಸಂಪಾದಕರು, ಅವರು ನನಗೆ ಕೆಲಸ ಕೊಟ್ಟರು. ಸುದರ್ಶನ್ ಚನ್ನಂಗಿಹಳ್ಳಿ ಅಂತ ಈಗಿನ ಸಂಪಾದಕರು, ಅವರು ಇನ್ಫ್ಲೂಯೆನ್ಸ್ ಮಾಡಿ ಅವ್ರ ಮೂಲಕನೇ ಹಾಸನ ತಾಲೂಕು ಅವರು ಚನ್ನಂಗಿಹಳ್ಳಿ ಗ್ರಾಮದವರು, ಅವರು ತಗೊಳ್ಳಿ ಸರ್ ಒಳ್ಳೆ ಹುಡುಗ ಅಂತೇಳಿ ಅವರು ಶಿಫಾರಸ್ ಮಾಡಿದರು. ಆಮೇಲೆ ನಮಗೆ ರಾಘವನ್ ಅಂತೇಳಿ, ಸುಗತ ಶ್ರೀನಿವಾಸ ರಾಜು, ಹರಿಪ್ರಕಾಶ್ ಕೋಣೆಮನೆ, ರಾಷ್ಟ್ರ ಮಟ್ಟದಲ್ಲಿ ಹೆಸರು ಮಾಡಿದಂಥ ಸಂಪಾದಕರುಗಳ ಕೆಳಗೆ ಕೆಲಸ ಮಾಡೋದ್ರ ಜೊತೆಗೆ ಅವ್ರ ಜೊತೆಲಿ ಗುರುತಿಸ್ಕೊಂಡಿದ್ರಲ್ಲ, ಅದೊಂದು ಹೆಮ್ಮೆ ಸಂಗತಿ. ಅವರು ಎಲ್ಲ ಸುದ್ದಿಗಳಿಗೂ ಫೋನ್ ಮಾಡಿ ಚೆನ್ನಾಗಿದೆ ಅಂತೇಳಿ ಬೆಂತಟ್ಟಿದ್ದನ್ನ ಮರೆಸ್ಬೇಕು. ಒಂದು ಪತ್ರಿಕಾ ಕ್ಷೇತ್ರದಲ್ಲಿ ಗುರುತಿಸ್ಕೊಳ್ಳೋಕ್ಕೆ ಸಾಧ್ಯವಾಯಿತು ಅಂತೇಳಿ ಅನಿಸುತ್ತೆ. ನೀವು ಜನಮಿತ್ರ ಪತ್ರಿಕೆಯಲ್ಲಿ ಕೆಲಸ ಮಾಡುವಾಗ ವಿಶ್ವೇಶ್ವರ ಭಟ್ ಅವರಿಗೆ ನಿಮ್ಮ ಪರಿಚಯ ಹೇಗಾಯಿತು? ಏನೂ ಗೊತ್ತಿರಲಿಲ್ಲ. ಹೋಗಿ ಈ ಥರ ರಾಜ್ಯ ಮಟ್ಟದ ಪತ್ರಿಕೆಯಲ್ಲಿ ಒಂದು ಅವಕಾಶ ಇದೆ ಅಂತ ಯಾರೋ ಸ್ನೇಹಿತರು ಹೇಳಿದ್ರು. ಕಚೇರಿಗೆ ಹೋದೆ. ಕಚೇರಿಗೆ ಹೋಗಿ ಒಂದು ಅಪ್ಲಿಕೇಶನ್ ಕೊಟ್ಟಾಗ ಆಯಿತು ಹೋಗಿ ಹೇಳ್ತೀನಿ ಅಂತ ಅಷ್ಟೇ ಹೇಳಿ ಕಳಿಸಿದರು. ಆಗೆಲ್ಲ ಈ ಥರ ಮೊಬೈಲ್ ಸೌಲಭ್ಯನೂ ಇರಲಿಲ್ಲ. ಆಮೇಲೆ ಹಾಸನಿಗೆ ಬಂದೆ. ಮಾರನೇ ದಿವಸ ಸಂಜೆ ಸಮಯ, ಏನು ಹೇಳಿಲ್ವಲ್ಲ ಅಂತ ಹೇಳ್ಬಿಟ್ಟು ಈ ಕಾಯಿನ್ ಬಾಕ್ಸು ಇತ್ತು, ಅದನ್ನು ಹಾಕ್ಬಿಟ್ಟು ಅವ್ರಿಗೆ ಫೋನ್ ಮಾಡಿದಾಗ ಹೋಗಿ ಆಫೀಸ್ಗೆ ಹೋಗಿ ಇಲ್ಲಿ ಕೆಲಸ ಮಾಡಿ ಅಂತ ಅಷ್ಟೇ ಹೇಳಿದ್ದು. ಸಂಜೆ ಹೊತ್ತಲ್ಲಿ ಶುಭ ಸಂದೇಶ ಬಂತು ಅಂತಾರಲ್ಲ, ಹಾಗೆ ಬಂತು. ಅದು ಹೋದೆ. ಕಂಪ್ಯೂಟ್ರು ಇನ್ನೂ ಆಗ ರಾಜ್ಯ ಮಟ್ಟದ ಪತ್ರಿಕೆಗಳೆಲ್ಲ ಅಷ್ಟೇ ಇರ್ತಿತ್ತು. ಜನ್ಮಿತದಲ್ಲೂ ಬಂದಾಗ ಹೋಗಿತ್ತು. ಅದು ಒಂಥರ AC ರೂಮಲ್ಲಿ ಯಾರು ಕಂಪ್ಯೂಟರ್ ಆಪ್ರೇಟರ್ ಇದ್ದಾರೋ ಅಷ್ಟು ಮಾತ್ರ ಹೋಗಬೇಕು, ಬೇರೆ ಯಾರು ಹೋಗಂಗಿಲ್ಲ. ಆಮೇಲೆ ವಿಜಯ ಕರ್ನಾಟಕಕ್ಕೆ ಜಾಯ್ನ್ ಆಗಿ ಅಂತಂದರು. ಸೇರ್ಕೊಂಡ್ಬಿಟ್ಟೆ. ಇಲ್ಲಿ ಸೇರ್ಕೊಂಡಾಗ ಕಂಪ್ಯೂಟ್ರು ನನಗೆ ಗೊತ್ತಿಲ್ಲ, ಕಲಿಬೇಕು, ಸುದ್ದಿನೂ ಮಾಡಬೇಕು. ಇದೊಂದು ದೊಡ್ಡ ಸವಾಲಾಗ್ಬಿಡ್ತು. ಏನು ಮಾಡೋದು, ಡೈಲಿ ಸುದ್ದಿ ಕಳಿಸ್ಲೇಬೇಕು. ಈ 1ನೇ ಕ್ಲಾಸ್ ವಿದ್ಯಾರ್ಥಿ ಅಕ್ಷರಾಭ್ಯಾಸ ಮಾಡ್ತಾರಲ್ಲ, ಆ ರೀತಿ ಮಾಡಿದೆ. ಮತ್ತು ಇನ್ನೊಬ್ಬರು ಸಹಾಯಕ ಕಂಪ್ಯೂಟರ್ ಆಪ್ರೇಟರ್ನ ಸೇರಿಸ್ಕೊಂಡಿದ್ದೆ ನನ್ನ ಜೊತೆಗೆ. ಕಂಪ್ಯೂಟರ್ ಕಲ್ತಿದ್ದೆ ಹೆಂಗೆ ಅಂತಂದರೆ, ಈ ದಿವಸ ಕೂತ್ಕೊಂಡು ಊಟಕ್ಕೂ ಹೋಗ್ತಿರ್ಲಿಲ್ಲ. ಒಬ್ರು ತೀರ್ಥಪ್ಪ ಅಂತೇಳಿ ಸಾಮಾಜಿಕ ಹೋರಾಟಗಾರರು ಒಬ್ರು ಇದ್ದಾರೆ, ಅವ್ರ ಕೆಲ ತರಿಸ್ಕೊಂಡು ತಿಂದಿದ್ದು ಉಂಟು. ಕಂಪ್ಯೂಟರ್ ಕಲಿಬೇಕು, ಇನ್ನೊಬ್ಬರ ಮೇಲೆ ಅವಲಂಬಿಸೋಕ್ಕಾಗಲ್ಲ. ಪ್ರತಿನಿತ್ಯ ನಮ್ಮ ಕೆಲಸ ನಾವು ಮಾಡಬೇಕು ಅನ್ನೋ ದೃಷ್ಟಿಲಿ ಅದು ಕಲ್ತಿದ್ದು ಒಂದು 4-5 ದಿವಸದಲ್ಲಿ ರೆಡಿ ಆದೆ. ಟೈಪ್ ಮಾಡೋದು ಕರ್ತವ್ಯ ನಿಷ್ಠೆ ಅನ್ನೋದು ಒಂದು ಇತ್ತು. ಹಂಗಾಗಿ ಅವತ್ತು ಕಂಪ್ಯೂಟರ್ ಕಲ್ತ್ಕೊಂಡೆ. ಅಷ್ಟು ಸ್ಪೀಡಲ್ಲಿ ಆ ಕೆಲಸ ಮಾಡಲೇಬೇಕು, ಅನಿವಾರ್ಯ. ಅದು ವಿಜಯ ಕರ್ನಾಟಕದಲ್ಲಿ ಒಂದು ಸವಾಲಾಗಿತ್ತು. ನೀವು ವಿಜಯ ಕರ್ನಾಟಕ ಪತ್ರಿಕೆಯಲ್ಲಿ ಕೆಲಸ ಮಾಡ್ತಿರುವಾಗ ಮರೆಯಲಾಗದಂತಹ ಘಟನೆ ಏನಾದರೂ ನಡೆದಿದ್ರೆ ಅದನ್ನ ಈಗ ನೆನಪು ಮಾಡ್ಕೋಬೋದಾ? ಸಾಕಷ್ಟು ಘಟನೆಗಳಿದೆ. ಸಂತೋಷ, ಸವಾಲು, ಇದೆಲ್ಲ ಪತ್ರಿಕಾ ಕ್ಷೇತ್ರದಲ್ಲಿ ವರದಿಗಾರರಿಗೆ ಬರೋದೇ ಅಂತದೆ. ವಿಜಯ ಕರ್ನಾಟಕದಲ್ಲಿ ಸೇರಿದಾಗ ಇಲ್ಲಿ ಬ್ಯೂರೋ ಅಂತೇಳಿ ಮಾಡ್ತಾರೆ, ವಿಭಾಗೀಯ ಕಚೇರಿ ಅಂತ. ಇಲ್ಲೊಂದು 8-10 ಜನ ಕಂಪ್ಯೂಟರ್ ಆಪ್ರೇಟರ್ಗಳು, ಆಮೇಲೆ ಸ್ಥಾನಿಕ ಸಂಪಾದಕರು ಅಂತಿರ್ತಾರೆ, ರಿಪೋರ್ಟರ್ಗಳು ಅಂತ. ನಾನು ಕಚೇರಿಯಲ್ಲಿ ಇದ್ದೆ. ಅತ್ತೆ ಮಗಳು ಫೋನ್ ಮಾಡಿದ್ರು, ಒಂದು 5 ನಿಮಿಷ ಮನೆಗೆ ಬಂದೋಗ್ಬೇಕು ಅಂತ. ಏನು ಅಂತೇಳಿ ಹೋದಾಗ ಮನೇಲಿ ಒಂದು 4 ಜನ ಹುಡುಗಿರು ಬೆಂಗಳೂರಿಂದ ಮನೆ ಬಿಟ್ಟು ಬಂದುಬಿಟ್ಟಿದ್ದಾರೆ. ಎಲ್ಲ ಶ್ರೀಮಂತ ವರ್ಗದ ಕುಟುಂಬ, ಮತ್ತು ಪ್ರಸಿದ್ಧ ಕಾಲೇಜಿನಲ್ಲಿ ಫಸ್ಟ್ ಇಯರ್ PC ಓದ್ತಿದ್ದಂಥ ಹುಡುಗಿರು. ಅವರು ಯಾವುದೋ ಕಾರಣಕ್ಕೋಸ್ಕರ ಮನೆ ಬಿಟ್ಟು ಶೃಂಗೇರಿಗೆ ಹೋಗಿ ಅಲ್ಲಿಂದ ವಾಪಸ್ಸು ಬರ್ತಾ ಹಾಸನದಲ್ಲಿ ಏನಾದ್ರು ಕೆಲಸ ಸಿಗುತ್ತಾ ಅಂತ ಯಾರನ್ನೋ ಬಸ್ಸಲ್ಲಿ ಪ್ರಯಾಣಿಕರನ್ನು ಕೇಳಿದ್ದಾರೆ. ಅವ್ರು ಬಸ್ ಇಳಿದ್ಬಿಟ್ಟು ಬಸ್ ನಿಲ್ದಾಣದಿಂದ ಆಟೋ ಡ್ರೈವರ್ ಹತ್ರ ನಮಗೊಂದು ರೂಮ್ ಬಾಡಿಗೆಗೆ ಬೇಕು ಅಂತೇಳಿ ಆಟೋದ ಡ್ರೈವರ್ನ ಕೇಳಿದ್ದಾರೆ. ಆಟೋ ಡ್ರೈವರು ಅವನು ಬ್ರೋಕರ್ ಹತ್ರ ಕರ್ಕೊಂಡೋಗಿ ತೋರಿಸ್ತೀನಿ ಅಂತೇಳಿ KR ಪಂಪ್ ಪೊಲೀಸ್ ಸ್ಟೇಷನ್ ಎದುರುಗಡೆ ಒಬ್ಬರು ಮನೆ ಹೌಸ್ ಬ್ರೋಕರ್ ಅವ್ರ ಹತ್ರ ಕರ್ಕೊಂಡೋಗಿ ಬಿಟ್ಟಿದ್ದಾರೆ. ಆ ಮನುಷ್ಯ ರೂಮ್ ಇದೆ, ಅವ್ರ ಓನರ್ ಹತ್ರ ಕರ್ಕೊಂಡೋಗಿ ಬಿಡ್ತೀನಿ ಅಂತ. ಅವ್ರು ಕರ್ಕೊಂಡ್ಬಂದು ನಮ್ಮ ಅತ್ತೆ ಮಗಳು ಮನೆ ಅಲ್ಲಿ ಬಾಡಿಗೆ ಕೇಳಕ್ಕೆ ಬಂದಿದ್ರು. ಮನೆ ಬಾಡಿಗೆ ಕೊಡ್ಬೇಕಾದ್ರೆ ಯಾರು ಏನು ಎಲ್ಲಿಂದ ಬಂದಿದ್ದಾರೆ ಅಂತ ಕೇಳೋ ಸಹಜ ಅಲ್ವಾ. ಸಹಜವಾಗಿ ಪೇರೆಂಟ್ಸ್ ಜೊತೆ ಬರಬೇಕು, ಇವ್ರು ಬಂದಿದ್ದಾರಲ್ಲ ಏನು ಅಂತ ಕೇಳಿದ್ದಾರೆ. ಅದು ರಾತ್ರಿ ಬೇರೆ, ಬರೀ ಹೆಣ್ಮಕ್ಳೇ ಬಂದಿದ್ದಾರೆ, ಏನೋ ಸಮಸ್ಯೆ ಇದೆ, ಸಹಜವಾಗಿಲ್ವಲ್ಲ ಅಂತ ಅನ್ಸೇ ಇರುತ್ತೆ. ಸ್ವಲ್ಪ ಅನುಮಾನ ಬಂದಾಗ ಸಹಜವಾಗಿ ಪ್ರಶ್ನೆಗಳು ಉದ್ಭವಿಸ್ತೇ ಅಂತಾರಲ್ಲ, ಹಂಗೆ ಅವ್ರನ್ನ ಕೇಳಿದ್ದಾರೆ. ಆಗ ಡೌಟ್ ಬಂದು ಕಾಲ್ ಮಾಡೋದು. ನಾನು ಬಂದೆ, ಯಾರು ಏನು ಅಂತ ಕೇಳಿದೆ. ಇಲ್ಲ ನಾವು ಕೆಲಸಕ್ಕೆ ಬಂದಿದ್ದೀವಿ, ರೂಮ್ ಬೇಕಿತ್ತು, ಅದಕ್ಕೆ ಮುಂಚೆ ನೀವೇ ಕೆಲಸ ಕೊಡಿಸಿ ನಮಗೆಲ್ಲರೂ ಅಂತ ನನ್ನ ಕೇಳಿದ್ರು. ಆ 4 ಜನ ಹುಡುಗಿರು ನೋಡಿದಾಗ ಸ್ವಲ್ಪ ಸಂಭಾವಿತ ಕುಟುಂಬದವರು ಯಾರೋ ಇದ್ದಾರೆ ಏನು ಅಂತ ಗೊತ್ತಾಯಿತು ನನಗೆ. ಆಮೇಲೆ ಅದ್ರ ಜೊತೆಗೆ ಮಾತಾಡಬೇಕು, ಸ್ವಲ್ಪ ಏನೋ ಫೀಲಿಂಗಲ್ಲೂ ಮಾತಾಡ್ತಾ ಇದ್ರು. ದುಃಖ, ತಂದೆ ತಾಯಿನ ಕುಟುಂಬನ ಬಿಟ್ಟು ಬಂದಿದ್ದಾರೆ ಅಂದಾಗ ಅವರಲ್ಲೂ ಇರುತ್ತೆ. ಅದು ನಾನು ವರದಿಗಾರನಾಗಿ ಸ್ವಲ್ಪ ಅದನ್ನು ಅಬ್ಸರ್ವ್ ಮಾಡಿದೆ. ಇವ್ರನ್ನ ಬಿಟ್ಟರೆ ಕಷ್ಟ. ಕಾರಣ ಏನಾದರೂ ತಿಳಿತಾ, ಯಾಕೆ ಬಿಟ್ಟು ಬಂದಿದ್ರು ಅಂತ?
ಅಂತಿಮವಾಗಿ ಕಾರಣ ತಿಳಿತು. ಅವ್ರಿಗೆ ಫಸ್ಟ್ ಬೇಕಾಗಿದ್ದು ರೂಮ್ ಕೊಡ್ತಿರೋ ಅಥವಾ ನಾವು ಹೋಗೋಣ, ಎರಡೇ ಇದ್ದಿದ್ದು ಅಲ್ಲಿ ಆಪ್ಷನ್ನು. ನಮಗೆ ಹಿನ್ನೆಲೆ ತಿಳ್ಕೋಬೇಕು, ಇವ್ರಿಗೊಂದು ರಕ್ಷಣೆ ಒದಗಿಸ್ಬೇಕು, ಏನೋ ಸಮಸ್ಯೆ ಸಿಕ್ಕಿಸಿದ್ದಾರೆ ಅನ್ನೋದು ಒಂದು ನನಗೆ ಮನವರಿಕೆ ಆಗಿತ್ತು. ತುಂಬ ಶ್ರೀಮಂತ ಫ್ಯಾಮಿಲಿ, ಕಾಲೇಜಲ್ಲಿ ಸರಿಯಾಗಿ ಮಾರ್ಕ್ಸ್ ತೆಗಿಯಲ್ಲ ಅಂತೇಳೋ ಪೇರೆಂಟ್ಸ್ಗಳು ಬೈದರು ಅಂತೇಳಿ ಒಂಥರ ಸಮಾನ ಮನಸ್ಕರು ಅಂತಾರಲ್ಲ, ಅವರವರೇ ಸೆಟ್ ಆಗಿಬಿಟ್ಟು 4 ಜನ ಯುವತಿಯರು ಸಹ ಮನೆ ಬಿಟ್ಬಿಟ್ಟಿದ್ರು. ತಕ್ಷಣ ನಾನೇನು ಮಾಡಿದೆ, ಅವ್ರನ್ನ ಅಲ್ಲೇ ಇರಿಸ್ಬಿಟ್ಟು ತಿಂಡಿ ಗಿಂಡಿ ಕೊಡಿಸಿ ಕಾಫಿ ಕೊಡಿಸ್ಬಿಟ್ಟು ನಮ್ಮ ಸ್ಥಾನಿಕ ಸಂಪಾದಕರು ಮಹೇಶ್ ಚಂದ್ರ ಅಂತಿದ್ರು, ಅವ್ರಿಗೆ ಬಂದು ಹೇಳಿದೆ 4 ಜನ ಯುವತಿಯರು ಮನೆ ಬಿಟ್ಟು ಬಂದ್ಬಿಟ್ಟಿದ್ದಾರೆ ಅಂತ. ಅವರು ಏನು ಮಾಡೋದು ಅಂತ ಕೇಳಿದರು. ಸುದ್ದಿ ಮಾಡಿದ್ರೆ ನಮಗೆ ಎಕ್ಸ್ಕ್ಲೂಸಿವ್ ಸುದ್ದಿ ಅದು. ಆದರೆ ಒಂದು ಕುಟುಂಬದ ಮತ್ತು ಆ ಯುವತಿಯರ ಹಿನ್ನೆಲೆ ನೋಡ್ಕೊಂಡು ಸಾಮಾಜಿಕ ಜವಾಬ್ದಾರಿ ಅನ್ನೋದು ಒಂದು ಇರುತ್ತೆ. ಆ ಸಂದರ್ಭದಲ್ಲಿ ಸುದ್ದಿಗಿಂತ ಹೆಚ್ಚಾಗಿ ಅವರು ರಕ್ಷಣೆ ಮಾಡಬೇಕು ಅನ್ನೋದು ತಲೆಗೆ ಹೋದಾಗ ನಗರ ಠಾಣೆ ಇನ್ಸ್ಪೆಕ್ಟರ್ ಜಗದೀಶ್ ಅಂತಿದ್ರು, ಅವ್ರನ್ನ ನಮ್ಮ ಆಫೀಸಿಗೆ ಕರೆಸ್ಕೊಂಡು ಈ ಥರ ಆಗಿದೆ, ಅವರ ಫ್ಯಾಮಿಲಿನ ಹುಡುಕ್ಬೇಕು, ಅವ್ರನ್ನ ನಿಧಾನಕ್ಕೆ ಮಾತಾಡ್ಸಿದ್ದು ಮಾಡೋಣ ಅಂತೇಳಿ. ನೀವೇನು ಮಾಡ್ತೀರೋ ಅದನ್ನು ಮಾಡಿ, ನೀವು ಅವ್ರನ್ನ ಇವತ್ತು ರಕ್ಷಣೆ ಮಾಡಿಬಿಟ್ಟು ಎಲ್ಲರೂ ಉಳಿಸೋಣ, ನೀವು ಕೆಲಸ ಕೊಡಿಸ್ತೀನಿ ಅಂತೇಳಿ ನನಗೆ ಹೇಳಿ, ನಾನು ಕೆಲಸ ಕೊಡ್ತೀನಿ ಅಂತೇಳಿ ಅವ್ರಿಗೆ ಮಾತಾಡ್ತೀನಿ ಅಂತ ಇನ್ಸ್ಪೆಕ್ಟ್ರ್ ಹೇಳಿದ್ರು. ನಮ್ಮ ಸ್ಥಾನಿಕ ಸಂಪಾದಕರು ಹೇಳಿದ್ರು, ಇಲ್ಲಿ ಜೀವನ್ ಜ್ಯೋತಿ ಸೇವಾ ಕೇಂದ್ರ ಅಂತೇಳಿ ಇದೆ. ಅಷ್ಟೊತ್ತಿಗೆ ಒಂದು 8:30-9 ಗಂಟೆ ಆಗಿತ್ತು ರಾತ್ರಿ. ಅವ್ರನ್ನ ನೀವು ಇವತ್ತು ರೂಮಲ್ಲಿರಿ, ಈ ರೂಮಲ್ಲಿ ಬಾಡಿಗೆ ಏನೂ ಇಲ್ಲ, ಇಲ್ಲಿ ನಾವು ಹೇಳಿರ್ತೀವಿ, ಅಲ್ಲಿ ಬೆಳಗ್ಗೆ ನಿಮ್ಮ ಕೆಲಸಕ್ಕೆ ರೆಡಿಯಾಗಿ ಇಂಟರ್ವ್ಯೂ ಇದೆ, ಕರ್ಕೊಂಡೋಗಿ ಸೇರಿಸ್ತೀವಿ ಅಂತೇಳಿ ಅಷ್ಟೇ ಹೇಳಿದ್ದು. ಅವ್ರಿಗೆ ಹೇಳ್ಬಿಟ್ಟು ರಾತ್ರಿ ಅವ್ರಿಗೆ ಊಟದ್ದೆಲ್ಲ ವ್ಯವಸ್ಥೆ ಮಾಡಿ, ಇವತ್ತಿಗೂ ನೆನಪಿದೆ, ರಾತ್ರಿ 9 ಗಂಟೆಯಲ್ಲಿ ಸೈರಿ ಹತ್ರ ಅವ್ರಿಗೆ ಏನು ಬೇಕು ಅನ್ನೋ ನಮ್ಗೆ ಇಡ್ಲಿ ಸಾಕು ಅಂತಂದರು. 4 ಜನಕ್ಕೂ ಇಡ್ಲಿ ತಗೊಂಡೋಗಿ ಕೊಟ್ಟು ಅಲ್ಲಿಂದ ಎಸ್ಕೇಪ್ ಆಗ್ಬಿಟ್ರೆ ಏನೇನೋ ಆಲೋಚನೆಗಳು ಬರುತ್ತಲ್ಲ. ಇಡೀ ರಾತ್ರಿ ಒಬ್ಬರು ಪೊಲೀಸ್ ಡಿಪಾರ್ಟ್ಮೆಂಟಿಂದ ಹಾಕಿದ್ರು, ಅದೊಂದು ನಮ್ಗೆ ಸಪೋರ್ಟ್ ಸಿಕ್ತು ಅಷ್ಟೇ. ರಾತ್ರಿ 12:30-1 ಗಂಟೆಯಲ್ಲಿ ನನಗೆ ಒಂದು ಕರೆ ಬರುತ್ತೆ. ಅಷ್ಟೊತ್ತಿಗೆ ನಮ್ಮ ಸ್ಥಾನಿಕ ಸಂಪಾದಕರು ಮತ್ತು ನಮ್ಮ ಸಂಪಾದಕರು, ಅವರ ಮಿಸ್ಸಸ್ಸು ಅವ್ರ ಕಾಲೇಜಲ್ಲಿ ಲೆಕ್ಚರು, ಅವ್ರ ಕಾಲೇಜ್ ಸ್ಟೂಡೆಂಟ್ಸ್ಗಳೇ ಇವರು ಮನೆ ಬಿಟ್ಟು ಬಂದಿರೋರು ಅಂತ. ಹಿಂಗೆ ಸುದ್ದಿ ವಿಚಾರ ಮಾತಾಡ್ಬೇಕಾದ್ರೆ ನಾವು ಇಲ್ಲೇ ಕೂತ್ಕೊಂಡು ಏನೋ ಮಾಡಿದ್ರು ಆಗಲ್ಲ. ನಮ್ಮ ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್ ಅಂತ ಏನಿರುತ್ತೋ ಅವ್ರಿಗೆ ವಿಚಾರ ತಿಳಿಸಿರ್ಬೇಕು, ಈ ಥರ ಆಗಿದೆ ಏನು ಅಂತೇಳಿ ಅವ್ರಿಗೆ ಸಂಪಾದಕರಿಗೆ ತಿಳಿಸ್ತಾಗಿದ್ವಿ. ಅಲ್ಲಿ ಆಫೀಸಲ್ಲಿ ಡಿಸ್ಕಷನ್ ಆಗ್ಬೇಕಾದ್ರೆ ಅವ್ರ ಮನೆಯವ್ರಿಗೂ ಹೋಗಿ ಹೇಳಿದ್ದಾರೆ, ಅವ್ರು ನಮ್ಮ ಕಾಲೇಜ್ ಹುಡುಗಿರೇ ಹಿಂಗೆ 4 ಜನ ಮನೆ ಬಿಟ್ಟು ಹೋಗ್ಬಿಟ್ಟಿದ್ದಾರೆ ಅಂತ. ಅದು ಹಾಸನಕ್ಕೆ ಹೋಗಿದ್ದಾರೆ. ಅವ್ರು ತಕ್ಷಣ ಫೋನ್ ಮಾಡಿಬಿಟ್ಟು ಅವ್ರನ್ನ ಏನಾರು ಮಾಡಿ ಪ್ರೊಟೆಕ್ಟ್ ಮಾಡಿ ಅಂತ ಅವರು ಫೋನ್ ಮಾಡಿ ಹೇಳಿದರು. ಆಯಿತು. ಬೆಳಿಗ್ಗೆ 10 ಗಂಟೆ ಅಷ್ಟೊತ್ತಿಗೆ ಆ 4 ಜನ ತಂದೆ ತಾಯಿದ್ರು ಎಲ್ಲಿಗೆ ಬರಬೇಕು ಏನು ಅಂತ ಕೇಳ್ಕೊಂಡು ಅಲ್ಲಿಗೆ ಬಂದರು. 4 ಕಾರುಗಳು ಎಲ್ಲ ದೊಡ್ಡ ದೊಡ್ಡ ಹೈಟೆಕ್ ವಾಹನಗಳಲ್ಲಿ ಇಡೀ ಫ್ಯಾಮಿಲಿ ಬಂದಿದ್ದಾರೆ. ಫ್ಯಾಮಿಲಿ ಬಂದು ಇಳಿದ್ರು. ಅಲ್ಲಿ ಬಂದು ಇಳಿದ ತಕ್ಷಣವೇ ಪ್ರಕಾಶ್ ಅಂದರೆ ಯಾರು ಅಂತ ಆಮೇಲೆ ನಾನು ಪರಿಚಯ ಮಾಡ್ಕೊಂಡೆ. ಆಮೇಲೆ ನಮ್ಮ ಮಕ್ಕಳು ಎಲ್ಲಿದ್ದಾರೆ ಅಂತಂದರು. ಅಲ್ಲಿ ಕರ್ಕೊಂಡೋಗಿ ಸೇರಿಸಿದ್ವಿ. ಹೆಣ್ಮಕ್ಳುಗಳು ಅವ್ರ ತಂದೆ ತಾಯಿ ನೋಡ್ಬಿಟ್ಟು ಹೋಗಿ ಅಪ್ಕೊಂಡು ಅಳ್ತಾ ಇದ್ದಾರೆ. ಮಾಡಿದ ತಪ್ಪು ಅನ್ನೋದು ಮನವರಿಕೆ ಆಗಿದೆ. ಆ ಬಾಂಧವ್ಯ ಇದೆಯಲ್ಲ, ಆ ಸನ್ನಿವೇಶ ಇದೆಯಲ್ಲ, ಅದು ತುಂಬ ಸಂತೋಷ ಕೊಡ ಅಂತ ಸಂಗತಿ. ಆಮೇಲೆ ಆ ಹೆಣ್ಮಕ್ಳು ಏನಾದ್ರು ಉಪಾಯ ಆಗಿದ್ದಿದ್ರೆ ಇಡೀ 4 ಕುಟುಂಬನೂ ನೋವು ತಿಂತ ಇತ್ತು. ಆ ಥರದ್ದು ನಮಗೆ ಒಂದು ಅವಕಾಶ ಸಿಕ್ಕಿದಾಗ ನಾವು ಆಲೋಚನೆ ಮಾಡಿ ಅವ್ರ ತಂದೆ ತಾಯಿಗೆ ಸೇರಿಸಿದ್ವಿ. ಆಮೇಲೆ ನಿರ್ಧಾರ ಅವ್ರಿಗೆ ಬಿಟ್ಟಿದ್ದು. ಅಂತೂ ಅಂತಿಮವಾಗಿ ನಾವು ಆಗ ಯಾರ್ಯಾರು ರಾತ್ರಿ ಸಹಾಯಕ್ಕೆ ಏನೇನು ಆಲೋಚನೆ ಮಾಡಿ ಪ್ಲಾನ್ ಮಾಡಿದ್ವೋ, ನಮ್ಮ ಸ್ಥಾನಿಕ ಸಂಪಾದಕರಂತ ಮಹೇಶ್ ಚಂದ್ರ, ಇನ್ಸ್ಪೆಕ್ಟ್ರು ಅವರೆಲ್ಲ ಸೇರ್ಕೊಂಡು ಆ ಹುಡುಗಿರನ್ನು ಕೂರಿಸ್ಕೊಂಡು, ನೀವು ಬೆಂಗಳೂರಿಗೆ ಹೋಗ್ತಿರೋ ಅಥವಾ ಇಲ್ಲಿ ಕೆಲಸಕ್ಕೆ ಸೇರ್ಕೋತಿರೋ, ಏನು ಸಮಸ್ಯೆ ಅಂತ ನಿಮ್ದನ್ನು ಕೇಳ್ಕೊಂಡು, ಮನೆ ಬಿಟ್ಟು ಬರೋಕ್ಕೆ ಏನಾದ್ರು ಪೇರೆಂಟ್ಸೇ ಸರಿ ಅಥವಾ ನಿಮ್ಮದೇ ತಪ್ಪು ಅಂತ ಹೇಳೋದಕ್ಕಿಂತ ಹೆಚ್ಚಾಗಿ ಕಾರಣ ಏನಾರು ಇರಬೇಕಲ್ಲ, ಮುಂದುವರೆದ ಭಾಗವಾಗಿ ಅದನ್ನು ತೊಗೊಂಡ್ವಿ. ಈ ಥರ ಆಗಿತ್ತು, ನಮ್ಮದು ತಪ್ಪಿದೆ, ನಾವು ಹೋಗ್ತೀವಿ ತಂದೆ ತಾಯಿ ಜೊತೆ ಅಂತ. ಹಂಗೆ ಸಂತೋಷವಾಗಿ ಅವರೆಲ್ಲ ಹೊರಟಾಗ ಅವ್ರು ಹೇಳಿದ್ದು ಒಂದೇ ಒಂದು, ನಿಮ್ಮನ್ನು ಜೀವನದಲ್ಲಿ ಮರೆಯಲ್ಲ ನಾವು ಅಂತ. ಅವ್ರು ಮರಿತಾರೋ ಬಿಡ್ತಾರೋ ಅದು ಸೆಕೆಂಡ್ರಿ, ನಮ್ಮ ಕರ್ತವ್ಯ ನಮ್ಮ ಜವಾಬ್ದಾರಿ ಅನ್ನೋದನ್ನು ಮಾಡಿದ್ವಿ. ಅದೊಂದು ಸಂತೋಷ ಕೊಡೋದು ವಿಚಾರ. ಕೆಲಸಗಳು ಇವತ್ತು ಮಾಡಿರೋದ್ರಿಂದಲೇ ಇವತ್ತು ಸಹ ಒಳ್ಳೆ ತಂದಲ್ಲಿ ಇದ್ದೀವಿ. ಆ ಒಂದು ದಿನದಲ್ಲಿ ಅವ್ರು ಏನಾದರೂ ಹೆಚ್ಚು ಕಡಿಮೆ ಮಾಡ್ಕೊಂಡ್ಬಿಟ್ಟಿದ್ರೆ, ಅಥವಾ ನೀವು ಪೊಲೀಸ್ ಸೆಕ್ಯೂರಿಟಿ ಎಲ್ಲ ಹಿಡ್ದೆ ಏನಾದರೂ ಬೇಜವಾಬ್ದಾರಿ ಆಗ್ಯಾವ ನಮ್ಗೆ ಯಾಕೆ ಅನ್ನೋ ಥರ ಇದ್ದಿದ್ರು ಕೂಡ ಆ ಹುಡುಗಿರ ಜೀವನ ಎಲ್ಲಿ ಹಾಳಾಗ್ತಿತ್ತೋ ಏನೋ. ಹುಡುಗಿರ್ದು ಅದೃಷ್ಟನೂ ಚೆನ್ನಾಗಿತ್ತು, ಅವ್ರ ತಂದೆ ತಾಯಿ ಮಾಡಿದ ಪುಣ್ಯನೂ ಚೆನ್ನಾಗಿತ್ತು ಅನ್ಕೋತೀನಿ. ನಾನು ಒಬ್ಬನೇ ಮಾಡಿದೆ ಅನ್ನೋದು ಅಲ್ಲ, ಅದು ನನಗೆ ಅವಕಾಶ ಸಿಕ್ಕಿತ್ತು. ಪ್ರಾಪರ್ ಚಾನಲ್ ಅದು, ಎಲ್ಲರೂ ಕೈ ಜೋಡಿಸಿದ್ರು, ಸಲಹೆ ಸಹಕಾರ ಕೊಟ್ಟರು. ಅದು ಅಂತಿಮವಾಗಿ ಅವ್ರ ತಂದೆ ತಾಯಿ ಹೇಳಿದ ಮಾತುಗಳು, ಅವ್ರ ಆಶೀರ್ವಾದ ಇರಲಿ, ಒಳ್ಳೇದಾಗಲಿ ಅಂತ ಕೇಳೋದಿದೆಯಲ್ಲ, ಅದೇ ಒಂದು ದೊಡ್ಡ ಕೊಡುಗೆ, ಉಡುಗೊರೆ. ಪ್ರಕಾಶ್ ಅವರೇ, ತಾವು ಹೇಳ್ತಾ ಇದ್ರಿ, ನಾನು ಫ್ಯಾಮಿಲಿ ಜೊತೆ ಊರಿಗೆ ಹೊರಟಿದ್ದೆ, ಒಂದು ಫೋನ್ ಕರೆ ಬಂತು, ಅದರಿಂದ ನಮ್ಮ ಕಾರ್ಯಕ್ರಮವನ್ನು ಬದಲಾಯಿಸಬೇಕಾಯಿತು, ಆದರೆ ಅದರಿಂದ ಒಂದು ಜೀವ ಉಳಿತು ಅಂತ ಹೇಳ್ತಾ ಇದ್ರಿ. ಈಗ ಅದ್ರ ಬಗ್ಗೆ ಹೇಳ್ಬೋದಾ? ನಮ್ಮ ಸ್ನೇಹಿತರು ಅವ್ರನ್ನ ಹಿಂದಿನ ದಿವಸ ಅವ್ರ ಮೊಬೈಲಲ್ಲಿ ಮಾತಾಡಿದ್ದೀನಿ. ಅವರು ಸ್ನೇಹಿತರು ತುಂಬ ವರ್ಷದಿಂದ, ಅವ್ರಿಗೂ ನನಗೂ ಸ್ನೇಹಿತರಾದರೆ ಅವ್ರ ಕುಟುಂಬಕ್ಕೂ ನನಗೂ ಯಾವ್ದು ಪರಿಚಯ ಅಷ್ಟೊಂದು ಆತ್ಮೀಯತೆ ಇರಲಿಲ್ಲ. ಮುಂಜಾನೆ ಒಂದು 5:30 ಸಂದರ್ಭ, ನಾನು ನಮ್ಮ ಮನೆಯವರು ಎಲ್ಲ ದೇವಸ್ಥಾನಕ್ಕೆ ಹೊರಟಿದ್ವಿ. ಅವತ್ತು ಒಂದು ಕಾಲ್ ಬಂತು, ಅನ್ನೊಂದು ಕಾಲು ಯಾರು ಅಂತೇಳಿ. ಸಹಜವಾಗಿ ನಾನು 24 ಗಂಟೆ ಯಾವುದೇ ಟೈಮಲ್ಲಿ ಮಧ್ಯರಾತ್ರಿ ಫೋನ್ ಬಂದರೂ ನಮ್ಮ ಕರ್ತವ್ಯ ಇದರಿಂದ ಯಾರು ಮಾಡಿರ್ತಾರೆ ಅಂತ ಫೋನ್ ಕರೆ ರಿಸೀವ್ ಮಾಡ್ತೀವಿ. ಅದನ್ನು ರಿಸೀವ್ ಮಾಡಿದೆ. ಹಿಂಗೆ ನಾನು ಇಂಥವ್ರ ಮಿಸ್ಸಸ್ಸು ಅಂತ ಹೇಳಿದ್ರು. ಏನು ಹೇಳಿ ಅಂತಂದೆ.
ಹೀಗೆ ಅವ್ರಿಗೆ ಹಾಸ್ಪಿಟ್ಲಿಗೆ ಸೇರಿಸ್ಬಿಟ್ಟಿದ್ವಿ, ಹಾರ್ಟ್ ಅಟ್ಯಾಕ್ ಆಗಿದೆ, ನನಗೆ ದಿಕ್ಕು ತೋರಿಸ್ತಾ ಇಲ್ಲ, ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ. ಸಡನ್ನಾಗಿ ನಿಮ್ಮ ನೆನಪಾಯಿತು, ಅದಕ್ಕೆ ನಿಮಗೆ ಕರೆ ಮಾಡ್ತಿದ್ದೀನಿ ಅಂದರು. ದೇವಸ್ಥಾನಕ್ಕೆ ಮನೆಯವರೆಲ್ಲ ಹೊರಟುಬಿಟ್ಟಿದ್ದೀವಿ. ಇನ್ನೇನು ಡೋರ್ ಲಾಕ್ ಮಾಡಬೇಕು ಅಂದ ಸಂದರ್ಭ, ದೇವ್ರ ಮುಖ್ಯನೋ ಜೀವ ಮುಖ್ಯನೋ ಆಪ್ಷನ್ ಇದ್ದಿದ್ದು ಎರಡು. ಅಲ್ಲ, ಜೀವ ನಾನು ಉಳಿಸ್ತೀನಿ, ನಾನೇನು ವೈದ್ಯ ಅಲ್ಲ. ಆದರೆ ಆ ಸಂದರ್ಭದಲ್ಲಿ ಅವ್ರು ನೆನಪಿಸ್ಕೊಂಡು ನನಗೆ ಕರೆ ಮಾಡಿದ್ದಾರೆ. ಅವರಿಗೆ ಸ್ಪಂದಿಸಬೇಕು ಅನ್ನೋದು ನನ್ನ ಜವಾಬ್ದಾರಿ ಅನ್ನೋದು. ಖಾಸಗಿ ಆಸ್ಪತ್ರೆಗೆ ಸೇರಿಸಿದ್ರು. ಹೋದಾಗ ಎಲ್ಲಿದ್ದಾರೆ ಅಂತ ಕೇಳಿದೆ. ಅವರು ಹೋಗಿ ನೋಡ್ತೀನಿ, ಯಾರು ಹಾರ್ಟ್ ಅಟ್ಯಾಕ್ ಆಗಿದೆ ಅಂತಂದು ಅವರು ನನ್ನ ಹತ್ರ ಮಾತಾಡ್ತಾ ಇದ್ದಾರೆ. ನನಗೆ ತುಂಬ ಆಶ್ಚರ್ಯ ಆಗೋಯಿತು. ಆಮೇಲೆ ಹೃದಯಾಘಾತ ಅನ್ನೋದು ನಾನು ಸಾಕಷ್ಟು ಪ್ರಕರಣಗಳು ನಮ್ಮ ತಂದೆದು ಪ್ರಕರಣ ನೋಡಿರೋದ್ರಿಂದ ನನಗೆ ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಇತ್ತು. ತಕ್ಷಣ ಏನಾಯಿತು ಏನು ಅಂತ ಕೇಳಿದೆ. ಸ್ನಾನಕ್ಕೆ ಹೋಗಿದ್ದೆ ನಾನು, ಬೆಳಗ್ಗೆನೆ ತಲೆ ತಿರುಗ್ದಂಗೆ ಆಯಿತು, ಬಂದೆ, ಈ ಥರ ಹಾರ್ಟ್ ಅಟ್ಯಾಕ್ ಆಗಿದೆ ಅಂತ. ಏನು ಯೂಸ್ ಮಾಡ್ತೀನಿ ಮನೇಲಿ ಸ್ನಾನಕ್ಕೆ? ಏನು ಸೋಲಾರ್ ವಾಟರ್ ಯೂಸ್ ಮಾಡ್ತಿರೋ ಅಥವಾ ಸೌದೆ ಒಲೆನೋ? ಗ್ಯಾಸ್ ಗೀಝರು ಅಂದರು. ತಕ್ಷಣ ನನಗೆ ಆಲೋಚನೆಗೆ ಬಂದ್ಬಿಡ್ತು. ಅದಕ್ಕೆ 1-2 ವರ್ಷದ ಮುಂಚೆ ಒಬ್ಬರು ತಹಸೀಲ್ದಾರರು ಮಗಳು ಗ್ಯಾಸ್ ಗೀಝರಲ್ಲಿ ಸ್ನಾನ ಮಾಡೋಕ್ಕೆ ಹೋದಾಗ ವೆಂಟಿಲೇಷನ್ ಇಲ್ಲದೆ ಪಾಯ್ಸನ್ ಲೀಕ್ ಆಗಿ ಅದೊಂದು ಲಿಕ್ವಿಡ್ ಲೀಕ್ ಆಗಿ ಡೆತ್ ಆಗ್ಬಿಟ್ಟಿದ್ದು. ಅದು ನನಗೆ ನೆನಪಿತ್ತದು. ತಲೆ ತಿರುಗಿ ಬೀಳ್ತಾರೆ, ವೆಂಟಿಲೇಷನ್ ಇಲ್ಲ, ಅನಾಹುತ ಆಗುತ್ತೆ ಅನ್ನೋದು ಗೊತ್ತಿದ್ದರಿಂದ ಅವ್ರಿಗೆ ಕೇಳಿದೆ. ಈ ಥರ ಆರೋಗ್ಯವಾಗಿ ಮಾತಾಡ್ತಾಯಿದ್ರು. ಹಾರ್ಟ್ ಅಟ್ಯಾಕ್ ಆಗಿರೋ ಚಾನ್ಸಸ್ ಇಲ್ಲ, ತಲೆ ತಿರುಗಿ ಬಿದ್ದಿದ್ದೀರಿ ನೀವು. ಆದರೆ ಆಸ್ಪತ್ರೆಯವರು ಇಲ್ಲ, ಹಾರ್ಟ್ ಅಟ್ಯಾಕ್ ಆಗಿದೆ, ನಾವು ಸ್ಟೆಂಟ್ ಹಾಕಬೇಕು, ದುಡ್ಡು ಇಷ್ಟಾಗುತ್ತೆ ಅಂತ ಹೇಳ್ತಾನೆ ಇದ್ದಾರೆ. ನಾನು ಏನು ನಿರ್ಧಾರ ತಗೊಳ್ಳೋದು? ಅವ್ರು ತುಂಬ ಗಾಬರಿ ಆಗ್ಬಿಟ್ಟಿದ್ದಾರೆ, ಮಧ್ಯಮ ವರ್ಗದವರು. ಆ ಕ್ಷಣ ದುಡ್ಡು ಅನ್ಸೋದು ಹೆಂಗೆ ಅನ್ನೋದ್ರ ಜೊತೆಗೆ ಅವರ ಧರ್ಮಪತ್ನಿಯವ್ರಿಗೆ ಅಳ್ತಾ ಇದ್ದಾರೆ. ಅಷ್ಟು ಬಿಟ್ಟರೆ ಇನ್ನೇನಿಲ್ಲ. ಅವ್ರ ಮಗಳು ಅಳ್ತಾ ಇದ್ದಾಳೆ. ಅವಳು ಒಂದು 16-17 ವರ್ಷದ ಮಗಳು. ಹೆಂಡ್ತಿನೂ ಅಳ್ತಾರೆ, ಅವ್ರ ಮಗಳೂ ಅಳ್ತಾರೆ. ಅವ್ರ ಹತ್ರ ಹೋಗಿ ಏನು ಮಾಡೋದು ಅಂತ ಕೇಳಿದೆ ನಾನು. ನಿಮ್ಮ ಮೇಲೆ ಡಿಪೆಂಡ್ ಆಗಿದ್ದೀವಿ, ನೀವು ಏನು ಹೇಳ್ತೀರೋ ಅದನ್ನು ಕೇಳ್ತೀವಿ ಅಂತ. ನನಗೆ ಒಂದು ಜಯದೇವದಲ್ಲಿ ಡಾಕ್ಟರ್ ಮಂಜುನಾಥ್ ಅವ್ರ ಸೇವೆನ ನಾನು ತುಂಬ ಕೇಳಿದ್ದೆ. ಒಂದಿಬ್ಬರು ಪೇಷಂಟ್ನ MLA ಬಾಲಕೃಷ್ಣ ಅಂತ ಅವರು ಸಹೋದರರು ಇದ್ದಾರೆ, ಶ್ರವಣಬೆಳಗೊಳ MLA. ಅವ್ರ ಮೂಲಕ ನಾನು ಬೆಂಗಳೂರಿಗೆ ಜಯದೇವ ಹಾಸ್ಪಿಟ್ಲಿಗೆ ಕಳಿಸಿದ್ದೆ. ಅದು ಹಾರ್ಟ್ ಪ್ರಾಬ್ಲಮ್ ಅಂತಿದ್ದಂಗೆ ತಕ್ಷಣ ನೆನಪಾಗೋದು ಜಯದೇವ ಅಂತ. ನನಗೆ ಆ ಧೈರ್ಯ ಇತ್ತು, ಇವ್ರನ್ನೂ ಅಲ್ಲಿಗೆ ಆ ಥರದ್ದು ಏನಾರು ಇದ್ದರೆ ಕಳಿಸ್ಬೋಣ ಅಂತ. ಅದ್ರ ಜೊತೆಗೆ ವೆಂಟಿಲೇಷನ್ದು ಇದು ಗ್ಯಾಸ್ ಗೀಝರ್ದು ಅನ್ನೋದು ನನಗೆ ಕ್ಲಿಯರ್ ಇತ್ತು. ಆದರೆ ಹಾಸ್ಪಿಟ್ಲವ್ರು ಒಪ್ತಾ ಇಲ್ಲ. ಇಂಥ ಸಂದರ್ಭದಲ್ಲಿ ಏನು ನಿರ್ಧಾರ ತಗೊಳ್ಳೋದು? ಅವ್ರ ಮನೆಯವ್ರಿಗೆ ಹೇಳಿದೆ, ಬೇರೆ ಹಾಸ್ಪಿಟ್ಲಿಗೆ ಶಿಫ್ಟ್ ಮಾಡಿಸೋಣ ಅಂತೇಳಿ. ಆಮೇಲೆ ಅವರು ಒಪ್ಕೊಂಡ್ರು, ನೀವೇನು ಮಾಡ್ತೀರೋ ಅದಕ್ಕೆ ಒಪ್ಕೊಳ್ಳಿ ಅಂತ. ಆಮೇಲೆ ಇನ್ನೊಬ್ಬರು ಪರಿಚಯಸ್ಥರು, ಒಬ್ಬರು ಖಾಸಗಿ ನರ್ಸಿಂಗ್ ಓನರು, ಅವ್ರಿಗೆ ಫೋನ್ ಮಾಡಿದೆ, ನಿಮ್ಮ ಹಾಸ್ಪಿಟ್ಲಿಗೆ ಕರ್ಕೊಬರ್ತಾಯಿದ್ದೀವಿ ಅಂತೇಳಿ. ಯಾರು ಅಡ್ಮಿಟ್ ಮಾಡ್ಕೊಂಡಿದ್ರು ಆ ಆಸ್ಪತ್ರೆಯವರು, ನಿಮ್ಮ ಜವಾಬ್ದಾರಿ ಹೊರಗಡೆ ಕರ್ಕೊಂಡೋಗೋದು, ಅಷ್ಟೊಳಗೆ ಏನಾರು ಆಗ್ಬಿಟ್ರೆ ನಮ್ಮ ಜವಾಬ್ದಾರಿ ಇಲ್ಲ ಅಂತ ಎದುರಿಸೋದು. ದೇವರು ಅನ್ನೋದು ಧೈರ್ಯ ಕೊಟ್ಟ ಅಂತ ಅನ್ಕೋತೀನಿ. ಕರ್ಕೊಂಡು ಹೊರಟೋದ್ವಿ. ಹಾಸ್ಪಿಟ್ಲಿಗೆ ಸೇರಿಸಿದ್ವಿ. ಅಲ್ಲಿ ಚೆಕ್ ಮಾಡಿದ್ರು, ಹಾರ್ಟ್ ಅಟ್ಯಾಕ್ ಆಗಿಲ್ಲ, ಈ ಥರ ಗ್ಯಾಸ್ ಗೀಝರಿಂದ ಸಮಸ್ಯೆ ಆಗಿರೋದು ಅಂತೇಳಿ ಗೊತ್ತಾಯಿತು. ಸಂಜೆ ತನಕ ಇರಿಸ್ಕೊಂಡು ಟ್ರೀಟ್ಮೆಂಟ್ ಕೊಟ್ಟು ಡಿಸ್ಚಾರ್ಜ್ ಮಾಡಿ ಕಳಿಸಿದ್ರು. ಇವತ್ತು 2 ವೀಲರ್ ಬೈಕ್ನ ಕಿಕ್ ಹೊಡೆದು ಸ್ಟಾರ್ಟ್ ಮಾಡ್ತಾರೆ, ಆರೋಗ್ಯವಾಗಿದ್ದಾರೆ. ಎಷ್ಟು ಏಜ್ ಈಗ? ಅವ್ರಿಗೊಂದು 50 ಇಯರ್ಸ್ ಇರಬೇಕು. ಹಾಂ, ಇದಾಗಿ ಈಗ 1.5 ವರ್ಷದ ಹಿಂದೆ. ಅಂದರೆ ಅವ್ರು ಇವತ್ತು ಚೆನ್ನಾಗಿದ್ದಾರೆ. ಅವತ್ತೇನಾದ್ರು ಒಂಚೂರು 5 ನಿಮಿಷದಲ್ಲಿ ನಾನು ಬರೋದು ನನ್ನಿಂದ ಆಯಿತು ಅನ್ನೋದಕ್ಕಿಲ್ಲ, ನನ್ನ ಮನಸ್ಸು ಬಂತು, ದೇವ್ರ ಮನಸ್ಸು ಕೊಟ್ಟ ಅಂತ ಅನಿಸುತ್ತೆ. ದೇವ್ರ ರೂಪದಲ್ಲಿ ನೀವೇ ಅವ್ರ ಮನೆಗೆ ಹೋಗಿದ್ದೀರಾ? ದೇವ್ರ ಮನಸ್ಸು ಕೊಟ್ಟ, ಹೋದೆ. ಆ ಥರ ಅಲ್ಲಿ ಧೈರ್ಯ ತಗೊಳ್ಳೋಂಥದ್ದು ಮನಸ್ಸು ನನಗೆ ಧೈರ್ಯ ಬಂತು, ಅದನ್ನು ಮಾಡಿದೆ. ಆ ಥರ ಒಳ್ಳೆ ಕೆಲಸಗಳು, ಒಂಥರ ಮನಸ್ಸಿಗೆ ನೆಮ್ಮದಿ ಕೊಡೋ ಅಂಥ ಕೆಲಸಗಳು. ಅವರು ಕೂಡ ನಿಮ್ಮ ಮೇಲೆ ನಿರ್ಧಾರ ಬಿಟ್ರಾ? ಅಂದರೆ ನೀವೇನು ಹೇಳ್ತಿರೋ ಹಾಗೆ ಕೇಳ್ತೀವಿ ಅಂತ ಹೇಳಿದ್ರಾ? ಹೌದು, ಅವರು ಕಣ್ಣೀರಾಗ್ತಾಯಿದ್ರು, ನೋವಲ್ಲಿದ್ದರು. ಅವ್ರು ಏನೂ ನಿರ್ಧಾರ ತಗೊಳ್ಳೋ ಸ್ಥಿತಿಲಿರಲಿಲ್ಲ. ಆದರೆ ನನ್ನ ಕಣ್ಣಲ್ಲಿ ಕಣ್ಣೀರು ಬರ್ತಿರ್ಲಿಲ್ಲ. ಏನೋ ಆಗಿದೆ, ನನ್ನ ಸ್ನೇಹಿತರು ನಾನು ಅವ್ರಿಗೆ ಸಹಾಯ ಮಾಡಬೇಕು ಅನ್ನೋದು ಅಷ್ಟೇ ನನ್ನ ಮನಸ್ಸಲ್ಲಿ ಇತ್ತು. ತಕ್ಷಣ ಅವ್ರ ಮುಂದೆ ನಾವು ನೋಡಿ ತೋರ್ಕೊಂಡ್ರೆ ಏನೋ ಆಗ್ಬಿಟ್ಟಿದೆ ನನ್ನ ಸ್ನೇಹಿತರಿಗೆ ಅಂತಂದರೆ ಆಗಲ್ಲ ಅನ್ನೋ ಕಾರಣಕ್ಕೋಸ್ಕರ ಧೈರ್ಯ ಮಾಡಿ ಬೇರೆ ಹಾಸ್ಪಿಟ್ಲಿಗೆ ಕರ್ಕೊಂಡೋದ್ವಿ. ಅಲ್ಲಿ ಏನೂ ಆಗಿರಲಿಲ್ಲ. ಒಂದು ECG ಆ ಥರದ್ದು ನೋಡಿದ್ರು, ಏನೂ ಆಗಿಲ್ಲ ಅಂದರು. ಡಿಸ್ಚಾರ್ಜ್ ಆಗಿ ಹೋದರು. ಅದಾದಮೇಲೆ ಅವ್ರ ಮನೆಗೆ ಬಂದು ನಮ್ಮ ಮನೆಗೆ ಬಂದು ಸಂಭ್ರಮ ಪಟ್ಟರು. ಆ ಥರದ್ದೊಂದು ಅವತ್ತಿಂದ ಬಾಂಧವ್ಯ ಒಂದು ಇದಾಯಿತು. ನಮಗೆ ಕೆಲಸ ಮಾಡಿದ್ದೊಂದು ತೃಪ್ತಿ ನನಗೂ. ಇವತ್ತು ಚೆನ್ನಾಗಿ ಓಡಾಡ್ಕೊಂಡಿದ್ದಾರೆ. ನಮ್ಮ ಪ್ರೊಫೆಷನಲ್ಲಿ ಈ ಥರದವೆಲ್ಲ ಬರುತ್ತೆ, ಅದನ್ನು ಒಂದು ಸಹಾಯದ ರೂಪದಲ್ಲಿ ಮಾಡಿದಾಗ ನಮಗೂ ಒಂದು ನೆಮ್ಮದಿ. ಸಹಾಯ ಮಾಡೋದಕ್ಕೆ ಸಾಕಷ್ಟು ಅವಕಾಶಗಳು ಇರುತ್ತವೆ, ಆದರೆ ಮನಸ್ಸು ಮಾಡಬೇಕಷ್ಟೆ. ಮನಸ್ಸು ಮಾಡಬೇಕು, ಸವಾಲನ್ನು ಸ್ವೀಕರಿಸಬೇಕು. ಇದು ಹಿಂಗೆ ಆಗುತ್ತೆ ಹಂಗೆ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಒಳ್ಳೆ ಮನಸ್ಸಿದ್ದ ಇಟ್ಕೊಂಡು ಸಹಾಯ ಮಾಡೋಕೆ ಹೋದಾಗ ಒಳ್ಳೇದಾಗುತ್ತೆ ಅನ್ನೋದಷ್ಟೇ. ಸಾಹಸ ಪ್ರಕರಣದ ಬಗ್ಗೆ ಮಾತಾಡೋದಾದರೆ ಯಾವ ಪ್ರಕರಣವನ್ನು ನೀವು ನೆನಪಿಸ್ಕೊಳ್ತೀರಾ? ಇನ್ನೊಂದು ಪ್ರಕರಣ ಅಂತಂದರೆ ಸವಾಲಿನ ಪ್ರಕರಣನೇ. ಅದುವೇ ಒಂದು ಫೋನ್ ಕರೆ ಬರುತ್ತೆ. ಕೃಷಿ ಪ್ರಧಾನ ಜಿಲ್ಲೆ ಹಾಸನ ಜಿಲ್ಲೆ. ಕೃಷಿಕರು ಸಮಸ್ಯೆಗಳನ್ನ ನೋಡ್ಕೊಂಡೇ ಬಂದವರು ನಾವು. ಆ ರೈತರಿಗೆ ಗೊಬ್ಬರದಲ್ಲಿ ರಂಗೋಲೆ ಪುಡಿನ ಮಿಕ್ಸ್ ಮಾಡಿ ಮಾರಾಟ ಮಾಡ್ತಾ ಇದ್ದಾರೆ ಅನ್ನೋದೊಂದು ಮಾಹಿತಿ ಬಂತು. ನಮ್ಗೇನಾದ್ರು ಮಾಹಿತಿ ಬರ್ತಿದ್ದಂಗೆ ಯಾರಿಗೂ ಹೇಳಂಗಿಲ್ಲ, ಕೇಳಂಗಿಲ್ಲ, ಮನೆಯವ್ರಿಗೂ ಹೇಳಂಗಿಲ್ಲ, ಹೋಗ್ಬಿಡ್ಬೇಕು ಫಸ್ಟ್ ಅಲ್ಲಿಗೆ. ಫೋಟೋಗ್ರಾಫರ್ಸು ಇಂಪಾರ್ಟೆಂಟು. ಅವ್ರನ್ನ ಕರ್ಕೊಂಡು ಹೊರಟ್ಬಿಟ್ವಿ. ಹೋದ್ವಿ. ಸಹಜವಾಗಿ ಈ ಥರದ ದಂಧೆಯಲ್ಲಿ ತೊಡಗಿಸ್ಕೊಂಡಿರೋರು ಅವ್ರು ಎಲ್ಲದಕ್ಕೂ ರೆಡಿ ಇರ್ತಾರೆ. ಆ ಸ್ಪಾಟಿಗೆ ಹೋದ್ವಿ. ಅವ್ರು ಫೋಟೋ ತೆಗಿತಿದ್ದಾರೆ, ನಾನು ಯಾರ ಹತ್ರ ಮಾಹಿತಿ ತೆಗಿತಿದ್ದೀವಿ. ಬಂದು ತಲೆ ಮೇಲೆ ರಪ್ಪು ಅಂತ ಒಂದು ಏಟು ಬಿದ್ದಿದ್ದೆ ಅಷ್ಟೇ ಗೊತ್ತು. ಯಾರು ಬರೋಕ್ಕೆ ಹೇಳ್ದವ್ರು ನಿಮ್ಮನ್ನು? ಯಾರು ಹೇಳ್ದವ್ರು ಹೇಳು ಅಷ್ಟೇ.
ರೌಡೀಸ್ಗಳ ಥರ ಬಿಹೇವ್ ಮಾಡ್ತಿದ್ರು. ಅದನ್ನು ನೋಡಿ ನಾವು ರೈತರ ಪರವಾಗಿ ರೈತರಿಗೆ ಅನ್ಯಾಯ ಆಗಿದೆ ಅಂತ ಬರ್ತಾ ಇರೋದು, ನಾವು ಬಂದಿರೋದು. ಏನಾಗಬೇಕು ಹೇಳಿ, ನಿಮ್ದೇನು ಪಾತ್ರ ಇದರಲ್ಲಿ, ನೀವು ಸರಿ ಇದ್ದೀರಾ ಹೇಳಿ ಅಂತ. ಆಮೇಲೆ ಅಷ್ಟೊತ್ತಿಗೆ ಜನ ಸೇರ್ಕೊಂಡ್ರು, ಮಾಡಿದ್ರು. ಅಷ್ಟೊತ್ತಿಗೆ ಕ್ಯಾಮ್ರಾನೇ ಹೊಡೆದಾಕ್ತೀವಿ, ಕ್ಯಾಮ್ರಾನೇ ಚೆಚ್ಚಾಕ್ತೀವಿ. ಇವೆಲ್ಲ ಪತ್ರಿಕಾ ಕ್ಷೇತ್ರದಲ್ಲಿ ಪತ್ರಿಕಾ ವರದಿಗಾರಿಗೆ ಬರೋಂಥ ಸವಾಲುಗಳು. ನಿಮಗೆ ಸರ್ಕಾರದಿಂದ ಯಾವ ರೀತಿಯ ಸೌಲಭ್ಯಗಳಿವೆ? ಅಂದರೆ ಇಂತಹ ಸಾಹಸ ಪ್ರಕರಣಗಳಲ್ಲಿ ಏನಾದರೂ ಹೆಚ್ಚು ಕಡಿಮೆ ಆದರೆ ನಿಮ್ಮ ಸಂಸಾರಕ್ಕೆ ಯಾವ ರೀತಿಯ ಸಹಕಾರವನ್ನು ಕೊಡ್ತಾರೆ? ಸರ್ಕಾರದಿಂದ ವಿಶೇಷವಾಗಿ ಅದಕ್ಕೆ ಘೋಷಣೆ ಮಾಡಿಲ್ಲ. ಸೇವೆಯಲ್ಲಿ ಈ ಥರ ಆಗಿದೆ, ಸಂಸ್ಥೆ ಸಪೋರ್ಟ್ ಮಾಡ್ತಾರೆ. ಆಗಕ್ಕೆ ಮುಂಚೆ ನಮಗೆ ಸುದ್ದಿದು ಪ್ರಾಮುಖ್ಯತೆ ಹೊರತಾಗಿ ಇದೆಲ್ಲ ಆಲೋಚನೆ ಮಾಡಿರಲ್ಲ, ಏನೇನು ಸವಾಲು ಬರುತ್ತೆ, ಏನಾಗುತ್ತೆ ಅಂತ. ಆಮೇಲೆ ಅಲ್ಲಿಂದ ಪರಿಚಯದವರು ಇದ್ರು, ಕೆಲವರು ಜನ ಸೇರ್ಕೊಂಡ್ರು, ನಮ್ಮನ್ನು ರಕ್ಷಣೆ ಮಾಡಿದ್ರು, ಕಳಿಸಿದ್ರು. ಆ ನಂತರ ಬಂದು ಪೊಲೀಸ್ ಕಂಪ್ಲೇಂಟ್ ಆಯಿತು. 2-2.5 ವರ್ಷ ಪ್ರಕರಣ ನ್ಯಾಯಾಲಯದಲ್ಲಿ ನಡೀತು. ಪತ್ರಿಕೆಗಳಲ್ಲಿ ಕೆಲಸ ಮಾಡೋರಿಗೆಲ್ಲ ಧೈರ್ಯ ಇರಲೇಬೇಕಲ್ವಾ? ಅಂದರೆ ವರದಿಗಾರರಿಗೆ, ಫೋಟೋಗ್ರಾಫರ್ಸ್ಗೆ, ಸಂಪಾದಕರಿಗೆ, ಒಟ್ಟಾರೆ ಈ ಮಾಧ್ಯಮದಲ್ಲಿ ಇರೋರೆಲ್ರಿಗೂ ಒಂದಲ್ಲ ಒಂದು ರೀತಿಯಲ್ಲಿ ಸಾಹಸಿಗಳೇ ಅಂತ ಹೇಳ್ಬೋದು. ಅಂತಿಮವಾಗಿ ಸತ್ಯನ ಗೆಲ್ಲೋದು ಅಂತೇಳಿ ಆ ಧೈರ್ಯದ ಮೇಲೆ ನುಗ್ಗಬೇಕಷ್ಟೇ. ನಮಗೇನು ಜಮೀನು ಇದು ಇಲ್ಲ ಅಂದ್ರೂ ರೈತರ ಪರ ಕಾಳಜಿ ಇದ್ದಾಗ ಆ ಥರ ಅನ್ಯಾಯ ಆಗ್ತಿದೆ ರೈತರಿಗೆ, ಆಗಬಾರ್ದು ಅನ್ನೋ ದೃಷ್ಟಿಲಿ ಹೋಗಿದ್ದಿದೆಯಲ್ಲ, ಎಲ್ಲ ಒಂದು ನೆನಪಿನ ಇದು. ವೃತ್ತಿ ಬದುಕಲ್ಲಿ ಏನು ಮಾಡಿದ್ರಿ ಪತ್ರಿಕಾ ಕ್ಷೇತ್ರಕ್ಕೆ ಹೋಗಿ ಅಂದಾಗ ಏನೋ ಮುಂದಿನ ನಮ್ಮ ಮಕ್ಕಳಿಗೆ ಹೇಳ್ಕೊಳ್ಳೋಕ್ಕೆ ಥರ ಸಂತೋಷ ಕೊಡೋ ಅಂಥ ವಿಚಾರಗಳು, ಸವಾಲು ಪ್ಲಸ್ ಸಂತೋಷ ಎರಡೂ ಇರುತ್ತೆ. ಹೊಸದಾಗಿ ಬರ್ತಾ ಇರುವಂತಹ ವರದಿಗಾರರಿಗೆ ಪತ್ರಿಕಾ ವೃತ್ತಿ ಬಗ್ಗೆ ಏನು ಹೇಳ್ತೀರಾ? ಒಂದು ಆಕರ್ಷಣೀಯ ವೃತ್ತಿ ಅಂದರೆ ಪತ್ರಿಕಾ ವೃತ್ತಿ. ಜರ್ನಲಿಸಮ್ ಫೀಲ್ಡು ತುಂಬ ಆಕರ್ಷಣೀಯ ವೃತ್ತಿಯಾಗಿದೆ. ತುಂಬ ಜನ ಬರ್ತಾ ಇದ್ದಾರೆ, ಯೂತ್ಸ್ ಬರ್ತಾ ಇದ್ದಾರೆ. ಹಿಂದೆ ಅಂತಂದರೆ ಒಂದು ಸೈಡಲ್ಲಿ ಬ್ಯಾಗ್ ನೇತಾಕೊಂಡು ಹಿರಿಯರು ಮಾತ್ರ ಈ ವೃತ್ತಿಗೆ ಬರೋರು. ಇದು ಆದಾಯ ಇಲ್ದಿದ್ದ ವೃತ್ತಿ ಅಂತ. ಅದು ನಾನು ಸೇರ್ಕೊಂಡಿದ್ದು ಸ್ಥಳೀಯ ಪತ್ರಿಕೆಯಲ್ಲಿ ತಿಂಗಳಿಗೆ 60 ರೂಪಾಯಿಗೆ ಸಂಬಳಕ್ಕೆ ಸೇರ್ಕೊಂಡಿದ್ದು. 60 ರೂಪಾಯಿ, ಅವತ್ತು 6,000 ರೂಪಾಯಿ. ಇವತ್ತು ಒಂದು ಸಂಬಳ ಅನ್ನೋದು ಇದೆ, ಎಲ್ಲ ಪತ್ರಿಕೆಗಳಲ್ಲೂ ಸಂಬಳ ಅನ್ನೋದು, ವೇತನ ಅನ್ನೋದು ಕೊಡ್ತಾರೆ. ನಿಮ್ಮ ಪತ್ರಿಕೆಯಲ್ಲಿ ನಿಮಗೆ ಏನೇನು ಸೌಲಭ್ಯಗಳನ್ನು ಕೊಟ್ಟಿದ್ದಾರೆ? ನಮಗೆ ಎಲ್ಲ ಆರೋಗ್ಯ ಸೌಲಭ್ಯ ಕೊಡ್ತಾರೆ, ವೇತನ ಕೊಡ್ತಾರೆ, ಎಲ್ಲ ಸ್ಕೀಮ್ಸ್ಗಳು. ರಿಸ್ಕ್ ಫ್ಯಾಕ್ಟ್ರಿಗೆ ಸಪೋರ್ಟ್ ಮಾಡುತ್ತಾರೆ. ಈಗ ನ್ಯಾಯಾಲಯದಲ್ಲಿ ಪೊಲೀಸ್ ಪ್ರಕರಣ ಬಂದಾಗ ಕಂಪ್ಲೇಂಟ್ ಕೊಡಿ ಅಂತಾರೆ, ಕಂಪ್ಲೇಂಟ್ ಕೊಡಿಸ್ತಾರೆ. ನಮ್ಮ ಸಪೋರ್ಟ್ ಹೋಗಿ ಬೆನ್ನೆಲುಬಾಗಿ ಅವರು ಇಲ್ಲ ಅಂದರೆ ನಮ್ಮದಕ್ಕೆ ಲೀಗಲ್ ಸೆಲ್ ಅಂತೆಲ್ಲ ಇರುತ್ತೆ. ರಾಜ್ಯ ಮಟ್ಟದ ಪತ್ರಿಕೆಗಳಲ್ಲಿ ಲೀಗಲ್ ಸೆಲ್ ಅಂತ ಇರುತ್ತೆ, ಅವರು ಅಡ್ವೈಸ್ ಮಾಡ್ತಾರೆ. ಪ್ರಮುಖವಾಗಿ ನಮ್ಮ ಸಂಪಾದಕರುಗಳು, ಸ್ಥಾನಿಕ ಸಂಪಾದಕರುಗಳು ಅವರೆಲ್ಲ ಇರ್ತಾರಲ್ಲ, ಇಂಥ ಪ್ರಕರಣ ಅವ್ರ ಗಮನಕ್ಕೆ ಇಮಿಡಿಯೇಟ್ ಆಗ್ತಾ ಅಂದಾಗ ಹಿಂಗೆ ನಡೀರಿ ಅಂತೇಳಿ ಅಡ್ವೈಸ್ ಮಾಡ್ತಾರೆ. ಅವರು ಸಹಕಾರಕ್ಕೆ ನಿಂತ್ಕೊಂಡಾಗಲೇ ಇದೆಲ್ಲ ಸಾಧ್ಯ ಆಗುತ್ತೆ. ಪ್ರಮುಖವಾಗಿ ಇನ್ನೂ ನೆನಪಿಗೆ ಬರೋ ಅಂಥದ್ದು ಅಂತಂದರೆ, ಇಲ್ಲಿ ನಾನು ಸೇರ್ಕೊಂಡ ನಂತರ ಶಿವಾನಂದ ತಗಡೂರು ಅಂತೇಳಿ ಅವರು ವಿಜಯ ಕರ್ನಾಟಕ ಆರಂಭದಲ್ಲಿದ್ದರು. ಆಮೇಲೆ ಮಧ್ಯದಲ್ಲಿ ಅವ್ರು ಬೇರೆ ಕೆಲಸಕ್ಕೆ ನಾವು ತೊಡಗಿಸ್ಕೊಂಡ್ರು, ಮತ್ತೆ ಬಂದರು. ಅವರು ನಾನು ಕೆಲಸ ಮಾಡಿದ್ದು ದಿನಗಳನ್ನ ಮರೆಯೋಂಗಿಲ್ಲ. ಅವರು ಇವತ್ತು ನಮ್ಮ ರಾಜ್ಯ ಪತ್ರಕರ್ತರ ಸಂಘದ ರಾಜ್ಯಾಧ್ಯಕ್ಷರಾಗಿದ್ದಾರೆ. ಅವರು ಹಿರಿಯರಾಗಿ ನನಗೆ ಹೇಳ್ತಾಯಿದ್ರು, ಏನಂದರೆ ಯಾವುದೇ ಸುದ್ದಿ ಬರೀಬೇಕಾದ್ರೆ ನೀನು ವರ್ಡ್ ಟು ವರ್ಡು ಹೂವು ಪೋಣಿಸ್ದಂಗೆ ಬೇಕು ಅದು ಅನ್ನೋರು. ಆ ಥರ ಸಲಹೆಗಳನ್ನ ಮರೆಯೋಕ್ಕಾಗಲ್ಲ. ಅವತ್ತು ಅವ್ರು ಬೆಂತಟ್ಟಿದ್ದನ್ನು ಇವತ್ತು ನೆನಪಿಸ್ಕೊತೀನಿ. ಪತ್ರಿಕಾ ಕ್ಷೇತ್ರದಲ್ಲಿ ಪ್ರಮುಖವಾಗಿ ನಮ್ಮ ಹಾಸನ ಜಿಲ್ಲೆಯವರಾದ ಕಟ್ಟಾಯ ಹುಬ್ಳಿ ಚನ್ನಂಗೇಳಿ ಗ್ರಾಮದ ಸುದರ್ಶನ್ ಚನ್ನಂಗೇಳಿ ಸರ್ ಅವರು ಹಳ್ಳಿಯಿಂದ ಬೆಂಗಳೂರು ತನಕ ಹೋಗಿ ಅಲ್ಲಿ ಪತ್ರಿಕಾ ಕ್ಷೇತ್ರದಲ್ಲಿ ಒಂದು ದೊಡ್ಡ ಸಾಧನೆ ಮಾಡಿ ಇವತ್ತು ವಿಜಯ ಕರ್ನಾಟಕದ ಪ್ರಧಾನ ಸಂಪಾದಕರಾಗಿ ಕರ್ತವ್ಯ ನಿರ್ವಹಿಸ್ತಿದ್ದಾರೆ. ಅವ್ರನ್ನ ಈ ಕ್ಷಣದಲ್ಲಿ ಸ್ಮರಿಸಲೇಬೇಕಾದಂಥ ಕಾರಣ ಅಂದರೆ, ನನಗೆ ವಿಜಯ ಕರ್ನಾಟಕಕ್ಕೆ ನಾನು ಸೇರ್ಪಡೆ ಆಗೋಕ್ಕೆ ಮೂಲ ಕಾರಣಕರ್ತರವರು. ಅಲ್ಲಿಂದ ನಿರಂತರವಾಗಿ ಇಷ್ಟು ವರ್ಷಗಳ ಕಾಲ ಅವ್ರ ಮಾರ್ಗದರ್ಶನ, ಅವರ ಸಲಹೆ ಸಹ ಸ್ಮರಿಸಬೇಕಾಗಿದ್ದು. ನನ್ನಂಥ ಹಲವು ವರದಿಗಾರರುಗಳಿಗೆ ಅವರು ಸ್ಫೂರ್ತಿದಾಯಕ. ತುಂಬ ಒಂದು ಆತ್ಮೀಯತೆಯಿಂದ, ಒಡನಾಟದಿಂದ ಇಡೀ ತಂಡವನ್ನು ಸಾಗಿಸೋದು ಒಂದು ದೊಡ್ಡ ಕ್ಯಾಪ್ಟನ್ ಅವರು. ಇವತ್ತಿಗೂ ಶಿವಾನಂದ ತಗಡೂರು ನಾವು ಒಂಥರ ಸಹೋದರರು ಇದ್ದಂಗೆ. ಅವರು ಬೆಂಗಳೂರಲ್ಲಿ ಇವತ್ತಿದ್ರೂ ಸಹ ಇಡೀ ಪತ್ರಕರ್ತರ ಸಮೂಹಕ್ಕೆ, ಅದರಲ್ಲೂ ವಿಶೇಷವಾಗಿ ಈ ಕೋವಿಡ್ ಪ್ರಕರಣದಲ್ಲಿ ಸಾಕಷ್ಟು ಪತ್ರಕರ್ತರು ಡೆತ್ ಆಗ್ಬಿಟ್ರು. ಆಗ ಸರ್ಕಾರದಿಂದ ಪರಿಹಾರ ಅನ್ನೋದು ಏನಿರಲಿಲ್ಲ. ಯಾವುದೋ ಸ್ಥಳೀಯ ಪತ್ರಿಕೆಗಳಲ್ಲಿ ಕೆಲಸ ಮಾಡೋ ಅಂಥವ್ರಿಗೆ ಅವ್ರಿಗೆ ಯಾವುದೇ ಸೌಲಭ್ಯ ಇರ್ತಿರ್ಲಿಲ್ಲ. ಆಮೇಲೆ ಪತ್ರಿಕಾ ವೃತ್ತಿಯಲ್ಲಿ ಸ್ಥಳೀಯ ಪತ್ರಿಕೆಗಳಲ್ಲಿ ಕೆಲಸ ಮಾಡೋರಿಗೆ ಈಗ ಹೋಬಳಿ ಇಟ್ಕೊಟ್ರು, ತಾಲೂಕು ಇಟ್ಕೊಟ್ರಲ್ಲಿ ಅವ್ರ ಪತ್ರಿಕೆ ವಿತರಿಸಿ ಅದರಿಂದ ಬರೋ ಆದಾಯ ಬಿಟ್ಟರೆ, ಅವ್ರಿಗೆ ಕಮಿಷನ್ ಅನ್ನೋದು ಬಿಟ್ಟರೆ ವೇತನ ಅನ್ನೋದು ಎಲ್ಲರ ಕಡೆನೂ ಇರಲ್ಲ. ಕೆಲವು ಪತ್ರಿಕೆಗಳು ಕೊಡ್ತಾರೆ, ಅವ್ರ ಹೊರತಾಗಿ ಎಲ್ಲರಿಗೂ ಇರಲ್ಲ. ಆದರೆ ಇದೊಂದು ಹವ್ಯಾಸ, ಆಸಕ್ತಿ ಅನ್ನೋದು ದೃಷ್ಟಿಲಿ ಬಂದ್ಬಿಟ್ಟಿರ್ತಾರೆ ಪತ್ರಿಕಾ ಕ್ಷೇತ್ರಕ್ಕೆ. ಸುಮಾರು ಜನ ಜೀವ ಕಳ್ಕೊಂಡ್ಬಿಟ್ರು. ಆಗ ಮುಖ್ಯಮಂತ್ರಿಗಳು ಸರ್ಕಾರದ ಗಮನಕ್ಕೆ ಸೆಳೆದು ಅವರ ಕುಟುಂಬದ ಹಿನ್ನೆಲೆಯನ್ನು ವಿವರಿಸಿ ಒಬ್ಬೊಬ್ಬರಿಗೆ 5 ಲಕ್ಷ 6 ಲಕ್ಷ ಆ ಥರದ್ದು ಪರಿಹಾರ ಕೊಡಿಸಿದ್ದು ಸುಮಾರು ಒಂದು ಇಡೀ ರಾಜ್ಯದಲ್ಲಿ 100 ಜನಕ್ಕೆ ಕೊಡಿಸಿದ್ದಾರೆ. ಆ ಕುಟುಂಬಕ್ಕೆ ನೆರವಾಗಿದ್ದಾರೆ. ಅದನ್ನ ಆ ಕುಟುಂಬಗಳು ಇವತ್ತು ಅವ್ರನ್ನ ನೆನಪಿಸ್ಕೊತಾ ಇದೆ. ಇದು ಇಡೀ ರಾಜ್ಯದಲ್ಲಿ ಮಾದರಿಯಾದಂಥ ಕೆಲಸ ಮಾಡೋದಂದ್ರೆ ಶಿವಾನಂದ ತಗಡೂರು. ಈ ಥರದ್ದು ಯಾವುದೋ ಸರ್ಕಾರದಿಂದ ಪರಿಹಾರ ಕೊಟ್ಟಿದ್ದು ಉದಾಹರಣೆನೇ ಇರಲಿಲ್ಲ. ಇವತ್ತಿಗೂ ಸಹ ಅವರು ಆರೋಗ್ಯ ಸಮಸ್ಯೆ ಆದರೆ ಇಡೀ ರಾಜ್ಯದ ಯಾವುದೇ ಮೂಲೆಯಿಂದ ಬೆಂಗಳೂರಿಗೆ ಕರ್ಕೊಂಡ್ಬಂದ್ರು ಸಹ
ಅಲ್ಲಿ ಹಾಸ್ಪಿಟ್ಲಿಗೆ ಸೇರಿಸೋದಾಗಲಿ, ಅದರಿಂದ ಏನು ನೆರವು ಕೊಡಿಸ್ಬೋದು ಆ ರೀತಿ ಪತ್ರಕರ್ತರಿಗೆ ನೆರವಾಗಿ ನಿಂತಿರೋದು ನಮ್ಮ ಇಡೀ ರಾಜ್ಯ ಪತ್ರಕರ್ತರ ಸಂಘಕ್ಕೊಂದು ಸದಸ್ಯರುಗಳಿಗೊಂದು ಹೆಮ್ಮೆ ಸಂಗತಿ. ಜಿಲ್ಲಾ ಪತ್ರಕರ್ತರ ಸಂಘದ ಅದ್ಭುತವಾದ ಭವನ ನಿರ್ಮಾಣ ಆಗಿದ್ದು ಅವ್ರ ಕಾಲದಲ್ಲೇ. ಅವರು ಮತ್ತು ಶ್ರೀಯುತ ಮದನಗೌಡರು, ಕೆಂಚೇಗೌಡರು ಈ ಥರದ್ದೆಲ್ಲ ಹಿರಿಯ ಪತ್ರಕರ್ತರು ಏನು ಸೇರ್ಕೊಂಡು ಒಂದು ಹಾಸನ ಜಿಲ್ಲಾ ಪತ್ರಕರ್ತರ ಸಂಘ ಅಂತ ಮಾಡ್ಕೊಂಡು ಒಂದು ಕಚೇರಿ ಇದ್ದಾಗ ಪತ್ರಕರ್ತರಿಗೂ ಬೆಲೆ ನೆಲೆ ಅನ್ನೋದು ಇರುತ್ತೆ. ಅದಕ್ಕೆ ಒಂದು ರಾಜ್ಯದಲ್ಲೇ ಮಾದರಿಯಾದಂಥ ಪತ್ರಕರ್ತರ ಭವನ ಇಲ್ಲಿ ಹಾಸನದಲ್ಲಿ ನಿರ್ಮಾಣ ಆಗಿದೆ. ಇದಕ್ಕೆ ಶೇಷಾದ್ರಿ ಅಂತೇಳಿ ಸಂಪಾದಕರು RP ವೆಂಕಟೇಶ್ ಮೂರ್ತಿ ತರೋರು ತುಂಬ ಜನ ಕೈ ಜೋಡಿಸಿ ಹಾಸನ ಪತ್ರಕರ್ತರ ಸಂಘ ಅಂತಂದರೆ ಒಂದು ರಾಜ್ಯದಲ್ಲೇ ವಿಭಿನ್ನವಾದ ಒಳ್ಳೆಯ ಹೆಸರಿದೆ, ಘನತೆ ಗೌರವ ಅನ್ನೋದೆಲ್ಲ ಇದೆ. ಶಿಸ್ತುಬದ್ಧವಾದ ಇದನ್ನು ಇಟ್ಕೊಂಡು ಯಾವುದೇ ದೂರುರಹಿತವಾಗಿ ಒಂದು ಸಂಘ ನಡೆಸ್ಕೊಂಡು ಹೋಗೋದಿದೆಯಲ್ಲ, ಅದು ಒಂದು ಸವಾಲು. ಮತ್ತು ಪತ್ರಿಕಾ ಹೊಸದಾಗಿ ಬರೋರನ್ನ ಅಪ್ಕೊಳ್ಳೋದು, ಅವ್ರಿಗೂ ಎಂಕರೇಜ್ ಕೊಡೋದು, ಆ ಥರದ್ದೆಲ್ಲ ನಮ್ಮ ಸಂಘದಲ್ಲಿ ನಡೀತಾ ಇರುತ್ತೆ. ಮತ್ತು ವಾರ್ಷಿಕವಾಗಿ ಏನಾದ್ರು ಒಂದು ಕಾರ್ಯಕ್ರಮ ಸಮ್ಮೇಳನ, ಇಲ್ಲಿ ರಾಜ್ಯ ಮಟ್ಟದ ಸಮ್ಮೇಳನ ಮಾಡಿದ್ದು ರವಿ ನಾಕಲ್ಗೂಡು ಅಂತೇಳಿ, ಅವರು ಸಂದರ್ಭದಲ್ಲಿ ನಾನು ಖಜಾಂಚಿಯಾಗಿದ್ದೆ. KR ಮಂಜುನಾಥ್ ಅಂತೇಳಿ ಅಧ್ಯಕ್ಷರಾಗಿದ್ದರು, ಮಾಜಿ ಅಧ್ಯಕ್ಷರು. ಇವರೆಲ್ಲ ಸಮ್ಮೇಳನಗಳು ಮಾಡಿ, ರಾಜ್ಯ ಮಟ್ಟದ ಸಮ್ಮೇಳನ ಎಲ್ಲ ಮಾಡಿ, ಮತ್ತು ನಮ್ಮ ಪತ್ರಕರ್ತರ ಸಂಘದಲ್ಲಿ ಇವತ್ತು ಸಹ ಒಂದು ಯಾರು ಟ್ರಾನ್ಸ್ಫರ್ಗೆ ಬಂದವ್ರಿಗೆ ಅವ್ರಿಗೆ ಉಳ್ಕೊಳ್ಳೋಕ್ಕೆ, ಕುಟುಂಬದವ್ರು ಯಾರು ಬಂದವ್ರಿಗೆ ಉಳ್ಕೊಳ್ಳೋಕ್ಕೆ ಅಲ್ಲೂ ಕೊಠಡಿಗಳನ್ನೆಲ್ಲ ಮಾಡಿರೋದು ಒಂದು ಮಾದರಿಯಾದ ಸಂಘಗಳಿದೆ. ಮತ್ತು ಕ್ರೀಡಾ ಚಟುವಟಿಕೆಗೆ ಹಿಂದ್ಗಡೆ ಒಂದು ಶಟಲ್ ಬ್ಯಾಡ್ಮಿಂಟನ್ ಕೋರ್ಟು ಸಹ ಇದೆ. ಮತ್ತು ಪತ್ರಕರ್ತರು ಮಧ್ಯಾಹ್ನದೊತ್ತು ಮನೆಗೆ ಹೋಗೋಕ್ಕಾಗಲ್ಲ, ಇತ್ತೀಚೆಗೆ ಊಟದ ವ್ಯವಸ್ಥೆ ಎಲ್ಲ ಮಧ್ಯಾಹ್ನದೊತ್ತು ಮಾಡಿದೆ. ಇದೆಲ್ಲ ನಮ್ಮ ಚಟುವಟಿಕೆಯ ಒಂದು ಮಾದರಿಯಾದ ಸಂಘ ಅಂತೇಳಿದರೆ ಹಾಸನ ಜಿಲ್ಲಾ ಪತ್ರಕರ್ತರ ಸಂಘ ಅಂತೇಳಿ. ಭವನ ನಿರ್ಮಾಣ ಇದ್ದು ಅವರು ಅಧ್ಯಕ್ಷರಾಗಿದ್ದ ಕಾಲದಲ್ಲಿ ಈ ಥರ ಕೃಣಾಮೂರ್ತಿ, ಶೇಷಾದ್ರಿ ಅವರು, GT ಗೌಡ, ಆ ಥರದ್ದು ತುಂಬ ಜನ ಹಿರಿಯ ಪತ್ರಕರ್ತರು ಇದ್ದರು. ಪತ್ರಕರ್ತರ ಸಂಘ ಅಂತ ಹೇಳಿ ಒಂದು ನೆಲೆ ಅಂತ ಆಗಿದ್ದು ಶಿವಾನಂದ ತಗಡೂರು ಕಾಲದಲ್ಲಿ. ಅವರಂತೂ ಅವರು ಮನೆ ಕಟ್ಟೋಕ್ಕೆ ಎಷ್ಟು ಶ್ರಮ ಹಾಕಿದ್ರು ಅಷ್ಟೇ ಶ್ರಮ. ಇದಕ್ಕೆ ಸರ್ಕಾರದಿಂದ ಏನು ದೊಡ್ಡ ಮಟ್ಟದ ನೆರವು ಬಂದಿರಲ್ಲ. ಪತ್ರಿಕಾ ಸಂಘಕ್ಕೆ ಆದಾಯದ ಮೂಲ ಅನ್ನೋದು ಪತ್ರಿಕಾಗೋಷ್ಠಿ ನಡೆಸಿದ್ರೆ ಅಲ್ಲಿ ಯಾರು ಸಿಬ್ಬಂದಿಗಳು ಕೆಲಸ ಮಾಡ್ತಾರೋ ಅವರಿಗೆ ವೇತನ ಕೊಡೋಕ್ಕಷ್ಟೇ ಆಗಿರುತ್ತೆ. ಅಂದರೆ ಒಂದು ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಭವನ ನಿರ್ಮಾಣ ಮಾಡಬೇಕು ಅಂದಾಗ ಅದಕ್ಕೆ ಆದಾಯದ ಮೂಲ ಕಂಡ್ಕೊಂಡು ಅದನ್ನು ತರೋದಿದೆಯಲ್ಲ ಒಂದು ದೊಡ್ಡ ಸವಾಲು ಕೆಲಸ. ಅದನ್ನು ಇಡೀ ತಂಡ ಕಟ್ಕೊಂಡು ಈ ಸಂಪಾದಕರುಗಳು ಯಾರ್ಯಾರು ಹೇಳಿದ್ನೋ ಅವ್ರನ್ನೆಲ್ಲ ಕಟ್ಕೊಂಡು ಹೋಗಿ ದಾನಿಗಳನ್ನ ಹಿಡಿದು ತಗೊಬಂದು ಮಾಡೋದಿದೆಯಲ್ಲ, ಅದು ದೊಡ್ಡ ಕೆಲಸನೇ. ಅದು ಸಂಘಟನೆ ಇದ್ದರೆ ನಾವು ಏನಾದರೂ ಮಾಡ್ಬೋದು. ಆ ಎಲ್ಲ ಮಾಡಿರೋ ಕಾರಣದಿಂದಲೇ ಇಡೀ ರಾಜ್ಯದಲ್ಲಿ ಹಾಸನ ಸಂಘ ಅಂತಂದರೆ ಒಂದು ಗೌರವ ಇದೆ. ಕೋವಿಡ್ ಸಂದರ್ಭದಲ್ಲಿ ಶಿವಾನಂದ ತಗಡು ಮಾಡಿದ್ದಿದೆಯಲ್ಲ, ಕೊರೋನಾ ಕಾಲದಲ್ಲಿ ಅಂತ ಒಂದು ಪುಸ್ತಕನೂ ಮಾಡಿ ಆಚೆ ತಂದಿದ್ದಾರೆ. ಅದು ಶಿವಾನಂದ ತಗಡೂರವರೇ ಬರೆದಿರೋದು. ಅದನ್ನು ಏನೇನು ಕಷ್ಟಗಳು ಎದುರಾದವು, ಕುಟುಂಬದ ಸ್ಥಿತಿಗಳು ಹೆಂಗಿತ್ತು, ಆ ಕುಟುಂಬದ ವಾರಸದಾರ ಆಧಾರ ಸ್ತಂಭ ಕಳ್ಕೊಂಡಂಗೆ, ಅವ್ನ ಕಳ್ಕೊಂಡಾಗ ಆ ಕುಟುಂಬ ಏನಾಯಿತು, ಹೆಂಗಾಗಿತ್ತು, ಆಗ ಸಂಘ ಹೆಂಗೆ ನೆರವಾಯಿತು ಅನ್ನೋದೆಲ್ಲ ಪುಸ್ತಕದಲ್ಲಿ ಉಲ್ಲೇಖ ಮಾಡಿದ್ದಾರೆ. ಅಂದರೆ ನಾವು ಮಾಡಿದ್ದು ಮೆಚ್ಚುಗೆ ತೋರ್ಪಡೋಕ್ಕೆ ಅಂತಲ್ಲ, ಅದು ಬರೆದಿದ್ದು ದಾಖಲೆ ಆಗಿ ಉಳಿದ್ರೆ ಬೇರೆಯವ್ರು ಮಾಡೋಕ್ಕೆ ಒಂದು ಸ್ಫೂರ್ತಿ ಆಗುತ್ತೆ, ಪ್ರೇರಣೆ. ಆ ಕಾರಣಕ್ಕೋಸ್ಕರ ಅದು ಪುಸ್ತಕನೂ ಬರೆದಿದ್ದಾರೆ, ಅದು ಮೆಚ್ಚುಗೆ ಪಾತ್ರ ಆಗಿದೆ. ಪ್ರಕಾಶ್ ಅವರೇ, ಇಲ್ಲಿವರೆಗೆ ನಿಮ್ಮ ಜೀವನದ ಅನೇಕ ಅನುಭವಗಳನ್ನು, ನೋವು ನಲಿವುಗಳನ್ನು ಹಂಚಿಕೊಂಡಿದ್ದೀರಾ. ವರದಿಗಾರರಾಗಿ ಮತ್ತಷ್ಟು ಯಶಸ್ಸನ್ನು ಗಳಿಸಿ ಅಂತ ಹಾರೈಸ್ತೀವಿ. ನಮಸ್ಕಾರ. ಇಲ್ಲಿಯವರೆಗೆ ಶಾಯಿ ಸಿರಿ ಬಿತ್ತರವಾಯಿತು. ಇದು ಬರಹಗಾರರನ್ನ ಪರಿಚಯಿಸುವ ಕಾರ್ಯಕ್ರಮವಾಗಿತ್ತು. ಈ ಕಾರ್ಯಕ್ರಮದ ನಿರ್ಮಾಣ HV ದೀಪಾ. ಇದು ಹಾಸನ ಆಕಾಶವಾಣಿ ಕೇಂದ್ರದಿಂದ ಪ್ರಸಾರವಾಯಿತು.